ಓಂ ತತ್ಸತ್ ಶ್ರೀ ಗುರು ಪರಬ್ರಹ್ಮಣೇ ನಮಃ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತುಂ ನಮಾಮಿ ನಮಾಮಿ. ಆರ್ಸಿಯಿಂದ ಬಂದಂಥ ಸದ್ಗುರು ಪರಂಪರೆಗೆ ನತಮಸ್ತಕನಾಗಿ ಇಂದಿನ ವಿಚಾರವನ್ನು ಕೇಳಲಿಕ್ಕೆ ಬಂದಂಥ ಸರ್ವರಿಗೂ ಕೂಡ ನಾನು ಶರಣಾರ್ಥಿಗಳನ್ನು ಹೇಳ್ತಾ, ಚಿದಾನಂದ ಅವಧೂತರ ಮಹಾನ್ ಚರಿತ್ರೆಯಲ್ಲಿ ಕೇವಲ ನನ್ನ ಗ್ರಹಿಕೆಗೆ ಬಂದಂತೆ ಕೆಲವು ತುಣುಕುಗಳನ್ನಷ್ಟೇ ನಿಮ್ಮ ಮುಂದೆ ಪ್ರಸ್ತುತ ಪಡಿಸಲು ಇಚ್ಛಿಸ್ತೇನೆ. ಪ್ರತಿಪಾದನೆ ಮಾಡುವಾಗ ನನ್ನಿಂದ ಓರೆಕೋರೆಗಳು ತಪ್ಪು ನಪ್ಪುಗಳು ಜರುಗಬಹುದು. ತಾವು ಅದನ್ನೆಲ್ಲ ಕ್ಷಮೆ ಮಾಡಬೇಕಂತ ಭಿನ್ನಹ ಮಾಡಿಕೊಂಡು ಈ ಮಾತನ್ನು ಮುಂದುವರಿಸ್ತೇನೆ. ದತ್ತಾತ್ರೇಯ ಸಂಪ್ರದಾಯದಲ್ಲಿ ಬಂದಂಥ 18ನೇ ಶತಮಾನದ ಚಿದಾನಂದ ಅವಧೂತರು ಈಗಿನ ಆಂಧ್ರದ ಆದ್ವಾನಿ ತಾಲೂಕಿನ ಪೆದ್ದ ಹರಿವಾಣದವರು ಅಂಥೇಳಿ ಕಳೆದ ಬಾರಿ ನಾವು ಅವರ ಬಾಲ್ಯ ಜೀವನ, ಕೌಟುಂಬಿಕ ಜೀವನ ಇತ್ಯಾದಿಯನ್ನ ಸೂಕ್ಷ್ಮವಾಗಿ ಪರಿಚಯ ಮಾಡ್ಕೊಂಡಿದ್ದೀವಿ. ಅವರ ಮನೆಯಲ್ಲಿದ್ದಂಥ ಕಡುಬಡತನ, ಜೀವನೋಪಾಯದ ಮಾರ್ಗ ದುಸ್ತರವಾದಾಗ ಅವರು ಹುಟ್ಟಿದ ಊರನ್ನು ಬಿಟ್ಟು, ಪೆದ್ದ ಹರಿವಾಣವನ್ನು ಬಿಟ್ಟು ಗಂಗಾವತಿ ತಾಲೂಕಿಗೆ ಸೇರಿದ ಕೇವಲ ಒಂದು 7-8 ಕಿಲೋಮೀಟರ್ ಆಗುತ್ತೆ, ಹಳೆ ಅಯೋಧ್ಯ ಅಂತ ಆ ಊರಿಗೆ ಹೆಸರು. ಈಗಲೂ ಆ ಊರಿದೆ, ಅಯೋಧ್ಯ ಅನ್ನೋದು. ತುಂಗಭದ್ರಾ ನದಿ ದಡದಲ್ಲೇ ಬರುತ್ತೆ. ಆದರೆ ಅಯೋಧ್ಯೆ ಪಕ್ಕಕ್ಕೆ 3 ಮೈಲಿ ದೂರದಾಗೆ ಹೆಬ್ಬಾಳು ಅಂತ ಒಂದು ಗ್ರಾಮ ಇದೆ. ಚಿದಾನಂದ ಅವಧೂತರ ತಂದೆ ತಾಯಿಗಳಿಗೆ ಅದು ಯಾಗೋ ಹೆಬ್ಬಾಳಿನಲ್ಲಿ ನಾರಪ್ಪ ಅಂತ ಒಬ್ಬ ವಾಲೆಕಾರ ಪರಿಚಯ ಆಗಿರ್ತಾನೆ, ಎಲ್ಲೋ ದೇವಸ್ಥಾನದಲ್ಲಿ, ಅಹೋಬಲ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ. ಅವನ ಪರಿಚಯದಿಂದ ಆ ಸ್ನೇಹಿತ ಏನಾದರೂ ನಮಗೆ ಜೀವನೋಪಾಯಕ್ಕೆ ನೆರವಾಗಬಹುದು ಅಂಥೇಳಿ ಅವನೊಂದಿಗೆ ಸಂವಾದ ನಡೆಸಿ, ತಾವು ಈ ವಲಸೆ ಹೋಗ್ತಾರಲ್ಲ ಉತ್ತರ ಕರ್ನಾಟಕದ ಜನ, ಆ ರೀತಿ ವಲಸೆ ಬಂದಂಗೆ ಹೆಬ್ಬಾಳಿಗೆ ಬಂದು ಅವರು ನೆಲೆಗೊಳ್ತಾರೆ. ಆಗ ಅಲ್ಲಿ ಲಕ್ಷ್ಮಕ್ಕ, ಪಂಪಕ್ಕ ಮತ್ತು ಈ ನಾರಪ್ಪ ಅನ್ನೋರು ಅವರೆಲ್ಲ ಆಶ್ರಯ ಆಗ್ತಾರೆ. ಇಡೀ ಕುಟುಂಬವೇ ಅಲ್ಲಿಗೆ ಬರುತ್ತೆ. ಚಿದಾನಂದರು ಆಗಿನ್ನೂ ಚಿಕ್ಕವರು, ಅವ್ರ ಅಣ್ಣರಿಬ್ಬರು ದೊಡ್ಡವರು, ತಂದೆ ತಾಯಿ. ಅವರು ಹೆಬ್ಬಾಳಿಗೆ ಬಂದು ಉಳ್ಕೊಂಡಂತ ಮಠ ಏನಿದೆ ಅದು ಐಗಳ ಮಠ ಅಂತ ಕೇಳ್ತೀವಿ. ಬೋಳೋಡಿ ಬಸವೇಶ್ವರ ಸ್ವಾಮಿ ಮಠ ಅಂತ ಅದಕ್ಕೆ ಹೆಸರು. ಆ ಮಠದಲ್ಲಿ ಅವ್ರಿಗೆ ಆಶ್ರಯ ಸಿಕ್ಕುತ್ತೆ. ಐಗಳು ಮಠದಲ್ಲಿ ಆಶ್ರಯ ಪಡ್ಕೊಂಡು ಅವರು ಅಲ್ಲಿ ಜೀವನೋಪಾಯಕ್ಕೆ ಬೇರೆ ಬೇರೆಯವರ ಜಮೀನಲ್ಲಿ ಕೆಲಸ ಮಾಡ್ತಾರೆ. ತಂದೆ ತಾಯಿಗಳು, ಅವ್ರ ಅಣ್ಣಂದಿರು ಜಮೀನಲ್ಲಿ ಕೆಲಸ ಮಾಡ್ತಿರ್ತಾರೆ. ಹೇಗೋ ಜೀವನ ಒಂದು ರೀತಿ ನಡೀತಾ ಇರುತ್ತೆ. ಆದರೆ ಅಲ್ಲಿಗೆ ಬಂದ ಸ್ವಲ್ಪ ದಿನಗಳಲ್ಲೇ, ಕೆಲವು ತಿಂಗಳುಗಳಲ್ಲೇ ಅಂತ ಅನ್ಬೋದು, ಚಿದಾನಂದ ಅವಧೂತರ ತಂದೆ ತಾಯಿಗಳು ಅವರನ್ನ ಅಗಲಿ ಬಿಡ್ತಾರೆ. ಚಿದಾನಂದ ಅವಧೂತರ ತಂದೆ ತಾಯಿಗಳು ಹೆಬ್ಬಾಳಲ್ಲೇ ಸಮಾಧಿ ಆಗಿರೋದು. ನಾರಪ್ಪ ಅನ್ನೋನು ಅವರ ಕೈಲಿಡ್ದಿರ್ತಾನೆ. ಮತ್ತೆ ಇದೊಂದು ಐಗಳ ಮಠ. ಇಂಥ ಒಂದು ಸಂದರ್ಭದಲ್ಲಿ ಚಿದಾನಂದ ಅವಧೂತರ ಅಣ್ಣಂದಿರಿಬ್ಬರು ಇರ್ತಾರೆ, ಚೂಡಣ್ಣ, ನರಸಿಂಹಣ್ಣ ಅಂತ. ಇವರಿಬ್ಬರು ಸ್ವಂತ ಊರಿಗೆ ವಾಪಸ್ ಆಗ್ಬಿಡ್ತಾರೆ. ಯಾವಾಗ ತಂದೆ ತಾಯಿಗಳು ಅಗಲಿ ಬಿಟ್ರೋ, ಈ ಲೋಕದ ಜೀವನ ಯಾತ್ರೆಯನ್ನ ಪೂರೈಸಿದ ತಕ್ಷಣ ಇಬ್ರು ಅಣ್ಣಂದಿರು ತಮ್ಮನನ್ನ ಇಲ್ಲೇ ಬಿಟ್ಟು ಸ್ವಂತ ಪೆದ್ದ ಹರಿವಾಣ ಹುಟ್ಟಿದೂರಿಗೆ ಹೊರಟು ಹೋಗ್ಬಿಡ್ತಾರೆ.
ಆಗ ಚಿದಾನಂದ ಅವಧೂತ ಒಬ್ರೇ ಹೆಬ್ಬಾಳಲ್ಲಿ ಉಳ್ಕೊಂಡ್ಬಿಡ್ತಾರೆ. ಒಂಥರ ಪರದೇಶಿ, ಏನೋ ತತ್ವ ಹೇಳ್ತಾರಲ್ಲ, ಪರದೇಶಿ ಆದ ಮೇಲೆ ಈ ಶರೀರಕ್ಕೆ ಸುಖವಿನ್ನೆಲ್ಲಿದೆಯೋ ಅಂತ ಹೇಳಿ ಹೇಳ್ತಾರಲ್ಲ, ಆ ಪದ್ಯದ ಹಾಗೆ ಈ ಚಿಕ್ಕ ಮಗು ಪರದೇಶಿ ಆಗ್ಬಿಡ್ತದೆ. ಆಗ ಆಶ್ರಯದಾತರು ಲಕ್ಷ್ಮಕ್ಕ ಮತ್ತೆ ಪಂಪಕ್ಕ ಅಂತ ಹೇಳಿ. ತಂದೆ ತಾಯಿಗಳು ಇನ್ನೇನು ದೇಹ ತ್ಯಾಗ ಮಾಡಿದ್ರು, ಅಣ್ಣ ತಮ್ಮಂದಿರು ಹೊರಟೋದ್ರು, ಯಾರೋ ಕಂಡೋರ್ ಮನೆ ಆಶ್ರಯದಲ್ಲಿ ಮಗು ಬೆಳೀತಾ ಇತ್ತು. ಹೀಗೆ ಬೆಳೀತಾ ಇರ್ಬೇಕಾದ್ರೆ ಅಲ್ಲಿ ಈ ಹೆಬ್ಬಾಳ ಗ್ರಾಮಕ್ಕೆ ಹೋದ್ರೆ ಯಾರಾದ್ರೂ ತೋರಿಸ್ತಾರೆ ಮಂತ್ರದ ಬಂಡೆ ಅಥವಾ ಶಂಕರನ್ ಬಂಡೆ ಅಂತ ಹೇಳಿ. ಆ ಶಂಕರನ್ ಬಂಡೆಯಿಂದ ಕುಡಿಯೋ ನೀರು ತರೋದು ಒಂದು ವಾಡಿಕೆ. ಲಕ್ಷ್ಮಕ್ಕ ಪಂಪಕ್ಕ ಕುಡಿಯೋ ನೀರು ತರೋದು, ಅಲ್ಲಿ ಹೋಗೋದು ಎಲ್ಲ ಇರ್ತದೆ. ಹೀಗೆ ಇವನು ಶಂಕರನ ಬಂಡಿಯಲ್ಲಿ ಇದ್ದಾಗ ದೇವಿ ಅನ್ನೋಳು ಲಕ್ಷ್ಮಕ್ಕನ ರೂಪದಲ್ಲಿ ಬಂದೋಗ್ತಾಳೆ. ಲಕ್ಷ್ಮಕ್ಕನ ರೂಪದಲ್ಲಿ ಬಂದಂಥವಳು ಚಿದಾನಂದರು ಶಂಕರನ ಬಂಡೆ ಅಂತ ಏನಿದೆ, ಆ ಬಂಡೆ ಬಹಳ ನೋಡೋದಕ್ಕೆ ಸೋಜುಗವಾದ ಬಂಡೆ. ಸುತ್ತ ತುಂಗಭದ್ರಾ ನದಿ ಅದನ್ನ ಸುತ್ತಾಕೊಂಡು ಹೋಗುತ್ತೆ. ಅದೊಂದು ದ್ವೀಪ ಇದ್ದಂಗಿದೆ. ನೋಡ್ಬೋದು, ನಾವು ಆ ಸ್ಥಳಕ್ಕೆ ಹೋಗಿದ್ವಿ. ಅಲ್ಲಿ ಈಶ್ವರನ ಚಿತ್ರ, ನಂದೀಶನ ಚಿತ್ರ, ಬೇರೆ ಬೇರೆ ಚಿತ್ರಗಳನ್ನ ಆ ಬಂಡೆ ಮೇಲೆ ಕೆತ್ತಿದ್ದಾರೆ. ಅದೊಂದು 10-15 ಅಡಿ ಬಂಡೆ ಇರಬೇಕು. ತುಂಗಭದ್ರಾ ನದಿ ಆ ಬಂಡೆ ಸುತ್ತಾಕೊಂಡೇ ಹೋಗುತ್ತೆ. ಆ ಬಂಡೆಯಲ್ಲಿ ಮೇಲೆ ಇವರಿದ್ದಾಗ ಈ ಲಕ್ಷ್ಮಕ್ಕ ಅಲ್ಲಿಗೆ ಹೋದವಳು ಚಿದಾನಂದರ ನಡತೆ ನೋಡ್ತಾಳೆ. ಅವ್ರಿಗೆ ಯಾವಾಗಲೂ ಆಧ್ಯಾತ್ಮದ ಅಭಿರುಚಿ ಇತ್ತಂತೆ. ಬಗಳ ಮಂತ್ರವನ್ನು ಜಪಿಸ್ತೀರಂತೆ. ಈ ಜಪಿಸೋದನ್ನು ಕಂಡು ಇವನನ್ನ ಯಾರಾದ್ರೂ ಆಧ್ಯಾತ್ಮ ಗುರುಗಳಿಗೆ ವಶಕ್ಕೆ ಒಪ್ಸೋದು ಒಳ್ಳೆಯದು ಅಂತ ಆಕೆ ತೀರ್ಮಾನ ಮಾಡ್ತಾಳೆ. ತೀರ್ಮಾನ ಮಾಡಿದಾಗ ಅದೇನ್ ಸಂದರ್ಭ ಬಂತು ನನಗೆ ಗೊತ್ತಿಲ್ಲ. ಚಿದಾನಂದ ಅವಧೂತರ ಹಿಂದಿನ ಜನ್ಮದ ಕಥೆಯನ್ನೇ ಹೇಳ್ತಾಳೆ. ನೀನು ಹಿಂದಿನ ಜನ್ಮದಲ್ಲಿ ಕಪಿಲ ಮುನಿಗಳು, ಅಂದ್ರೆ ದ್ವಾಪರ ಯುಗದಲ್ಲಿ, ಕಲಿಯುಗದಲ್ಲ, ದ್ವಾಪರ ಯುಗದಲ್ಲಿ ಶ್ರೀಮನ್ನಾರಾಯಣನ ಅವತಾರ ಅಂತ ಏನು ಹೆಸರಿದೆ, ಪ್ರಸಿದ್ಧಿಯಾಗಿದೆ, ಅಂತ ಕಪಿಲ ಮುನಿ ಆಶ್ರಮದಲ್ಲಿ ನೀನಿದ್ದೆ. ಆ ಆಶ್ರಮದಲ್ಲಿ ನೀನಿರುವಾಗ ಆ ಕಪಿಲ ಮುನಿ ಆನಂದದ ಅಶ್ರು, ಆ ನೀರು ಬರುತ್ತಲ್ಲ, ಕಣ್ಣೀರು, ಆನಂದದ ಅಶ್ರು ಅಂತ ಹೇಳಿ ಬಾಷ್ಪ, ಆನಂದ ಬಾಷ್ಪ, ಅದರಿಂದ ಜನಿಸಿದವನು ನೀನಾಗಿದ್ದರಿಂದ ನಿನಗೆ ಆ ಜನ್ಮದಲ್ಲಿ ಆನಂದ ಸೃಜ ಎಂಬ ನಾಮಕರಣ ಇತ್ತು ಅಂತ ಹೇಳ್ತಾರೆ. ಇವೆಲ್ಲ ಚಿಂತನೆಗೆ ಅರ್ಹವಾದ ಸಂಗತಿಗಳು. ಯೋಚನೆ ಮಾಡ್ಬೇಕು. ಕರ್ಮ ಸಿದ್ಧಾಂತ ಬಲ್ಲವರು ಕಳೆದ ಜನ್ಮದಲ್ಲಿ ಹೆಸರು ಗೊತ್ತಾಗುತ್ತೆ, ಯಾವ ಆಶ್ರಮದಲ್ಲಿದ್ರು ಅಂತ ಗೊತ್ತಾಗುತ್ತೆ, ಯಾವ ಗುರುಗಳ ನೆರಳಲ್ಲಿ ಬದುಕ್ತಾ ಇದ್ರು ಅಂತ, ಇದನ್ನೆಲ್ಲ ದೇವಿ ರೂಪದಲ್ಲಿ ಬಂದು, ದೇವಿ ಲಕ್ಷ್ಮಕ್ಕನ ರೂಪದಲ್ಲಿ ಬಂದು ಹೇಳ್ತಾ ಇರೋದು ಚಿದಾನಂದರಿಗೆ. ಅವನೆಲ್ಲ ಕೇಳ್ತಾ ಇರ್ತಾನೆ, ಹೌದಾ ಹೌದಾ ಅಂತ ಹೇಳಿ. ಆ ಆನಂದ ಅಶ್ರುಜ ಎಂಬ ನಾಮಕರಣದಿಂದ ದ್ವಾಪರ ಯುಗದಲ್ಲಿ ಚಿದಾನಂದ ಅವಧೂತರು ಇರುವಾಗ ಆ ಆಶ್ರಮಕ್ಕೆ ಬ್ರಾಹ್ಮಣ ಅವಧೂತರು ಒಬ್ಬರು ಬಂದ್ಬಿಡ್ತಾರೆ, ಭಿಕ್ಷಾಂದೇಹಿ ಅಂತ ಹೇಳಿ. ಚಿದಾನಂದ ಅವಧೂತರು ಅಂದ್ರೆ ಆ ಕಾಲದಲ್ಲಿ ಆನಂದ ಅಶ್ರುಜ ಎಂಬ ಹೆಸರಿನ ಆಶ್ರಮವಾಸಿಗೆ ಈ ಬ್ರಾಹ್ಮಣರು ಭಿಕ್ಷಾಂದೇಹಿ ಅಂದರೆ ಏನಾದರೂ ಅವ್ರಿಗೆ ಭಿಕ್ಷೆ ನೀಡಬೇಕು, ಆದರೆ ಅಡಿಗೆ ಏನು ರೆಡಿ ಆಗಿಲ್ಲ, ಸ್ವಲ್ಪ ಹೊತ್ತು ತಡೆದ್ರೆ ನಾನು ಅಡಿಗೆ ಸಿದ್ಧ ಮಾಡಿ ನಿಮಗೆ ಬಡಿಸ್ತೀನಿ ಅಂತ ಇವ್ರು ಹೇಳ್ತಾರೆ ಆ ಬ್ರಾಹ್ಮಣರ ಅವಧೂತನಿಗೆ. ಆಯ್ತು, ಹಾಗೆ ಆಗ್ಲಿ ಅಂದ್ಬಿಡ್ತಾರೆ. ಆ ಬ್ರಾಹ್ಮಣರ ಅವಧೂತರು ಅಲ್ಲೊಂದು ಅರಳಿ ಮರದ ನೆರಳಿಗೆ ಹೋಗಿ ಕುತ್ಕೊಳ್ತಾರೆ. ಹಾಗೆ ಅವರು ಸಮಾಧಿ ಸ್ಥಿತಿಗೆ ಹೋಗ್ಬಿಡ್ತಾರೆ. ಒಂದು 10-20 ನಿಮಿಷದಲ್ಲಿ ಅಡಿಗೆ ಸಿದ್ಧ ಆಗ್ತದೆ. ಭೋಜನಕ್ಕೆ ಕರೆಯೋಣ ಅಂತ ಚಿದಾನಂದ ಅವಧೂತರು ಆನಂದ ಸೃಜ ಎಂಬವರು ಬರ್ತಾರೆ. ಬಂದು, ಸ್ವಾಮೀಜಿ ಭೋಜನಕ್ಕೆಲ್ಲ ಸಿದ್ಧವಾಗಿದೆ, ತಾವು ದಯಮಾಡಿಸ್ಬೇಕು, ಭಿಕ್ಷಾಂದೇಹಿ ಅಂದಿದ್ರಿ, ಬರ್ರಿ ಅಂತ ಕರೀತಾರೆ. 2-3 ಸರಿ ಕರೆದ್ರು ಅವ್ರೇನು ಉತ್ತರ ಕೊಡಲ್ಲ. ಯಾಕೆ ಅಂದ್ರೆ ಆ ಬ್ರಾಹ್ಮಣ ಅವಧೂತರು ಸಮಾಧಿ ಸ್ಥಿತಿಗೆ ಹೋಗಿರ್ತಾರೆ. ಚಿದಾನಂದರು 1-3 ಸಾರಿ ಕರೆದ್ಬಿಟ್ಟು ಅವರು ಸುಮ್ಮನೆ ಅಪಹಾಸ್ಯ ಮಾಡ್ದಂಗೋ ಅಥವಾ ಹಾಸ್ಯ ಮಾಡ್ದಂಗೋ, ಓಹೋ ಇದೇನು ನಾನ್ ಕಾಣದ ಅವಧೂತ ಆಶ್ರಮವೇನಪ್ಪ, ನಾನ್ ಕಾಣದೆ ಇರ್ತಕ್ಕಂಥ ಸಮಾಧಿ ಸ್ಥಿತಿಗೆ ಹೋಗ್ಬಿಟ್ಟಿದ್ದೀರಾ, ಅದೆಂತ ಸಮಾಧಿ ಸ್ಥಿತಿ, ನಾನು 3 ಸರಿ ಕೂಗ್ತಾ ಇದ್ದೀನಿ, ನೀನು ಯಾಕೆ ಎಚ್ಚರವಾಗ್ತಾ ಇಲ್ಲ, ಭೋಜನಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ ಸ್ವಲ್ಪ ಹಾಸ್ಯ ಮಾಡ್ಬಿಡ್ತಾರೆ ಆ ಬ್ರಾಹ್ಮಣರ ಅವಧೂತರನ್ನ. ಯಾರು? ಈ ಚಿದಾನಂದಿತರು ಹೋದ ಜನ್ಮದಲ್ಲಿ. ಆವಾಗ ಅವ್ರಿಗೆ ಎಚ್ಚರಿಕೆ ಆಗುತ್ತೆ, ಓಹೋ ನೀನೇನಂದಪ್ಪ,
ಇದೇನು ಸೀಮೆಗಿಲದ ಅವಧೂತ ಸ್ಥಿತಿ ಅಂತ ಅಂದಲ್ಲ? ಸರಿ ಸರಿ. ಸಮಾಧಿ ಸ್ಥಿತಿಯನ್ನ ಅಪಹಾಸ್ಯ ಮಾಡ್ದಲ್ಲ? ನಾನು ಕರೆದು ಕೂಗಿದ್ರು ಕೂಡ ಕೇಳ್ದಂಗೆ ಸುಮ್ಮನಿದಿರಿ ಅಂತ ಹೇಳಿ ನಿಂದೆ ಮಾಡಿದಲ್ಲ? ಹಾಗಾದ್ರೆ ನೀನು ಮುಂದಿನ ಜನ್ಮದಲ್ಲಿ ಈ ಅವಧೂತ ಸ್ಥಿತಿಯನ್ನ ಅನುಭವಿಸಿ ಬರುವಂತೆ ಆಗ ನಿನಗೆ ಮೋಕ್ಷ ಅಂತ ಹೇಳಿ ಅವ್ರು ಶಾಪ ಕೊಟ್ಬಿಡ್ತಾರೆ. ಆ ಆನಂದ ಸೃಜನೆಗೆ ಬಹಳ ಶೋಕ ಉಂಟಾಗ್ತದೆ. ಸ್ವಾಮೀಜಿ ಈಗ ಅಂದ್ಬಿಟ್ರಲ್ಲ, ನಾನೇನು ಭೋಜನ ರೆಡಿ ಮಾಡಿದ್ದೆ, ಸಿದ್ಧ ಮಾಡಿ ಇಟ್ಕೊಂಡಿದ್ದೆ, ನಿಮ್ಮನ್ನ ಕರೆಯೋದಕ್ಕೆ ಬಂದೆ, ನನಗೆ ಗೊತ್ತಿಲ್ಲ ನೀವು ಸಮಾಧಿ ಸ್ಥಿತಿ ಹೋಗಿರೋದು, ಏನೋ ನನ್ನಿಂದ ತಪ್ಪಾಯ್ತು ಅಂದಾಗ, ಇಲ್ಲ ಇಲ್ಲ, ಶಾಪ ವಿಮೋಚನೆ ಆಗಬೇಕಂದ್ರೆ ನೀನು ಅವಧೂತ ಸ್ಥಿತಿಯನ್ನ ಅನುಭವಿಸಿ ಮುಂದಿನ ಜನ್ಮದಲ್ಲಿ ನಿನಗೆ ಮೋಕ್ಷ ಇದೆ ಅಂತ ಹೇಳಿ ಆ ಬ್ರಾಹ್ಮಣರ ಸ್ವಾಮಿಗಳು ಬಂದು ಭೋಜನ ಮಾಡಿ ಆ ಒಂದು ಪರಿಹಾರವನ್ನ ಸೂಚಿಸಿ ನಿನಗೆ ಸೂಕ್ತ ಗುರುಗಳು ಸಿಗ್ತಾರೆ, ಸೂಕ್ತ ಆಶ್ರಮ ಸಿಕ್ಕುತ್ತೆ, ಅದೆಲ್ಲ ಸಾಧನೆ ಮಾಡ್ತೀಯ, ಮುಂದಿನ ಜನ್ಮದಲ್ಲಿ ಹೋಗು ಅಂತೇಳಿ ಅವರು ಹೊರಟು ಹೋಗ್ಬಿಡ್ತಾರೆ ಭೋಜನ ನಡೆಸಿ. ಇದಾದ ಮೇಲೆ ನೋಡಿ, ಅದು ನಡೆದಿರೋದು ದ್ವಾಪರ ಯುಗ ಅಂತ ಹೇಳುತ್ತೆ, ಕಥೆಯಾಗ ಹಂಗೆ ಹೇಳುತ್ತೆ. ಆದ್ರೆ ಕಲಿಯುಗದಲ್ಲಿ ಮತ್ತೆ ಅವರು ಅವಧೂತ ಆಶ್ರಮವನ್ನ ಸ್ವೀಕಾರ ಮಾಡಲೇಬೇಕಾಗ್ತದೆ. ಈ ಕಥೆಯನ್ನ ಲಕ್ಷ್ಮಕ್ಕ ಎಂಬಳು ಚಿದಾನಂದ ಅವಧೂತರಿಗೆ ಪ್ರತಿಯೊಂದು ಹಿಂದಿನ ಜನ್ಮವನ್ನ ನೆನ್ಪು ಮಾಡಿಕೊಡ್ತಾಳೆ. ಆಗ್ಲೂ ಕೂಡ ಚಿದಾನಂದರು ಹೀಯಾಳಿಸ್ತಾರ ಆಕೆನ, ನೀನು ಒಬ್ಬ ಸಾಮಾನ್ಯ ಪೆದ್ದ ಮುಂಡೆ ಇದ್ದಂಗಿದೆಯಾ, ಎರಿಮುಂಡೆ ಇದ್ದಂಗಿದೆಯಾ, ನಿನಗೆ ಹೆಂಗ್ ಗೊತ್ತಾಗತ್ತೆ ಹಿಂದಿನ ಜನ್ಮದ ಕಥೆ ಎಲ್ಲ, ನೀನೇನ್ ಬಲ್ಲೆ ಅದೆಲ್ಲ, ನನಗೆಲ್ಲ ಅದೆಲ್ಲ ಹೇಳಿದ್ರೆ ನಡೆಯೋದಿಲ್ಲ ಅಂತ ಚಿದಾನಂದರು ಈ ಜನ್ಮದಲ್ಲಿ ಒಪ್ಪೋದೇ ಇಲ್ಲ. ಇಲ್ಲ, ನಿನಗೆ ಗೊತ್ತಾಗುತ್ತೆ, ನಾನು ಹೇಳಿದ್ದು ನಿಜ ಇದೆ, ನೀನು ಸಾಧನೆ ಮಾಡಿದ್ರೆ ನಿನಗೆ ತ್ರಿಕಾಲ ಜ್ಞಾನ ಬರುತ್ತೆ, ಅವಾಗ ನಿನಗೆ ಗೊತ್ತಾಗತ್ತೆ ಏನೇನಾಗಿದೆ, ಅಷ್ಟು ಜನ್ಮಗಳಲ್ಲಿ ನೀನು ಬಂದಿದೀಯ ಅನ್ನೋದು ಅಂತ ಹೇಳಿ ಹೇಳ್ತಾಳೆ. ಅವಾಗ ಇವ್ರಿಗೆ ಆಶ್ಚರ್ಯ ಆಗುತ್ತೆ, ಇವಳು ನೋಡಿದ್ರೆ ನಮ್ಮ ಅಕ್ಕ ಇದ್ದಂಗೆ ಲಕ್ಷ್ಮಕ್ಕ ಇದ್ದಾಳೆ, ಆದ್ರೆ ನನ್ನ ಬಗ್ಗೆ, ನನ್ನ ಹಿಂದಿನ ಜನ್ಮದ ಗುರು ಯಾರು, ಆ ಸ್ಥಿತಿಯಲ್ಲಿ ನಾನು ಯಾರನ್ನ ಹಾಸ್ಯ ಮಾಡಿದೆ, ಆಗ ನನ್ನ ಹೆಸರೇನಿತ್ತು ಅಂತ ಹೆಂಗೆ ಪರಿಪಕ್ವವಾಗಿ ದೃಢವಾಗಿ ಹೇಳ್ತಾಳಲ್ಲ ಅನ್ನೋದು ಇವ್ರ ಮನಸ್ಸಲ್ಲಿ ಗುಂಗಾರಿ ಕೊರದಂಗೆ ಕೊರಿತಾ ಇರುತ್ತೆ. ಹಾಗಾದ್ರೆ ಆಧ್ಯಾತ್ಮದೊಳಗೆ ಇಷ್ಟು ಐತೆ ಅಂತ ನಾನು ಕೂಡ ಈಗ ಯಾರ್ಯಾರು ಇದನ್ನ ಶ್ರವಣ ಮಾಡ್ತಾ ಇದ್ದಾರೋ ಅವರಿಗೆ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಹೀಗೆಲ್ಲ ತ್ರಿಕಾಲ ಜ್ಞಾನವನ್ನ ಹೇಳೋರು ಇರ್ತಾರ, ಈಗ ಹಿಂದಿನ ಜನ್ಮದ್ದು ಎಲ್ಲ ನಮಗೆ ಗೊತ್ತಾಗುತ್ತಾ, ಅಂಥ ಒಂದು ವಿದ್ಯೆ ಈ ಬ್ರಹ್ಮಜ್ಞಾನದಲ್ಲಿ ಬರುತ್ತಾ ಅನ್ನೋದು ತಮ್ಮ ವಿವೇಚನೆಗೆ ಬಿಟ್ಬಿಟ್ಟಿದ್ದೀನಿ. ಇದನ್ನ ನನ್ನಿಂದ ಏನು ಉತ್ತರ ಹೇಳಕ್ಕಾಗಲ್ಲ, ನಾನು ಅಷ್ಟು ದೊಡ್ಡ ಸಾಧಕನೂ ಅಲ್ಲ. ಬಟ್ ಆಕೆ ಲಕ್ಷ್ಮಕ್ಕ ಅನ್ನೋಳು ಈ ಸ್ಥಿತಿಯನ್ನ ಹೇಳಿದ ಮೇಲೆ ಚಿದಾನಂದರಿಗೆ ಇದನ್ನು ಸಾಧನೆ ಮಾಡ್ಬೇಕಂತಾಗ ಆಯಮ್ ಹೇಳ್ತಾಳೆ, ಇಲ್ಲೇ ಹತ್ರದಲ್ಲಿ ಅಯೋಧ್ಯೆ ಅಂತ ಒಂದು ಗ್ರಾಮ ಇದೆ, ಎರಡು ಅಕ್ಕಪಕ್ಕದ ಊರುಗಳೇ, ಹೆಬ್ಬಾಳು ಮತ್ತೆ ಅಯೋಧ್ಯ. ಅಲ್ಲಿ ಸದ್ಗುರುನಾಥನಾದಂತ ಕೊಂಡಾರಿಯರು ಅಂತ ಪ್ರಸಿದ್ಧಿಯಾಗಿದ್ದಾರೆ, ಅವ್ರ ಹತ್ರ 100 ಜನ ಶಿಷ್ಯರಿದ್ದಾರೆ, ಅವರು ಆಧ್ಯಾತ್ಮ ಗುರುಗಳು, ಅವರು ಸಿದ್ಧಿ ಪುರುಷರು, ನಿನ್ನನ್ನ ಅಲ್ಲಿ ಕರ್ಕೊಂಡೋಗಿ ಬಿಡ್ತೀವಿ ಬಾ ಅಂತ ಹೇಳಿ ಲಕ್ಷ್ಮಕ್ಕ ಪಂಪಕ್ಕ ಅನ್ನೋರು ಅಲ್ಲಿಂದ ಅಯೋಧ್ಯೆಗೆ ಕರ್ಕೊಂಬರ್ತಾರೆ. ತುಂಗಭದ್ರಾ ನದಿ ಹೆಂಗೆ ಹರಿದು ಹೋಗಿದೆಯೋ ಆ ನದಿ ದಡದಾಗಾಸೆ ಬಂದ್ಬಿಟ್ರೆ ಹೆಬ್ಬಾಳಿಂದ 3 ಮೈಲಿ ದೂರದಾಗ ಅಯೋಧ್ಯೆ ಇದೆ. ದೇವಿ ಮಹಾತ್ಮೆಯಲ್ಲೂ ಕೂಡ ತುಂಗಭದ್ರಾ ತೀರದಲ್ಲಿ ಮೆರವ ವರ ಅಯೋಧ್ಯದಿ ಅನ್ನುವಾಗ ಅವರು ಇದೇ ಅಯೋಧ್ಯವನ್ನೇ, ತುಂಗಭದ್ರಾ ತೀರ ಅಂದ್ರೆ ದಡದಲ್ಲೇ ಅಯೋಧ್ಯಪುರ ಇರೋದು, ಇದನ್ನ ಅವರು ಸ್ಮರಣೆ ಮಾಡಿದ್ದಾರೆ. ಅವ್ರ ಸ್ಥಳ ಯಾವುದು, ಅವ್ರ ಗುರು ಯಾರು, ಎಲ್ಲಿದ್ರು ಅನ್ನೋದನ್ನ, ಆ ವಿಳಾಸವನ್ನ ತುಂಗಭದ್ರಾ ತೀರ ಅಂತ ಹೇಳಿ ತೋರಿಸಿದ್ದಾರೆ. ಆ ಅಯೋಧ್ಯೆಗೆ ಕರ್ಕೊಂಡು ಬರ್ತಾರೆ, ಕರ್ಕೊಂಡು ಬಂದು ಕೊಂಡಪ್ಪರಿಗೆ ಪರಿಚಯ ಮಾಡ್ತಾರೆ. ಕೊಂಡಪ್ಪರಿಗೆ 2 ಹೆಸರು, ಒಂದು ಮೂಲತಃ ಕೊಂಡಾರ್ಯರು, ಕೊಂಡಾಗುರುಗಳು ಅಂತ ಒಂದ್ ಹೆಸರು, ಆದ್ರೆ ಅವರ ಗುರುಗಳು ಈತನಿಗೆ ಒಂದು ಮುದ್ರೆ ಇಡ್ತಾರೆ, ನೀನು ಚಿದಾನಂದ, ಯಾವಾಗ್ಲೂ ಆನಂದವಾಗಿರ್ತೀನಿ, ನಿನಗೆ ಚಿದಾನಂದ ಅಂತ. ಕೊಂಡಪ್ಪ ಮತ್ತೆ ಚಿದಾನಂದ ಅಂತ 2 ಹೆಸರು ಅವರಿಗೆ. ಆ ಕೊಂಡಪ್ಪರು ತನ್ನ ಹೆಸರನ್ನ, ಚಿದಾನಂದ ಎಂಬ ಹೆಸರನ್ನ ಈಗ ನಮ್ಮ ಜಂಕಪ್ಪನಿಗೆ, ಏನು ಅವರ ಶಿಷ್ಯನಾಗಿ ಬರ್ತಾ ಇದ್ದಾರೆ ಅಯೋಧ್ಯೆ ಒಳಗೆ, ಆ ಜಂಕಪ್ಪನಿಗೆ ಚಿದಾನಂದ ಹೆಸರು ಬದಲಾವಣೆ ಮಾಡಿದವರು ಅವರೇ. ಚಿದಾನಂದ ಅಂತ ಇಟ್ಬಿಟ್ಟು ಮುಂದಕ್ಕೆ ಅವಧೂತ ಅಂತ ಹೇಳಿ ಬಿರುದನ್ನ ಕೊಡ್ತಾರೆ. ಹಾಗಾಗಿ ಚಿದಾನಂದ ಅವಧೂತ ಅಂತ ಹೇಳಿ, ಅಂದ್ರೆ ಅದ್ರಾಗೆ ಗುರುವಿನ ಹೆಸರು ಸೇರ್ಕೊಂಡಿದೆ, ತಾನು ಪಡೆದಂತ ಪದವಿ ಏನಿದೆ ಅವಧೂತ ಸ್ಥಿತಿ ಅದು ಸೇರ್ಕೊಂಡಿದೆ. ಹಾಗಾಗಿ ಅವರನ್ನ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಅವಧೂತ ಅಂತ ಹೇಳಿ ನಾಡಿನಾದ್ಯಂತ ಪ್ರಸಿದ್ಧರಾಗ್ತಾರೆ. ಇದಾಯ್ತು.
ಈ ಕೊಂಡಪ್ಪರ ಆಶ್ರಮಕ್ಕೆ ಬಂದಾದ ಮೇಲೆ ಅವರು ಗುರುವೇನು ಈತನ ತತ್ವ ವಿಚಾರ ಕೇಳೋದಕ್ಕೆ ಬಾಗಿಲಿಂದ ಒಳಗೆ ಬೇಗನೆ ಕರೀಲಿಲ್ಲ. ಕೆಲವು ದಿನಗಳ ಕಾಲ ಚಿದಾನಂದ ಅವಧೂತರು ಅವರ ಆಶ್ರಮದ ಬಾಗಿಲಲ್ಲೇ ಕೂತ್ಕೊಂಡು ಅವ್ರು ವಿಚಾರ ಮಾಡೋದನ್ನ, ಸಂವಾದ ಮಾಡೋದನ್ನ, ತತ್ವ ಹೇಳೋದನ್ನೆಲ್ಲ ಬಾಗಿಲಲ್ಲೇ ಕೂತ್ಕೊಂಡು ಕೇಳರಂತೆ. ಗುರುವು ಪರೀಕ್ಷೆ ಮಾಡ್ತಾ ಇದ್ದಾನೆ, ಈ ಹೊಸ ಶಿಷ್ಯ ಬಂದಿದ್ದಾನೆ, ಇವನಿಗೆ ಸಹನೆ ಮತ್ತೆ ತಾಳ್ಮೆ ಹೇಗಿದೆ ಅಂತ ಪರೀಕ್ಷೆ ಮಾಡ್ತಾ ಇದ್ದಾನೆ. ಉಳಿದೆಲ್ಲ ಶಿಷ್ಯರು ಅವರ ಮುಂದ್ಗಡೆನೆ ಕೂತ್ ಕೇಳ್ತಾ ಇರ್ತಾರೆ. ಆದ್ರೆ ಈ ಹೊಸದಾಗಿ ಸೇರಿದಂತ ಚಿದಾನಂದ ಅವಧೂತರು ಬಾಗಿಲಲ್ಲೇ ಕೂತ್ಕೊಂಡು ಕೇಳ್ಬೇಕು. ಈಗ ಎಷ್ಟೋ ದಿನ ಆದ್ಮೇಲೆ ಆತನ ತಾಳ್ಮೆ ಪರೀಕ್ಷೆ ಮಾಡಿ ಈತನಿಗೆ ಆಧ್ಯಾತ್ಮದ ಮೇಲೆ ಒಳ್ಳೆ ತೀವ್ರವಾದ ಹಂಬಲ ಇದೆ. ಇದಕ್ಕೇನಾದ್ರೂ ಬೀಜ ಬಿತ್ತಿದ್ರೆ ಅವ್ರಿಗೇನನ್ನಿಸ್ತೋ ಒಂದು ಕೃಪಾದೃಷ್ಟಿ ಚಿದಾನಂದರ ಮೇಲೆ ಬಿದ್ದ್ಬಿಡುತ್ತದೆ. ನೆಕ್ಸ್ಟ್ ದಿನ ಚಿದಾನಂದರನ್ನ ಬಾಗಿಲಿಂದ ಒಳಗ್ ಕರೀತಾರೆ. ಆಶ್ರಮದ ಒಳಗ್ ಬಾ, ಹತ್ರ ಬಂದು ಕುತ್ಕೊಂಡು ಆಲ್ಸಪ್ಪ ಅಂತ ಹೇಳಿ ತಾವು ಏನ್ ಚರ್ಚೆ ಚಿಂತನೆ ಮಾಡ್ತಾ ಇದ್ದೀರೋ ಆ ಚಿಂತನೆ ಮಂಥನದ ವಿಚಾರವನ್ನ ಹತ್ತಿರದಿಂದ ಕೇಳಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಯಾರು? ಕೊಂಡಪ್ಪ ಆರ್ಯರು. ಹೀಗೆ ಗುರು ಸಾನ್ನಿಧ್ಯ ಸಿಗೋದು ಪುಣ್ಯದ ಫಲವೇ. ಹಿಂದಿನ ಜನ್ಮದಿ ತಂದ ಪುಣ್ಯದ ರಾಶಿ ಇಂದಿಗೆ ಒದಗೀತೆ ತಂಗಿ, ಅದರಿಂದ ನಿತ್ಯಾನಂದವು ಮಂಗಳಾಂಗಿ ಅಂತ ತತ್ವದಲ್ಲಿ ಹೇಳ್ತಾರೆ. ಹೀಗೆ ನಮಗೆ ನಿತ್ಯಾನಂದ ಆಗಬೇಕಾದ್ರೆ ಹಿಂದಿನ ಜನ್ಮದ ಪುಣ್ಯದ ರಾಶಿ ಇದ್ರೆ ಮಾತ್ರ ಗುರು ಸಾನ್ನಿಧ್ಯ, ಗುರು ಸಾಮೀಪ್ಯ, ಗುರು ಕಟಾಕ್ಷ ಅಥವಾ ಗುರುಕೃಪೆ ಯೋಗ ಸಿಗುತ್ತೆ ಅನ್ನೋದಕ್ಕೆ ಚಿದಾನಂದರ ಈ ಜೀವನ ಒಂದು ದೃಷ್ಟಾಂತವಾಗಿ ನಮಗೆ ಕಂಡುಬಿಡುತ್ತೆ. ಅಲ್ಲಿಂದ ಚಿದಾನಂದರಿಗೆ ಅವ್ರ ಕೆಲಸ ಹೇಳಕ್ ಶುರು ಮಾಡ್ತಾರೆ. ನಾನು ಈಗ ಕೇಳ್ತಾ ಇರೋಂಥವ್ರಿಗೆ ಚಿದಾನಂದರ ಈ ಸಂದರ್ಭಕ್ಕೆ ಇವತ್ತಿನ ಮುಖ್ಯ ವಿಚಾರ ಅಂದ್ರೆ ಗುರು ಸೇವೆ ಹೇಗ್ ಮಾಡಬೇಕು ಒಬ್ಬ ಶಿಷ್ಯ, ಅದನ್ನು ಒಂದು ವಿಚಾರ. ಎರಡನೇದು, ಈ ದೇಶದ ತುಂಬಾ ಅವರು ಎಷ್ಟು ಪುಣ್ಯಕ್ಷೇತ್ರಗಳನ್ನ ಸಂಚಾರ ಮಾಡಿ ನೋಡ್ಕೊಂಡು ಬಂದ್ರು ಅನ್ನೋದು ಎರಡೇ ಸಂಗತಿಗಳು ಈ ವಿಚಾರ ಇವತ್ತಿನ ದಿನಕ್ಕೆ ನಾನು ತಗೊಂಡಿರೋದು. ಅವರು ಗುರುಗಳ ಪರೀಕ್ಷೆಗೆ ಎಷ್ಟು ಒಳಗಾದ್ರು, ಯಾವ್ಯಾವ ಪರೀಕ್ಷೆ ಮಾಡಿದ್ರು ಕೊಂಡಾರ್ಯರು ಅನ್ನೋದು ಒಂದು, ಗುರುಗಳಿಗೆ, ಗುರು ಶಿಷ್ಯರಿಗೆ ಮತ್ತೆ ಗುರು ಬಂಧು ಬಳಗಕ್ಕೆ, ಗುರುವಿನ ಹಿತೈಷಿಗಳಿಗೆ ಏನೇನು ಸೇವೆಗಳನ್ನ ಚಿದಾನಂದರು ಸಲ್ಲಿಸಿದ್ರು ಅನ್ನೋದು ಇಲ್ಲಿ ಮುಖ್ಯವಾಗಿ ತಿಳ್ಕೊಬೇಕಾದ್ದು. ಯಾಕೆಂದ್ರೆ ಗುರು ಸೇವೆ ಅನ್ನೋದೇ ಮಹಾ ದೊಡ್ಡದು ಅಂತ ಎಲ್ಲಾ ಶರಣರು ಗುರುವಿನ ಗುಲಾಮನಾಗದ ತನಕ ದೊರೆಯದನ್ನ ಮುಕ್ತಿ ಅಂತ ದಾಸರಿ ಹೇಳಿದಂತೆ, ಆ ಒಂದು ಗುರುವಿನ ಗುಲಾಮ ಆಗೋವರೆಗೂ, ಅವರು ಒಲಿಮೆಯನ್ನ ಗಳಿಸೋವರೆಗೂ ನಮಗೆ ಮೋಕ್ಷದ ಹಾದಿ, ಆ ಹಂಬಲ ಏನಿರುತ್ತೆ ಅದಕ್ಕೆ ಒಂದು ಈ ಸ್ಟಾರ್ಟಿಂಗ್ ಪಾಯಿಂಟ್ ಸಿಕ್ಕದಿಲ್ಲ. ಹಾಗಾಗಿ ಗುರು ಹೇಳಿದ 4 ತರದ ಸೇವೆಗಳನ್ನ ಆ ಶಿಷ್ಯನಾದವನು ನಿರ್ವಹಿಸ್ಬೇಕಾಗತ್ತೆ. ಅದಕ್ಕೆ ಎದುರು ಮಾತಾಡ್ದಲೆ ಯಾವಾಗಲೂ ಚಿದಾನಂದರು ಅವ್ರ ಕೆಲ್ಸಕ್ಕೆ ಹಾಜರಿರಂತೆ. ನಾಲ್ಗೆ ಮೇಲೆ ಚಿದಾನಂದ ಅನ್ನೋ ಬರೋದ್ರೊಳಗಡೆ ಎದುರಿಗಾಲ ಕೈ ಕಟ್ಟಿ ನಿಂತಿರಾರಂತೆ. ಅಷ್ಟ್ರ ಮಟ್ಟಿಗೆ ಅವ್ರ ಸೇವೆ ಮಾಡಾರಂತೆ. ಅವರ ಸೇವೆ ಮತ್ತು ಅವ್ರು ಮಾಡಿದಂತ ಪರೀಕ್ಷೆಗಳನ್ನ ಇವತ್ತಿನ ಚರ್ಚೆಯಲ್ಲಿ ತಗೊಂಡ್ಬಿಡೋಣ. ಹೀಗೆ ಚಿದಾನಂದರು ಅವ್ರ ಹತ್ರ ಸೇರ್ಕೊಂಡ್ಬಿಟ್ರು. ಸೇರ್ಕೊಂಡ ಆದ್ಮೇಲೆ ಗುರುಗಳ ಎಲ್ಲಾ ಕೆಲಸವನ್ನು ಶಿಷ್ಯನಿಗೆ ಹೇಳ್ತಾ ಇದ್ರು. ಇದಕ್ಕಿಂತ ಮೊದಲು ಸೀನಿಯರ್ ಶಿಷ್ಯರು ತುಂಬಾ ಜನ ಇದ್ರು ಆ ಮಠದಲ್ಲಿ, ಅವರ ಆಶ್ರಮದಲ್ಲಿ. ಅವ್ರಿಗೆ ಹೇಳ್ತಾ ಅಂತ ಕೆಲಸವನ್ನ ಚಿದಾನಂದರಿಗೆ ಹೇಳಕ್ ಶುರು ಮಾಡ್ಬಿಟ್ರು. ಇದರಿಂದಾಗಿ ಆ ಶಿಷ್ಯ ವರ್ಗದಲ್ಲೇ ಅಸೂಯೆ ಬಂದ್ಬಿಡ್ತು. ಅಸೂಯೆ ಬಂದಾದ್ಮೇಲೆ, ದ್ವೇಷ ಬಂದಾದ್ಮೇಲೆ, ರಾಗದ್ವೇಷ ಸಹಜವಾಗಿ ಇದ್ದಿದ್ದೆ ಶಿಷ್ಯ ವರ್ಗದಲ್ಲಿ. ಈ ಚಿದಾನಂದರನ ಆಶ್ರಮ ಬಿಟ್ಟು ಓಡಿಸ್ಬಿಡ್ಬೇಕು, ಇವನು ಇಲ್ಲಿದ್ರೆ ನಮಗೆ ಗುರುಗಳು ಮಾತಾಡ್ಸೋದಿಲ್ಲ, ನಮಗೇನು ಕೆಲಸ ಹೇಳಲ್ಲ, ಎಲ್ಲ ಕೆಲಸ ಅವನಿಗೆ ಹೇಳ್ತಾ ಇದ್ದಾರೆ, ಅವನು ಪ್ರೀತಿ ಪಾತ್ರನ ಆಗ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಗುರುವಿನ ಗಮನಕ್ಕೆ ತಾರದ ಹಾಗೆ ಗುರುವಿನ ಮಡದಿಗೆ ಹೇಳ್ಬಿಟ್ಟು ಎಲ್ಲ ಒಂದು ಸಂಚು ಮಾಡ್ಬಿಡ್ತಾರೆ. ಏನಾದರೂ ಮಾಡಿ ಅವನ ಆಶ್ರಮದಿಂದ ಹೊರಗಡೆ ಓಡಿಸ್ಬಿಡ್ಬೇಕು ಅಂತ. ಆ ಸಂಚಿನ ಫಲವಾಗಿ ಅವನಿಗೊಂದು 4 ದಿವಸ ರಾತ್ರಿ ಹೊತ್ತು ಹಳಸಿದ ಅನ್ನವನ್ನೇ ಇಡ್ತಿರ್ತಾರೆ. ಒತ್ತಿದನ್ನ, ಆಳಿಸಿದ ಅನ್ನ ಇಡ್ತಿರ್ತಾರೆ. ಅಲ್ಪ ಸ್ವಲ್ಪ ಅನ್ನ ಉಳಿಸಿರ್ತಾರೆ. ಈ ಅನ್ನ ಯಾವಾಗ ಕಡಿಮೆ ಆಗುತ್ತೆ ಅವನು ಆಶ್ರಮವನ್ನ ಬಿಟ್ಟೋಗ್ಬಿಡ್ತಾನೆ ಅಂತ ಅವರು ಎಣಿಸಿರ್ತಾರೆ. ಅದಾದ್ಮೇಲೆ ಅವರು ಅಳಿಸಿದನ್ನ ತಿನ್ಕೊಂಡು ಹಾಗೆ ಜೀವನ ಮಾಡ್ತಿರ್ತಾರೆ.
ರಾತ್ರಿ ಕೂತ್ರೆ ಬೆಳಗಿನ ಜಾವ 2 ಗಂಟೆ 3 ಗಂಟೆವರೆಗೂ ಗುರುಗಳು ಸಂವಾದ ಮಾಡೋಣ, ತತ್ವ ವಿಚಾರ ಇಟ್ಕೊಂಡಿರೋರಂತೆ, ಎಲ್ಲರೂ ಆಲ್ಸರಂತೆ. ಆ 2-3 ಗಂಟೆವರೆಗೂ ಆಲಿಸಿ 1 ಗಂಟೆನೋ ನಿದ್ದೆ ಮಾಡಿಬಿಟ್ಟು ತಿರ್ಗಾಲೆ 4ವರೆಗೆ ಗುರುವಿನ ಜೊತೆಗೆ ಹೂ ಬಿಡಿಸ್ಕೊಂಡು ಬರಕ್ಕೆ, ನದಿ ಸ್ನಾನಕ್ಕೆ, ಪತ್ರೋಳಿ ಬಿಡಿಸೋದಕ್ಕೆ ಎಲ್ಲ ಗುರುವಿನ ಜೊತೆಗೆ ಹೋಗರಂತೆ. ಹೀಗೆ 1 ಗಂಟೆ 2 ಗಂಟೆ ನಿದ್ದೆ ಮಾಡರಂತೆ. ಇನ್ನು ಎಲ್ಲಾ ಕೆಲಸ ಚಿದಾನಂದರು ನಿರ್ವಹಿಸ್ತಾ ಇದ್ರಂತೆ. ಇಂತಹ ಸಂದರ್ಭದಲ್ಲಿ ಯಾವಾಗ ಊಟದ ಸೊನ್ನೆ ಮಾಡ್ಬಿಟ್ರು, ಮೊದಲು ಅಳಿಸಿದನ್ನ ಇರಕ್ ಶುರು ಮಾಡಿದ್ರು. ಕೊನೆಗೆ ನೆಕ್ಸ್ಟ್ ವೀಕಲ್ಲಿ ಇಡೀ ಪೂರ ಊಟವನ್ನೇ ಸೊನ್ನೆ ಮಾಡ್ಬಿಡ್ತಾರೆ. ಅಂದ್ರೆ ಊಟ ಇಲ್ದಂಗ್ ಮಾಡ್ಬಿಡ್ತಾರೆ, ಮಠ ಬಿಟ್ಟು ಹೋಗ್ಲಿ ಅಂತ. ಆಗ್ಲೂ ಕೂಡ ನೀವು ಗಮನಿಸಬಹುದು, ಅಯೋಧ್ಯೆಗೆ ಹೋದ್ರೆ ಈ ಕೊಂಡಾರೆಯರ ಆಶ್ರಮದಲ್ಲಿ ನದಿ ದಡಕ್ಕೆ ಒಂದು ಈ ದನಕರ ಕೊಟ್ಟಿಗೆಯಲ್ಲಿ ಇರ್ತಕ್ಕಂಥ ಮುಸ್ರೆ ಬಾನಿ ಇದೆ. ಈಗಲೂ ತುಂಗಭದ್ರಾ ನದಿ ದಡಕ್ಕೆ ಮುಸ್ರೆ ಬಾನಿ. ಆ ಮುಸ್ರೆ ಬಾನಿಗೆ ಎಲ್ಲಾ ಶಿಷ್ಯರು 106 ಜನ ಊಟ ಮಾಡಿದಂತ ಈ ಪತ್ರೋಳಿ ಇರ್ತಾವಲ್ಲ, ಆ ಪತ್ರೋಳಿಯನ್ನ ಕಲ್ಗಚ್ಚು ಅಥವಾ ಮುಸ್ರೆ ಬಾನಿಗೆ ಬಿಸಾಕರಂತೆ ರಾತ್ರಿ ಹೊತ್ತು ಊಟ ಮಾಡಿದವರೆಲ್ಲ. ಈಗ ಅಡಿಗೆ ಮನೆಯಾಗ ನೋಡಿದ್ರೆ ಊಟ ಏನು ಇರ್ತಿರ್ಲಿಲ್ಲ, ಅವ್ರೇನು ಉಳಿಸ್ತಿರ್ಲಿಲ್ಲ. ಹಾಗಾಗಿ ಚಿದಾನಂದರು 2 ಗಂಟೆ 3 ಗಂಟೆವರೆಗೂ ಗುರುಗಳ ವಿಚಾರವನ್ನ ಕೇಳಿದಂಥವರು 3 ಗಂಟೆ ಮೇಲೆ ಬಂದು ಮನೆಗೆ ಅಡಿಗೆ ನೋಡ್ಬಿಟ್ಟು ಏನು ಇಲ್ದಾಗ ಆ ಮುಸ್ರೆ ಬಾನಿ ತಕ್ಕ ಹೋಗಾರಂತೆ. ಆ ಮುಸ್ರೆ ಬಾನಿ ತಕ್ಕ ಹೋಗಿ ಈ ಪತ್ರೋಳಿಯಲ್ಲಿ ಮುದುಕದೆಲೆ ಮೇಲೆ ಉಳಿದಂತ ಏನು ಎಂಜಲ ಹಗಳಿದ್ವು, ಆ ಎಂಜಲ ಹಗಳನ್ನ ಒಂದೊಂದೇ ಎಲ್ಲ ಆರಾರಿಸ್ಕೊಂಡು ಒಂದು ಮಿದಿಕೆ ಆಗುವಷ್ಟು ಊಟ ಸಿಕ್ಕರೆ ಅವ್ರಿಗೆ ದೊಡ್ಡದಂತೆ. ಅಥವಾ ಮುಸ್ರೆ ಬಾನಿಯಲ್ಲಿ ಚೆಲ್ಲಿರ್ತಾರಲ್ಲ, ಅದನ್ನ ಕೈ ಜೋಡಿಸಿ ಹಿಂಗೆ ತೀಡ್ಕೊಂಡು ಒಂದು ಮಿದಿಕೆ ಆಗ್ಬಿಟ್ರೆ ಅದನ್ನ ಊಟ ಮಾಡಿ ಸುಮ್ಮನಾಗ್ಬಿಡರಂತೆ. ಆದ್ರೆ ಗಮನಿಸ್ಬೇಕು, ಇನ್ನೆಷ್ಟು ತಾಳ್ಮೆ ಇತ್ತು ಚಿದಾನಂದರಿಗೆ. ಒಂದು ದಿವಸನೂ ಕೂಡ ನಿಮ್ಮ ಆಶ್ರಮದೊಳಗೆ ಹಿಂಗಾಗುತ್ತೆ, ನಿಮ್ಮ ಶಿಷ್ಯರು ಹಿಂಗ್ ಮಾಡ್ತಾರೆ, ನಿಮ್ಮ ಪತ್ನಿಯವ್ರು ಹಿಂಗ್ ಮಾಡ್ತಾರೆ ಅಂತ ಒಂದು ದೂರನ್ನು ಹೇಳಲ್ಲ. ತನಗೇನ್ ದೊರೆತದೋ ಅಷ್ಟರಲ್ಲಿ ತೃಪ್ತಿಯಾಗಿ 2 ತಿಂಗಳ ಕಾಲ ಬರೀ ಎಂಜಲೆಲೆ ಅನ್ನದಿಂದ ಜೀವನ ಮಾಡ್ತಾರೆ ಹಗಲು ರಾತ್ರಿ. ಆದ್ರೆ ಗುರುವಿಗೆ ದೂರ ಹೇಳಲ್ಲ. ಆ ಬಾನಿ ನೋಡ್ಬೇಕಂತ ನನಗೆ ಆಸೆ ಇತ್ತು. ನಾನು ಅಯೋಧ್ಯೆಗೆ ಹೋದಾಗ ಆ ಬಾನಿ ಅಲ್ಲಿರೋದನ್ನ ಖಚಿತ ಮಾಡ್ಕೊಂಡು ಬಂದೆ. ಸುಮಾರು ಒಂದು 8 ಅಡಿ 10 ಅಡಿ ಉದ್ದದ ಬಾನಿ ಇದೆ, ದೊಡ್ಡ ಬಾನಿ. ಅದಕ್ಕೆಲ್ಲ ಈ ಪತ್ರೋಳಿಯನ್ನ ಬಿಸಾಕ್ಬಿಡರಂತ ಊಟ ಆದ್ಮೇಲೆ. ಆ ಎಲೆಗಳನ್ನ ಕೊಡವಿ ಅನ್ನದಗಳನ್ನ ಅವರು ಸೇವಿಸರಂತೆ. 2 ತುತ್ತು 3 ತುತ್ತು ಹಿಂಗೆ. ಈ ತರ ಜೀವನ ಮಾಡಿ ನೋಡಿ. ಅದಕ್ಕೆ ಜನ ಸುಮ್ಮನೆ ಪದ್ಯ ಕಟ್ಟಿ ತತ್ವ ಪದ್ಯ ಕಟ್ಟಿ ಆಡಲ್ಲ. ಅಂತ ಕರುಣಿ ನೋಡಮ್ಮ ಗುರುರಾಯ. ಎಷ್ಟು ಅಂತಃಕರುಣಿ ಗುರುರಾಯ ಅಂದ್ರೆ, ನನ್ನ ಶಿಷ್ಯ ಮೊದಲು ಬಂದಾಗ ದುಂಡಿಗೆ ಚೆನ್ನಾಗಿದ್ದ, ಆದ್ರೆ ಯಾಕೋ ಈ ತಿಂಗಳೊಳಗೆ ಒಣಗಿ ಔಡ್ಲು ಕಟ್ಟಿಗೆ ಆದಂಗೆ ಒಣಗಿ ಹೋಗ್ಬಿಟ್ನಲ್ಲ, ಬಡವ ಆಗ್ಬಿಟ್ನಲ್ಲ, ಏನ್ ಕಾರಣ ಇರ್ಬೋದು ಅಂತ ಕೊಂಡಾರಿಯರು ಗಮನಿಸ್ತಾರೆ. ಅವ್ರು ಯಾವಾಗ ಗಮನಕ್ಕೆ ಬರುತ್ತೋ ಅವತ್ತು ಅವರ ಮನೆಯವ್ರಿಗೆ ಹೇಳ್ತಾರೆ, ಧರ್ಮ ಪತ್ನಿಗೆ, ಇಲ್ಲಿ ಊಟಕ್ಕೆ ಆಗ್ಬೇಕಾದ್ರೆ 2 ಎಲೆ ಬಡಿಸು ಅಂತ. 2 ಎಲೆ ಬಡಿಸಿದ, 1 ಎಲೆ ಸಹಿ, ಇನ್ನೊಂದೆಲೆ ಇವತ್ತು ಮನೆಗೆ ಯಾರು ಗೆಸ್ಟೇ ಬಂದಿಲ್ಲ, ಅತಿಥಿಗಳು ಬಂದಿಲ್ಲ, ನಿಮ್ಮ ಮಿತ್ರರು ಬಂದಿಲ್ಲ, ಇನ್ನೊಂದೆಲೆ ಯಾರಿಗೆ ಬರ್ತಾರೆ ಮಿತ್ರರು ಅತಿಥಿಗಳಂಬರು ಬರ್ತಾರೆ, ನೀನು 2 ಎಲೆಗೆ ಊಟ ಬಡಿಸು ಅಂತಾರೆ. ಗುರುಗಳ ಪಕ್ಕದಲ್ಲಿ 1 ಎಲೆಗೆ ಊಟ ಬಡಿಸ್ತಾರೆ. ಊಟ ಬಡಿಸಿದ ಆದ್ಮೇಲೆ ಅವನ್ ಚಿದಾನಂದ ಅಂಬನ ಎಲ್ಲಿದ್ದಾನೆ ಕರೀರಿ ಅಂತಾರೆ. ಅವಾಗ ಯಾರೋ ಹೋಗಿ ಕರ್ಕೊಂಬರ್ತಾರೆ, ನಿನ್ನನ್ನ ಗುರುಗಳು ಕರಿತಾ ಇದ್ದಾರೆ ಬಾರಪ್ಪ ಅಂತ. ಆಗ ಚಿದಾನಂದ ಅವಧೂತರು ಗುರುಗಳ ಹತ್ರ ಬರ್ತಾರೆ, ಕೈ ಕಟ್ಟಿ ನಿಂತ್ಕೊಂಡಾಗ, ಬಾರೋ ಇಲ್ಲಿ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಈ ಊಟ ಮಾಡು ಅಂತ 1 ತಿಂಗಳ ಕಾಲ ತನ್ನ ಜೊತೆಗೆ ಊಟ ಮಾಡಿಸ್ತಾರೆ, ಬೆಳಗ್ಗೆ ಮತ್ತೆ ಸಂಜೆ. ಹೀಗೆ ತನ್ನ ಜೊತೆಗೆ ಗುರುಗಳು ಊಟ ಮಾಡಿಸೋದ್ರಿಂದ ಈ ಮೊದಲು ಎಷ್ಟು ದಷ್ಟಪುಷ್ಟವಾಗಿದ್ನೋ, ಪುಷ್ಟಿಯಾಗಿದ್ನೋ, ಹಾಗೆ 1 ತಿಂಗಳೊಳಗೆ ಈ ಹುಡುಗ ಇಂಪ್ರೂವ್ ಆಗ್ಬಿಡ್ತದೆ. ಇದರ ಅರ್ಥ ನಾವು ಗಮನಿಸ್ಬೇಕು, ನಮ್ ಕಷ್ಟ ಯಾರಿಗೂ ಗೊತ್ತಾಗಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದ್ರೆ ಗುರು ಅದನ್ನು ತುಂಬಾ ದಯವುಳ್ಳವನು, ಕರುಣಾಸಾಗರ, ಪ್ರೇಮ ಸಾಗರ ಅಂತ ಹೇಳಿ ನಾವೇನು ಕರಿತಾ ಇದೀವಿ, ಅವ್ರು ಸೂಕ್ಷ್ಮವಾಗಿ ಗಮನಿಸ್ತಿರ್ತಾರೆ. ಹಾಗಾಗಿ 1 ತಿಂಗಳು ಊಟ ಮಾಡಿಸ್ತಾರೆ. ಆದ್ರೆ ಉಳಿದವರೆಲ್ಲ ಏನಂದ್ರು ಅಂದ್ರೆ, ನಾವು 4-5 ವರ್ಷ ಗುರು ಸೇವೆ ಮಾಡಿದೀವಿ, ಗುರುಗಳ ಪಕ್ಕದಲ್ಲೇ ಕೂತು ಊಟ ಮಾಡುವ ಯೋಗ್ಯತೆ ನಮಗೆ ಸಿಗ್ಲಿಲ್ಲ, ಗುರುಗಳು 1 ದಿವಸ ನಮ್ಮನ್ನು ಕರೀಲೇ ಇಲ್ಲ,
ಆದ್ರೆ ನಿನ್ನೆ ಮೊನ್ನೆ ಬಂದ ಚಿದಾನಂದನಿಗೆ ಪಕ್ಕದಲ್ಲೇ ಊಟ ಮಾಡಿಸ್ಬಿಟ್ರಲ್ಲ ಅಂತ ಅಸೂಯೆ ಪಡ್ತಾರ ಅವರು. ಆದ್ರೆ ಅವ್ರ ಮನಸ್ಸು ಅಷ್ಟರ ಮಟ್ಟಿಗೆ ದುರ್ಬಲವಾಗಿತ್ತು, ಮನಸ್ಸು ನಿರ್ಮಲವಾಗಿರ್ಲಿಲ್ಲ ಉಳಿದವ್ರದ್ದು. ಆದ್ರೆ ಚಿದಾನಂದರು ಏಕೋಭಾವ, ಅವ್ರು ಏನ್ ಕೆಲಸ ಹೇಳ್ತಾರೋ ಎಲ್ಲ ಮಾಡದೆ, ಉಳಿದ ಶಿಷ್ಯರು ಅಷ್ಟೊಂದು ಕೆಲಸ ಮಾಡಲ್ಲ. ಈ ರೀತಿ ಉಳ್ಕೊಂಡವರು ಒಂದು ದಿವಸ ಪರೀಕ್ಷೆ ಮಾಡೋಣಂತ ಮುದುಕದೆಲೆ ಅಥವಾ ಪತ್ರೋಳಿ ಬೇಕಾಗಿರುತ್ತೆ ಮಠಕ್ಕೆ, ಹಿಂಗೆ ನದಿ ದುಂಟ ಮುದುಕದ ಮರ ತಕ್ಕ ಹೋಗ್ತಾರೆ. ಅಲ್ಲೊಂದು ಮುದುಕದ ಮರಕ್ಕೆ ಚಿದಾನಂದ್ರನ್ನ ಹತ್ತಿಸ್ತಾರೆ. ಅಲ್ಲಿಂದ ಪತ್ರೋಳಿ ಎಲ್ಲ ಕಿತ್ ಹಾಕು ಜೋಡಿಸ್ಕೊಳ್ತೀನಿ ಅಂತ. ತುದೀಗನ್ನ ಮರ ಹತ್ಸಿ ಒಂದ್ ಕೈಯಾಗ ಕೀಳ್ತಿರ್ತಾನೆ ಚಿದಾನಂದ, ಎರಡು ಕೈಯಿಂದ ಚಪ್ಪಾಳೆ ಹೊಡಿ ನೋಡ ನಿನ್ ಕೈಲಿ ಆಗುತ್ತೇನೆ ಅಂತ. ಮರದ ತುದಿಗೆ ಹೋಗಿರ್ತಾರೆ, ಅಲ್ಲಿ ಎರಡು ಕೈ ಬಿಟ್ಟು ಚಪ್ಪಾಳೆ ಹೊಡಿ ಅಂತ ಗುರುಗಳು ಹೇಳಿದ ತಕ್ಷಣ ಅವನು ಹಾಗೆ ಮಾಡ್ತಾನೆ. ಕೆಳಗಡೆ ಒಂದು ಕಲ್ ಬಂಡೆ ಇರುತ್ತೆ, ನೀವು ಹಂಪೆ ಕಡೆ ಕಲ್ ಬಂಡೆ ನೋಡಿರ್ತೀರಲ್ಲ, ಆ ಕಲ್ ಬಂಡೆ ಮೇಲೆ ಬೀಳ್ತಾನೆ. ಚಿದಾನಂದ ಬಂಡೆ ಮೇಲೆ ಬಿದ್ದಿರಲ್ಲ, ಹೆಂಗಿತ್ತು ಏಟು ಅಂದ್ರೆ, ಸ್ವಾಮಿ ನನಗೇನು ಅನಿಸ್ಲಿಲ್ಲ, ಒಂದು ಹತ್ತಿ ಮಂಡಿ ಮೇಲೆ ಬಿದ್ದಂಗ ಆಗ್ಬಿಡ್ತು. ಹತ್ತಿ ಅಂಡಿಗೆ ಇರ್ತಾವಲ್ಲ ರೈತರು ಬೆಳೆಯೋ ಹತ್ತಿ ಅಂಡಿಗೆ, ಅದ್ರ ಮೇಲೆ ಬಿದ್ದಂಗ ಆಗಿದೆ, ನನಗೇನು ಪೆಟ್ಟಾಗ್ಲಿಲ್ಲ ಅಂತಾನೆ. ಹೌದಾ, ಹಾಗಾದ್ರೆ ಬಾ ಹೋಗೋಣ ಅಂತಾರೆ. ಇನ್ನೊಂದ್ಸರಿ ಪರೀಕ್ಷೆ ಮಾಡೋಣ ಅಂತ ಹೇಳಿ ಅವರು ಹಂಪೆ ಕಡೆ ಸೋಮವಾರ, ಶ್ರಾವಣ ಸೋಮವಾರ ವಿಜಯ ವಿಠಲನ ಈಗ ಕಲ್ಲಿನ ರಥ ಐತಲ್ಲ, ಆ ದಾರಿಗೆ ಬರ್ತಾ ಇದ್ದಾರೆ ವಿಠಲನ ದೇವಸ್ಥಾನ ಮುಂದೆ. ಎದುರಿಗೆ ಒಂದು ಸರ್ಪ ಬಂದ್ಬಿಡುತ್ತೆ. ಚಿದಾನಂದ ನಿನ್ನ ಶಿಷ್ಯ ಅಲ್ಲೇನೋ? ಹೌದು ಸ್ವಾಮಿ. ಮತ್ತೆ ಆ ಸರ್ಪವನ್ನ ಎಳ್ಕೊಂಡ್ ಬಾರು. ಆಯ್ತು ಬುದ್ಧಿ ಅಂತ ಹೇಳಿ ಹೋದವ್ರೆ ಆ ಸರ್ಪ ಹಿಡ್ಕೊಳಕ್ ಹೋಗ್ತಾರೆ, ಅದು ಹಂಗೆ ಎಡೆ ಎತ್ತಿ ಎದೆಯುದ್ದ ನಿಂತ್ಕೊಂಡ್ಬಿಡ್ತದೆ. ಚಿದಾನಂದರು ಅದನ್ನ ಔಚ್ಕೊಂಡ್ ಬಿಡ್ತಾರಂತೆ, ಎರಡು ಕೈಯಿಂದ ತಪ್ಕೊಂಡ್ಬಿಡ್ತಾರಂತೆ ಔಚ್ಕೊಂಡು. ಆಗ ಹತ್ರಕ್ಕೆ ಹೋದ ಕೊಂಡಾರಿಯರು ಹೇಳ್ತಾರೆ, ಅಲ್ಲಪ್ಪ ನಿನ್ನೊಳಗಿರೋದು ಅದೇ ಚೇತನ, ಈ ಸರ್ಪದೊಳಗಿರೋದು ಅದೇ ಚೇತನ, ಹಿಂಗ ಔಚ್ಕೊಂಡು ಅದಕ್ಕೆ ಯಾಕೋ ನೀನು ನೋವು ಕೊಡ್ತಾ ಇದೀಯಾ, ಅದಕ್ಕೆ ಯಾಕೆ ಹಿಂಸೆ ಕೊಡ್ತಾ ಇದೀಯಾ? ಚೇತನ ಅಂದ್ಮೇಲೆ ಎಲ್ಲ ಆತ್ಮವೇ ಒಂದೇ, ಅದಕ್ಕೆ ನೋವು ಕೊಡ್ಬೇಡ, ಬಿಟ್ಬಿಡು ಅಂತಾರೆ. ಬಿಡ್ತಾರೆ. ಹಾವು ಹಂಗೆ ನದಿ ನೀರಿನಾಗ ಹೊರಟು ಹೋಗ್ಬಿಡ್ತದೆ ಸರ್ಪ. ಅದು ಒಂದು ಪರೀಕ್ಷೆ ಮಾಡ್ತಾರೆ. ಅಂದ್ರೆ ಪ್ರಾಣಾಂತಕವಾದ ಕೆಲಸ ಹೇಳಿದ್ರು ಕೂಡ ಶಿಷ್ಯನೋ ಸಿದ್ಧನಿದನೋ, ಮಾಡಲು ಅರ್ಹನೋ ಅಲ್ವೋ ಅಂತ ಅವನ ಮನಸ್ಸನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಗುರು, ಹಾವನ್ನು ಹಿಡ್ಕೊಳಕ್ಕೆ. ಇನ್ನೊಂದು ಬಾರಿ ಈಗಿನ ನೀವು ಅಂಜನಾದ್ರಿ ಬೆಟ್ಟ ಅಂತಿರಲ್ಲ, ಆ ಅಂಜನಾದ್ರಿ ಬೆಟ್ಟದಿಂದ ಕೆಳಗೆ ಇಳಿತಾ ಇರ್ತಾರೆ. ಕೆಳಗೆ ಇಳಿಬೇಕಾದ್ರೆ ಸ್ವಲ್ಪ ಕತ್ಲಾಗಿರುತ್ತೆ, ಒಂದು 6-7 ಗಂಟೆ ಸಮಯ ಇರಬೇಕು. ಎದುರಿಗೆ ಒಂದು ಹುಲಿ ಬಂದ್ಬಿಡುತ್ತೆ ಚಿದಾನಂದರು ಮತ್ತು ಕೊಂಡಪ್ಪರ ಎದುರಿಗೆ. ಅವರು ಆನೆಗೊಂದಿ ಭಕ್ತರ ಮನೆಗೆ ಹೋಗೋಣಂತ ಹೊರಟಿರ್ತಾರೆ. ಹುಲಿ ಬಂದ ತಕ್ಷಣ ನಿಂತ್ಕೊಳ್ತಾರೆ, ಕೊಂಡಾರಿಯರು ನಿಂತ್ಕೊಳ್ತಾರೆ, ಚಿದಾನಂದ ಚಿದಾನಂದ ಹುಲಿ ಗರ್ಜನೆ ಮಾಡ್ಕೊಂಡು ಅಲ್ಲಿ ಎದುರಿಗೆ ನಿಂತ್ಬಿಟ್ಟಿದ್ದೆ, ಈಗ ಏನ್ ಮಾಡೋದು? ಏನ್ ಮಾಡ್ಬೇಕು ಗುರುಗಳೇ? ನೀನ್ ಅದನ್ನ ಹಿಡ್ಕೊಂಡು ಕಿವಿ ಹಿಡ್ದು ಎಳ್ಕೊಂಬಂದ್ಬಿಡ್ಬೇಕಣ ಇಲ್ಲಿ ಹತ್ರಕ್ಕೆ ಅಂತಾರೆ. ಆಯ್ತು ಬುದ್ಧಿ, ನೀವು ಅಂದ್ಬಿಟ್ರೆ ನಾನು ಹೋಗೇ ಬಿಡ್ತೀನಿ ಅಂದ. ಹತ್ರಕ್ಕೆ ಹೋದಂಗೆಲ್ಲ ಅದು ಬಾಯಿ ತೆಗೆದು ತಿನ್ನೋದಿಕ್ಕೆ ಗರ್ಜನೆ ಮಾಡ್ಬಿಡ್ತಂತೆ ಹುಲಿ. ಆದ್ರೂ ಬಿಡದಂಗೆ ಹಿಂದೆ ಹೋಗಿ ಬೆನ್ನ ಮೇಲೆ ಹೋಗಿ ಕುತ್ಕೊಂಡ್ಬಿಡ್ತಾರೆ, ಎರಡು ಕಿವಿ ಹಿಡ್ಕೊಂಡ್ಬಿಟ್ರಂತೆ, ಬೆನ್ನ ಮೇಲೆ ಕುತ್ಕೊಂಡ್ರು. ಅದಂಗೆ ನೆಲ ರಾವ್ಬಿಡ್ತಂತೆ. ಯಾವಾಗ ಹುಲಿ ನೆಲ ರಾವುತ್ತೋ ಅವಾಗ ಕೊಂಡ ಗುರುಗಳು ಬರ್ತಾರೆ, ಅಲ್ಲಪ್ಪ ಚಿದಾನಂದ ನಿನಗೇನು ಭಯ ಆಗ್ಲಿಲ್ಲೇನೋ, ಇದನ್ನ ಗಮನಿಸ್ಬೇಕು. ಗುರುಗಳು ಕೇಳ್ತಾ ಇದಾರೆ, ಚಿದಾನಂದ ಹುಲಿ ಹಿಡ್ದು ಎಳ್ಕೊಂಬಾರೋ ಅಂದಾಗ ನೀನು ಹೋಗಿ ಹಿಡ್ಕೊಂಡಲ್ಲ ಕಿವಿನ, ನಿನಗೆ ಭಯ ಅನಿಸ್ಲಿಲ್ಲೇನೋ ಅಂತ ಗುರುಗಳು ಕೇಳ್ತಾರೆ. ಅದಕ್ಕೆ ಚಿದಾನಂದರು ಉತ್ತರ ಕೊಡ್ತಾರೆ, ಗುರುವೇ ಎಲ್ಲವೂ ನೀನೇ ಆಗಿರ್ಬೇಕಾದ್ರೆ, ನಿನ್ನ ಅಭಯಸ್ಥ ನನಗಿರ್ಬೇಕಾದ್ರೆ ನನಗೆ ಸ್ವಲ್ಪನೂ ಅಂಜಿಕೆ ಬರಲಿಲ್ಲ. ಸರ್ವವೂ ಗುರುವೇ ಆಗಿದ್ದಾನೆ ಅಂತ ಹೇಳಿ ನಾನು ಭಾವಿಸಿ ಹೋಗಿ ಹುಲಿ ಕಿವಿ ಹಿಡ್ಕೊಂಡೆ, ಅದು ನೆಲ ರಾವ್ಬಿಡ್ತು. ಇಂಥ ಒಂದು ಧೈರ್ಯವನ್ನ ಕೊಂಡ ಗುರುಗಳು ಪರೀಕ್ಷೆ ಮಾಡ್ತಾರೆ. ಚಿದಾನಂದರಿಗೆ ಸಾಧನೆ ಮಾಡಕ್ಕೆ ಧೈರ್ಯ ಇರುತ್ತೋ ಇರಲ್ವೋ ಅಂತೇಳಿ ಹುಲಿ ಬಾಯಿಗೆ ಹೇಳ್ತಾರೆ. ಇದನ್ನ ನಾನು ಸೂಕ್ಷ್ಮವಾಗಿ ನೀವೆಲ್ಲ ಗಮನಿಸದೆ ಆದ್ರೆ, ಆ ಹುಲಿ ಬೇರೆಯನ್ನೆಲ್ಲ ತಿನ್ನುತ್ತೆ, ಯಾಕೆ ಇವ್ರು ತಿನ್ಲಿಲ್ಲ ಅಂತ ಒಂದು. ಗುರುಗಳಾದವರು ಅಕಸ್ಮಾತ್ ನಾನು ಹೋಗಿ ಎಳ್ಕೊಂಡ್ ಬಾರೋ ಕಿವಿ ಹಿಡಿದು ಅಂತ ಹೇಳಿದಾಗ ಅದು ಅಕಸ್ಮಾತ್ ತಿಂದೇ ಬಿಟ್ರೆ, ಚಿದಾನಂದ ಅವಧೂತರನ್ನ ತಿಂದೇ ಬಿಡ್ತು ಅಂದ್ಕೊಂಡ್ರೆ ಅಪವಾದ ಎಲ್ಲ ಗುರುಗಳಿಗೆ ಬರುತ್ತೆ.
ಆದ್ರೆ ಇವ್ರು ಯಾವ ಆಧಾರದ ಮೇಲೆ, ಯಾವ ಧೈರ್ಯದ ಮೇಲೆ, ಏನೂ ತಿಳಿಯದ ಆ ಚಿಕ್ಕ ಹುಡುಗನನ್ನ ಹುಲಿ ಹಿಡ್ಕೊಂಡು ಎಳ್ಕೊಂಡ್ ಬಾ ಅಂತ ಇವ್ರು ಯಾವ ಆಧಾರದ ಮೇಲೆ ಹೇಳಿದ್ರು? ಅಲ್ಲಿ ಅನಾಹುತ ಆಗಿದ್ರೆ ಏನ್ ಗತಿ? ನೋಡಿ, ಗುರುವಿಗೆ ಎಂತ ತಾಕತ್ತಿತ್ತು, ಸಾಮರ್ಥ್ಯ ಇತ್ತು, ಅಥವಾ ಬೇರೆ ಯಾವ್ದಾದ್ರು ಸಿದ್ಧಿ ಇತ್ತೇನೋ ಗೊತ್ತಿಲ್ಲ. ಇದು ಒಂದು ಗುರುಗಳದು. ಎರಡನೇದು, ಎಲ್ರಿಗೂ ಹುಲಿ ಎದುರಿಗಿದೆ ಅಂದ್ರೆ ಭಯ, ಗರ್ಜನೆ ಮಾಡಿದ್ಮೇಲೆ ಭಯ ಆಗೇ ಆಗುತ್ತೆ, ನಡುಗು ಬರುತ್ತೆ. ಆದ್ರೆ ನನ್ನ ಗುರು ಹೇಳಿದರೆ ಪ್ರಾಣ ಇರುತ್ತೋ ಹೋಗುತ್ತೋ ಬಿಡುತ್ತೋ, ತನುವು ನಿನಗೆ ಅರ್ಪಣೆ ಆಗ್ಲಿ, ಮನವು ನಿನಗೆ ಪ್ರಾಣವು ನಿನಗೆ, ತನು ಮನ ಧನ ಎಲ್ಲ ನಿನಗೆ ಅರ್ಪಣೆ ಅಂತ ನಾವೀಗೇನು ಗುರುಪಾದಕ್ಕೆ ಶರಣಾಗ್ತೀವಲ್ಲ ನಾವು ಇತ್ತೀಚಿನ ಜನ, ಹಾಗೆ ತನು ಮನ ಧನ ಗುರುವಿಗೆ ಅರ್ಪಿಸಿದ ಮೇಲೆ ಅವ್ರು ಹೇಳಿದ ಕೆಲಸ ಮಾಡದೆ, ಈ ತನು ಉಳಿತತೋ ಉಳಿಯಲ್ವೋ, ಈ ಪ್ರಾಣ ಇರುತ್ತೋ ಇರಲ್ವೋ ಎಂದು ಸಂದೇಹಕ್ಕೆ ಎಡೆಗೊಡದಂತೆ ಗುರುವಾಜ್ಞೆಯನ್ನ ಪಾಲಿಸಿದವನು ಅವನು ನಿಜವಾದ ಶಿಷ್ಯ, ಅದು ನಿಜವಾದ ಗುರುವಿನ ಗುಲಾಮ. ಯಾಕೆ ಅಂದ್ರೆ ನಾನು ಪ್ರಾಣ ಕಾಪಾಡೋದು ಬಿಡೋದು ಗುರುವಿಗೆ ಸೇರಿದ್ದು. ತನುಮನ ಸೇವೆ ಮಾಡ್ತೀನಿ ಅಂತ ಒಪ್ಪಿದ ಮೇಲೆ ಅದೇನೇ ಆಗಿರ್ಲಿ ಬಂದು ಅನುಭವಿಸ್ತೀನಿ ಅಂತ ಹೇಳಿ ಧೈರ್ಯದಿಂದ ಮುನ್ನುಗ್ಗಿದವನು ಚಿದಾನಂದ ಅವಧೂತರು. ಇಂಥ ಗುರು ಸೇವೆ ಮಾಡ್ಬೇಕಲ್ಲ. ಹುಲಿ ಹಿಡ್ಕೊಂಬರಂದ್ರೆ ಹಿಡ್ಕೊಂಬರ್ಬೇಕಲ್ಲ, ಅದ್ರ ಮೇಲೆ ಹತ್ತು ಕುಳಿತುಕೋಬೇಕಲ್ಲ. ಮತ್ತೆ ಇಲ್ಲಿ ಗಮನಿಸ್ಬೇಕು, ಚಿದಾನಂದ್ರಿಗೆ ಇನ್ನು ಯಾವ ಸಿದ್ಧಿಗಳು ಆಗಿಲ್ಲ. ನೀವು ತಿಳ್ಕೊಳ್ಳಿ, ಅವ್ರಿಗಿನ್ನು ಗುರು ಉಪದೇಶನೇ ಆಗಿಲ್ಲ. ಗುರು ಉಪದೇಶ ಆಗೋ ಮುನ್ನವೇ ಇವೆಲ್ಲ ಪರೀಕ್ಷೆಗಳು ನಡೆದಿರೋದು. ಗುರು ಉಪದೇಶ ಆಗದೇ ಇದ್ರು, ಸಿದ್ಧಿಗಳು ಒಲಿದೇ ಇದ್ರು, ಅಷ್ಟಸಿದ್ಧಿಗಳು, ಈ ಧೈರ್ಯ ಅವ್ರಿಗೆ ಹೆಂಗ್ ಬಂದಿದ್ದತು? ಇದು ಎಂಥ ಪರೀಕ್ಷೆ? ಇಂಥ ಪರೀಕ್ಷೆಯಲ್ಲಿ ಪಾಸ್ ಆದ ಮೇಲೆ ಅವರು ಗುರುಬೋಧ ಕೊಡೋದು. ಈ ಎರಡು ಹೇಳಿದೆ. ಇನ್ನೊಂದ್ಸರಿ ಅವ್ರಿಗೆ ಮೂರನೇದು ತುಪ್ಪ ಬೇಕಾಗಿರುತ್ತೆ. ರಾತ್ರಿ ಹೊತ್ತು ತುಪ್ಪ ತರ ಕೇಳ್ತಾರೆ. ಆದ್ರೆ ಹರಿಗೋಳುಗಳು ಯಾವು ಇರಲ್ಲ. ಅದು ಕಂಪ್ನಿಯಿಂದ ತುಪ್ಪ ತರಬೇಕು ಶೆಟ್ರ ತಿಮ್ಮಣ್ಣನ ಮನೆಯಲ್ಲಿ. ಆದ್ರೆ ಆ ನದಿಯಲ್ಲಿ ನಡ್ಕೊಂಡು ಹೋದಂಗೆ ಹೋಗ್ತಾರೆ. ತುಂಗಭದ್ರಾ ನದಿಯಲ್ಲಿ ನಡ್ಕೊಂಡು ಹೋದಂಗೆ ಹೋಗ್ಬಿಟ್ಟು ರಾತ್ರಿ ಅವ್ರ ಸ್ನಾನಕ್ಕೋಸ್ಕರ ತುಪ್ಪ ತಗೊಂಡ್ಬಂದ್ಬಿಡ್ತಾರೆ. ಅದನ್ನ ನೋಡಿ ಮೆಚ್ಕೊಳ್ತಾರೆ. ಇದ್ರ ಜೊತೆಗೆ ಗುರುಗಳಿಗೆ ಪ್ರಾಣ ಹೋಗೋ ಸಂದರ್ಭ ಬಂದ್ಬಿಡುತ್ತೆ. ಕಾರಣ ಇಷ್ಟೇ, ಅಯೋಧ್ಯೆ ಗ್ರಾಮವನ್ನ ಕನಕಗಿರಿ ಪಾಳ್ಯಗಾರರು ದಾಳಿ ಮಾಡಿರ್ತಾರೆ. ಅವ್ರ ಸೈನಿಕರು ಅವರು ಮುತ್ತಿಗೆ ಹಾಕಿದಾಗ ಗುರುವಿನ ಆಶ್ರಮ ಅಲ್ಲೇ ಇರುತ್ತೆ ಅಯೋಧ್ಯೆಯಲ್ಲಿ. ಊರಾಗೆಲ್ಲ ಮದ್ದು ಗುಂಡುಗಳ ಶಬ್ದ ಕೇಳ್ತಾ ಇರುತ್ತೆ. ನನ್ನ ಗುರುವನ್ನ ಕಾಪಾಡಬೇಕು, ಅವ್ರ ಪ್ರಾಣ ಉಳಿಸ್ಬೇಕು ಅಂತ ಹೇಳಿ ನದಿ ಒಳಗೆ ಈಜಾಡ್ಕೊಂಡು ಆನೆಗೊಂದಿಗೋಗಿ ಅಲ್ಲೇ ಅಣ್ಣೋಜಿ ಅಂತ ಒಬ್ಬ ಸೇನಾಪತಿ, ಯಾರೋ ದಳವಾಯಿ ಇರಬೇಕು, ಆತನ ಬೆಟ್ಟಾಗಿ ನಮ್ಮ ಕೊಂಡ ಗುರುಗಳು ಪ್ರಾಣ ಅಪಾಯ ಸ್ಥಿತಿಯಲ್ಲಿದೆ, ಕನಕಗಿರಿ ಪಾಳ್ಯಗಾರರು ನಮ್ಮೂರಿಗೆ ಮುತ್ತಿಗೆ ಹಾಕಿದ್ದಾರೆ, ನೀವು ಸೈನ್ಯ ತಗೊಂಬಂದು ನನ್ನ ಗುರುಗಳು ಪ್ರಾಣ ಉಳಿಸ್ಕೊಡ್ಬೇಕು ಅಂತೇಳಿ ಸುದ್ದಿ ಮುಟ್ಸಿ ಸೈನ್ಯ ತಗೊಂಬಂದು ಕನಕಗಿರಿ ಪಾಳ್ಯಗಾರನ್ನ ಸೋಲಿಸಿ ವಾಪಸ್ ಕಳ್ಸೋದಕ್ಕೆ ಸಹಾಯ ಆದವರು, ಗುರು ಪ್ರಾಣವನ್ನ ಉಳಿಸಲು ಇಷ್ಟೆಲ್ಲ ಪ್ರಯತ್ನ ಮಾಡಿದವರು ಅವಧೂತರು. ನಾವು ಗಮನಿಸ್ಬೇಕು, ಗುರು ಸೇವೆ ಅಂದ್ರೆ ಈ ಮಟ್ಟಕ್ಕೂ ಇರುತ್ತೆ. ತನ್ನ ಪ್ರಾಣದ ಹಂಗನ್ನ ತೊರೆದು ನದಿಯಲ್ಲಿ ಈಜಾಡ್ಕೊಂಡು ಹೋಗಿ ಆನೆಗೊಂದಿಗೆ ಹೋಗಿ ಸೈನ್ಯ ತರ್ತಾರೆ. ಇಂತಿಂಥ ಗುರು ಸೇವೆಗಳನ್ನೆಲ್ಲ ಗುರು ಪರೀಕ್ಷೆಗೆ ಇವರು ತಮ್ಮನ್ನು ತಾವು ತೊಡಸ್ಕೊಳ್ತಿರ್ತಾರೆ. ಇನ್ನು ಗುರು ಸೇವೆ ಯಾವ್ಯಾವ ಮಾಡಿದ್ರು ಅಂತಂದ್ರೆ ಚಿದಾನಂದ ಅವಧೂತರು ಒಂದು ಎರಡು ಹೇಳ್ಬಿಡ್ತೀನಿ ಅಷ್ಟೇ. ಒಂದು, ಚಿದಾನಂದ ಅವಧೂತರ ಗುರುಗಳಾದ ಕೊಂಡಪ್ಪ ಸ್ವಾಮಿಗಳು ಗಂಗಾವತಿ ಸಮೀಪದ ಒಂದು ಹಳ್ಳಿ ಶೆಟ್ರು ಪುಟ್ಟಪ್ಪ ಲಿಂಗಮ್ಮ ಅಂತೇಳಿ ಅವ್ರ ಹತ್ರ 200 ರೂಪಾಯಿ ಸಾಲ ಮಾಡಿರ್ತಾರೆ. ಆ 200 ರೂಪಾಯಿ ಸಾಲ ಪದೇ ಪದೇ ಅವ್ರು ಕೇಳಿ ಕೇಳಿ ಒಂದ್ಸಾರಿ ಆಶ್ರಮದಲ್ಲೇ ಬಂದೇ ಉಳ್ಕೊಂಡ್ಬಿಡ್ತಾರೆ. ಬಂದು ಉಳ್ಕೊಂಡು ಏನಂತಾರೆ, ನೀವು ನಮ್ಮ ಹಣ ಬಡ್ಡಿ ಕೊಡೋವರೆಗೂ ನಾವು ಆಶ್ರಮ ಬಿಟ್ಟು ಹೋಗಲ್ಲ ಅಂದ್ಬಿಡ್ತಾರೆ ಅವರು. ಪುಟ್ಟಪ್ಪ ಮತ್ತೆ ಲಿಂಗಮ್ಮ ಅವ್ರ ಶೆಟ್ರು, ವೈಶ್ಯರು. ಸಾಧುಗಳಾದ ಗುರುಗಳು ಅವರು ಒಂದೇ ಸಾರಿಗೆ 200 ರೂಪಾಯಿ ಸಾಲ, ಆಗೆಲ್ಲ ವರಹ ದುಡ್ಡಲ್ಲ, ನಮ್ಮ ಬೆಳ್ಳಿರು ಹೀಗೆ ವರಹ ದುಡ್ಡು, ಹಂಪೆ ಈ ಕಡೆ ಇದ್ದಂಥವು ಒಂದು ವರಹ ಅಂತೇಳಿ. ಆ 200 ರೂಪಾಯಿ ಜೋಡ್ಸೋಕ್ಕಾಗೋದಕ್ಕೆ ಆಯ್ತು ಇವ್ರಿಗೆ ಅನ್ನ ಹಾಕಿದ್ರೆ ಆಗುತ್ತೆ ಅಂತ ಅವನು ಇಲ್ಲೇ ಉಳ್ಕೊಂಡ್ಬಿಡ್ತಾನೆ. 3-6 ತಿಂಗಳು ಆಶ್ರಮದಲ್ಲಿ ಸಾಲ ಕೊಡೋವರೆಗೂ ವಾಪಸ್ ಹೋಗಲ್ಲ ಅಂತ. ಆಗ ನೋಡಿ ಆ ಪುಟ್ಟಪ್ಪನಿಗೆ ಒಂದ್ ಸ್ವಲ್ಪ ದಿವಸದಲ್ಲಿ ಬೇದಿ ಬಂದ್ಬಿಡುತ್ತೆ. ಬೇದಿ ಬಂದಾದ ಮೇಲೆ ಪುಟ್ಟಪ್ಪ ಮಾಡಿದ ಬೇದಿಯನ್ನ ಬಾಚಿ ಬಾಚಿ ತೊಳ್ಕೊಂಬಂದು ಹಾಕೋದಕ್ಕೆ, ಅವನ್ ಬಟ್ಟೆ ಸೆಳೆಯೋದಕ್ಕೆ
ಬೇರೆ ಶಿಷ್ಯರನ್ನ ಕರೆದ್ರೆ ಯಾರು ಒಪ್ಪೋದಿಲ್ಲ ಬೇದಿ ತೊಳೆಯೋದಕ್ಕೆ. ಆದ್ರೆ ಚಿದಾನಂದನ್ ಕರೀತಾರೆ. ಏನೋ ಚಿದಾನಂದ, ನಮ್ ಸಾವ್ಕಾರನಿಗೆ ಬೇದಿ ಬಂದ್ಬಿಟ್ಟಿದೆ, ಬಹಳ ಮೆತ್ತಗಾಗಿದ್ದಾನೆ, ನೀನ್ ಅವನ್ ಸೇವೆ ಮಾಡ್ಬೇಕಲ್ಲ. ಆಯ್ತು ಗುರುಗಳೇ, ನಿಮ್ಮ ಅಪ್ಪಣೆ ಆದ್ರೆ ನಾನು ಅವ್ರ ಸೇವೆ ಮಾಡ್ತೀನಿ ಅಂತ ಅವ್ರ ಸೇವೆ ಮಾಡ್ತಾರೆ. ಅವ್ರ ಸೇವೆ ಯಾಕೆ ಮಾಡ್ತಾರೆ ಪುಟ್ಟಪ್ಪಂದು ಅಂದ್ರೆ, ಅವನಿಗೆ ಬೇದಿ ಬಂದ ತಕ್ಷಣನೇ ಅವನ ಕೈ ಹಿಡ್ಕೊಂಡು ನದಿಗೆ ಕರ್ಕೊಂಡು ಹೋಗೋದು ಮತ್ತೆ ಕರ್ಕೊಂಬರೋದು. ಹೀಗೆ ಮಾಡಿದ್ರು ಬೇದಿ ನಿಲ್ಲೋದೇ ಇಲ್ಲ. ಕೊನೆಗೇನಾಗತ್ತೆ, ಒಂದು ತೆಂಗಿನ ನಾರಿಂದ ಮಂಚ ಮಾಡಿಸಿರ್ತಾರೆ. ಆ ಮಂಚಕ್ಕೆ ತೂತ್ ಮಾಡಿ, ಸ್ವಾಮಿ ನಿಮ್ ಕೈಲಿ ನಿತ್ರಾಣ ಆಗಿದೆ, ನಿಮ್ ಕೈಲಿ ನದಿ ದಡವರೆಗೂ ನಡೆಯಕ್ಕಾಗಲ್ಲ, ನಾನು ಒಂದು ಪುಟ್ಟಿ ಇಟ್ಬಿಡ್ತೀನಿ, ಪುಟ್ಟಿ ಇಟ್ಟು ಅದಕ್ಕೆ ನವಣೆ ಹುಬ್ಬಲು ಹಾಕಿಟ್ಟಿರ್ತೀನಿ, ನೀವು ಬೇದಿ ಹೋದ್ರೆ ಅದ್ರಾಗ ಹೋಗ್ರಿ, ನಾನು ಆ ಪುಟ್ಟಿನ ದಿನ ತಲೆ ಮೇಲೆ ಹೊತ್ಕೊಂಡೋಗಿ ನದಿಯಕ್ಕೆ ಹೋಗಿ ಹಾಕಿ ತೊಳ್ಕೊಂಡ್ ಬಂದು ಇಟ್ಬಿಡ್ತೀನಿ ಅಂತ ಹೇಳಿ, ದಿನಕ್ಕೆ 3 ಸರೋ 4 ಸರಿನೋ ಆ ಹುಬ್ಲಾಕಿ ಪುಟ್ಟಿ ತೊಳೆದು ಅವ್ರಿಗಿಡೋದು, ಮತ್ತೆ ಆ ಏಲನ್ನ ತುಂಗಭದ್ರಾ ನದಿಯಲ್ಲಿ ತೊಳ್ಕೊಂಬ ಬರ್ತಕ್ಕಂಥ ಕೆಲಸವನ್ನ ಚಿದಾನಂದ ಅವಧೂತರು, ಗುರುವಿನ ಮಾತು ಅಂದ್ರೆ ಶಿರಸ ವಹಿಸಿ ನಡೆಸ್ತಕ್ಕಂಥ ಒಬ್ಬ ಶಿಷ್ಯ ಆಗಿರ್ತಾನೆ. ಅಂದ್ರೆ ಶಿಷ್ಯರು ತುಂಬಾ ಜನ ಇರ್ಬೋದು, ಆದ್ರೆ ನಿಜ ಶಿಷ್ಯ ಸಿಗಬೇಕಲ್ಲ. ಹಾಗಾಗಿ ಆ ತರ ಬೇದಿ ಆದ್ಮೇಲೆ ಅವನ ಅಧೋದ್ವಾರದಲ್ಲಿ ಹುಳುಗಳು ಬಿದ್ದ್ಬಿಡ್ತವೆ. ಹುಳ ಬಿದ್ದಾದ್ಮೇಲೆ ಆ ಹುಳ ದೇಹ ಎಲ್ಲ ತಿನ್ನೋದು ಮತ್ತೆ ಅವೆಲ್ಲ ಕೆಳಕ್ಕೆಲ್ಲ ಉದುರ್ತಾ ಇರೋವಂತೆ. ಅಂತ ಹುಳ ಬಿದ್ರೂ ಕೂಡ ಅವನ್ನೆಲ್ಲ ಪರ್ಕೆ ತಗೊಂಡು ಪುಟ್ಟಿಯಲ್ಲಿ ಬಾಚಿ ಹಾಕೊಂಡು ತಾನು ನದಿಗೆ ಹೋಗಿ ಆ ಪುಟ್ಟಿ ತೊಳ್ಕೊಂಡು ಕೈ ತೊಳ್ಕೊಂಡು ತಿರ್ಗಾ ತಂದಿಡೋದು. ಆ ಹುಳುಗಳು ಗೋಡೆ ಮೇಲೆಲ್ಲ ಹಾಸಿಗೆ ಮೇಲೆಲ್ಲ ಹತ್ಕೊಂಡ್ಬಿಟ್ಟಿದ್ವಂತೆ. ಅಷ್ಟ್ರ ಮಟ್ಟಿಗೆ ಹುಳ ಆಗ್ಬಿಡ್ತವೆ ಬೇದಿನಲ್ಲಿ. ಕೊನೆಗೆ ಈಗ ಒಂದು 8-10 ದಿವಸಗಟ್ಲೆ ಬೇದಿ ಆದ್ಮೇಲೆ ಪುಟ್ಟಪ್ಪ ಬೇದಿನಲ್ಲೇ ತನ್ನ ಪ್ರಾಣ ತ್ಯಾಗ ಮಾಡ್ಬಿಡ್ತಾನೆ. ಪ್ರಾಣ ತ್ಯಾಗ ಮಾಡಿದಾಗ ಇನ್ನ ಅವ್ನು ದಫನ್ ಮಾಡ್ಬೇಕು, ಸಂಸ್ಕಾರ ಮಾಡ್ಬೇಕು. ಶವ ಸಂಸ್ಕಾರ ಮಾಡೋದಕ್ಕೆ ಯಾರು ಶಿಷ್ಯರು ಬರೋದಿಲ್ಲ. ಆಗ ಚಿದಾನಂದ್ರಿಗೆ ಹೇಳ್ತಾರೆ, ಚಿದಾನಂದ, ಈಗ ಈ ವ್ಯಕ್ತಿಯ ಶವ ಸಂಸ್ಕಾರ ನೀನೇ ಮಾಡ್ಬೇಕು ಅಂದಾಗ ಒಬ್ಬನು ಸಹಾಯಕ್ಕೆ ಕರ್ಕೊಂಡು ನೀನು ಹೋಗಿ ದಫನ್ ಮಾಡ್ಬೇಕು ಅಂತಾರೆ. ಆಗ ಸುರಂಗ ಮಾರ್ಗದಲ್ಲಿ ಹೆಗಲ ಮೇಲೆ ಪುಟ್ಟಪ್ಪನ ಹೊತ್ಕೊಂಡು ಹೋಗಿ ಅಲ್ಲಿ ಕಟ್ಟಿಗೆ ಇಟ್ಟು, ಅವ್ರು ಶೆಟ್ರಾಗಿದ್ರಿಂದ ಸುಡ್ಬೇಕಾಗಿರುತ್ತೆ, ಸುಟ್ಟು ಅದರ ಬೂದಿಯನ್ನ ತಂದ್ಕೊಟ್ಟು ಪುಟ್ಟಪ್ಪನ ಹೆಂಡತಿ ಕೈಯ ಕೊಡ್ತಾರೆ. ನೋಡಮ್ಮ, ಇವರ ಶ್ರಾದ್ದ ಸಂಸ್ಕಾರ ಎಲ್ಲ ಆಗಿದೆ, ನಿಮ್ಗೆ ಬೂದಿ ಬೇಕಾಗ್ಬೋದು, ಈ ಮಡಿಕೆಯಲ್ಲಿ ಕುಂಭದಲ್ಲಿ ಇಟ್ಟಿದ್ದೀನಿ, ಈ ಬೂದಿ ತಗೊಳ್ಳಿ ನಿಮ್ಮ ಯಜಮಾನ್ರದು ಅಂತ ಹೇಳಿ ಬೂದಿ ತಂದು ಕೊಡ್ತಾನೆ. ಇಲ್ಲಿ ಗಮನಿಸ್ಬೇಕು, ಅವನ ಬೇದಿಯನ್ನ ಬಳಿದಿದ್ದು ಒಂದ್ ಕತೆ, ಅವನ ಶವ ಸಂಸ್ಕಾರವನ್ನ ಮಾಡಿದ್ದು ಒಂದ್ ಕತೆ, ಅವನ ಹೆಣ ತಾವೇ ಹೊತ್ಕೊಂಡು ಹೋಗ್ಬೇಕು, ಅದು ಸುರಂಗ ಮಾರ್ಗದಲ್ಲಿ ಆ ಕಡೆಗೆ ಹೋಗ್ಬೇಕು. ಇದು ಗುರುಸೇವೆ. ಇಷ್ಟು ಕಠಿಣವಾಗಿರುತ್ತೆ ಗುರುಸೇವೆ. ಇಷ್ಟೆಲ್ಲ ಆದ್ರೂ ಇನ್ನೂ ಗುರುಬೋಧ ಆಗಿಲ್ಲ, ಉಪದೇಶ ಕೊಟ್ಟಿಲ್ಲ, ಏನೋ ಪರೀಕ್ಷೆ ನಡೀತಲೇ ಇದೆ. ಸೇವೆ ಏನೇನ್ ಮಾಡಿದ್ರು ಅಂದ್ರೆ ಈ ತರ ಸೇವೆ ಮಾಡಿದ್ರು. ಅದಾದ್ಮೇಲೆ ಆ ಲಿಂಗಮ್ಮ ಅಂತ ಹೇಳಿ ಏನು ಸಾಲ ಕೊಟ್ಟಿದ್ರು 200 ರೂಪಾಯಿ ಪುಟ್ಟಪ್ಪ ಲಿಂಗಮ್ಮ, ಆ ಲಿಂಗಮ್ಮ ತುಂಬ ಗರ್ಭಿಣಿ. ಈ ತುಂಬು ಗರ್ಭಿಣಿ ಆದ್ದರಿಂದ ಆಕೆಗೆ ಹೆರಿಗೆ ದಿನಗಳು ಬಂದ್ಬಿಡ್ತವೆ. ಹೆರಿಗೆ ದಿನ ಬಂದಾದಾಗ ಆಕೆಯನ್ನ ಹೆರಿಗೆ ಮಾಡ್ಸಕ್ಕೆ ಆ ಊರಲ್ಲಿ ಒಬ್ರು ಸೂಲಗಿತ್ತಿಯವರು ಆ ಆಶ್ರಮಕ್ಕೆ ಬರ್ಲಿಲ್ಲ, ಕರೆದ್ರೂ ಬರ್ಲಿಲ್ಲ. ಚಿದಾನಂದ್ರೆ ಕರೀತಾರೆ, ಸೂಲ್ಗಿತ್ತಿಯರು ಬರೋದಿಲ್ಲ. ಅವ್ರ ಕಾರಣ ಕೇಳ್ತಾರೆ. ಕಾರಣ ಅವ್ರು ಏನ್ ಹೇಳ್ತಾರೆ, ನೋಡಪ್ಪ, ನಿಮ್ ಕೊಂಡ ಗುರುಗಳು ನಾಲ್ಗೆ ಬಹಳ ತೀಕ್ಷ್ಣವಾದದ್ದು, ಅವ್ರು ಏನಾದ್ರೂ ಬಾಯಿಂದ ಹಿಂಗ್ ಆಡ್ಬಿಟ್ರೆ ಹಂಗೇ ಆಗ್ಬಿಡುತ್ತೆ, ನೀನು ಹಾಳಾಗು ಅಂದ್ರೆ ಹಾಳಾಗೇ ಬಿಡುತ್ತೆ, ನೀನು ಉದ್ಧಾರ ಆಗಲ್ಲ ಅಂದ್ರೆ ಉದ್ಧಾರ ಆಗಲ್ಲ. ಹಿಂಗೆ ಬಹಳ ಸಿಟ್ಟಿನ ನಾಲ್ಗೆ ಅವ್ರದ್ದು, ನುಡ್ದದ್ದೇ ನಡೆದೋಗ್ಬಿಡುತ್ತೆ. ಹಾಗಾಗಿ ಅಂತ ಸಿಟ್ಟಿನ ಮನುಷ್ಯನ ಹತ್ರ ನಾನ್ ಬಂದು ಸೂಲ್ಗಿತ್ತಿ ಕೆಲಸ ಮಾಡಕ್ಕಾಗಲ್ಲ ಅಂತ 3-4 ಜನ ಸೂಲ್ಗಿತ್ತರನ್ನ ಕಂಡ್ರು ಯಾರು ಈ ಆಶ್ರಮಕ್ಕೆ ಬರೋದಿಲ್ಲ. ಬಂದ್ ಹೇಳ್ತಾರೆ, ಗುರುಗಳೇ ಹೋಗ್ ಬಂದೆ, ಸೂಲ್ಗಿತ್ತರೆ ಯಾರು ಬರೋಕೆ ಇಷ್ಟಪಡ್ತಾ ಇಲ್ಲ, ಮುಂದೆ ಏನ್ ಮಾಡೋದು. ನೋಡು ಚಿದಾನಂದ, ನೀನ್ ನನ್ನ ಶಿಷ್ಯ, ನಿನ್ ತಾಯಿ ಅಂತ ತಿಳ್ಕೊಂಬಿಡು, ನೀನೇ ಸೂಲ್ಗಿತ್ತಿ ಕೆಲಸವನ್ನ ಮಾಡಬೇಕು, ಹೆರಿಗೆ ಕೆಲಸವನ್ನ ಮಾಡ್ಬೇಕು ಅಂತಾರೆ. ಆಗ ಒಣ ಹುಲ್ಲನ್ನ ತರಿಸ್ತಾರೆ, ಒಂದು ತಲೆ ಅಡ್ಡ ಹಾಕ್ತಾರೆ, ಬೆಂಕಿ ಕಾಸ್ತಾರೆ, ಅಗ್ಗಿಷ್ಟಿಕೆ ಅಂತಾರಲ್ಲ ಆ ತರ. ಆ ಸೂಲಗಿತ್ತಿಗೆ ಉಳ್ಕೊಳ್ಳೋ ಒಂದು ಸ್ಥಳವನ್ನ ಮಾಡಿ ತನ್ನ ತಾಯಿ ಅಂತ ತಿಳ್ಕೊಳ್ತಾರೆ. ತನ್ನ ತಾಯಿ ಅಂತ ತಿಳ್ಕೊಂಡು, ನಾನು ಅನ್ಸೋದು ಈತ ಒಂದ್ ಸುಮಾರು 15-16 ವರ್ಷದ ಮಗು ಇರಬೇಕು. 15-16 ವರ್ಷಕ್ಕೆ ಸೂಲ್ಗಿತ್ತಿ ಕೆಲಸವನ್ನ ಚಿದಾನಂದ ಅವಧೂತರು ಮಾಡ್ತಾರೆ.
ಗುರು ಸೇವೆ ಅಂದ್ರೆ ಈ ಹಂತದವರೆಗೂ ಇರುತ್ತೆ. ನನಗೆ ಮೈ ರೋಮಗಳೆಲ್ಲ ಯಾಕೆ ನಿಂತ್ಕೊಳ್ತಾವ ಅಂದ್ರೆ, ಅಕಸ್ಮಾತ್ ನಮ್ಮಂತರಿಗೆ ಇದೆಲ್ಲ ಹೇಳಿದ್ರೆ ನಾವು ಮಾಡ್ತಿದ್ವೋ ಬಿಡ್ತಿದ್ವೋ, ಅಥವಾ ಈ ಆಶ್ರಮನೇ ಬೇಡಪ್ಪ, ಇಂತಹ ಗುರುಗಳು ಪರೀಕ್ಷೆನೂ ಬೇಡ ಅಂತೇಳಿ ನಮ್ಮೂರಿಗೆ ನಾವು ಹೋಗ್ಬಿಡೋಣ ಅಂತ ನಿರ್ಧಾರ ಮಾಡಿ ನಾವು ಹೋಗ್ತಿದ್ವೋ ಏನೋ. ನಾವು ಅಷ್ಟ್ರ ಮಟ್ಟಿಗೆ ಗುರುಸೇವೆ ಮಾಡ್ತಿದ್ವಿ. ಯಾಕೆಂದ್ರೆ ಯಾರೋ ಕಕ್ಕಸ್ ಮಾಡಿದ್ದೆಲ್ಲ ತಲೆ ಮೇಲೆ ಹೊತ್ತು ಬಾಸಾಕ್ಬೇಕು. ಮತ್ತೆ ಇನ್ನೊಬ್ರು ಯಾರೋ ಸೂಲ್ಗಿತ್ತಿ ಆಗ ಕೆಲಸ ಮಾಡ್ಬೇಕು. ಸೂಲ್ಗಿತ್ತಿ ಆಗಿ ಅವ್ರಿಗೆ ಕೆಲಸ ಮಾಡ್ಬೇಕಾದ್ರೆ ಅದೊಂದು ಸ್ವಲ್ಪ ಹೇಳ್ತೀನಿ ನೋಡಿ. ಮಾಸ್ ತೆಗಿತಾರೆ, ಮಗುವನ್ನ ಹೊರಕ್ಕೆ ಎಳ್ಕೊಳ್ತಾರೆ, ಅದಕ್ಕೆ ಬಿಸಿನೀರು ಕಾಸ್ತಾರೆ, ಅದನ್ನ ಸ್ನಾನ ಮಾಡಿಸ್ತಾರೆ. ಆ ಮಾಸನ್ನ ತಗೊಂಡೋಗಿ ನದಿಯಾಗೆ ಊಟ ಹಾಕ್ತಾರೆ. ಆಮೇಲೆ ಅದೇನೋ ಕೊಯ್ತಾರಲ್ಲ, ಕುಡುಗೋಲ್ ತಗೊಂಡು ಈ ನಾಭಿಯಲ್ಲಿ ಇದ್ದಿದ್ದಂತ ಚರ್ಮ ಆ ಕೊಯ್ದು ಉರಿ ಕೊಯ್ಯೋ ಕೆಲಸವನ್ನ ಚಿದಾನಂದ್ರ ಮಾಡ್ತಾರೆ. ಇನ್ನೊಬ್ರು ಶಿಷ್ಯರು ಮಾಡಲ್ಲಲ್ಲ. ನೀವು ಗಮನಿಸ್ಬೋದು, ಯಾವ ಶಿಷ್ಯ ಇಷ್ಟೆಲ್ಲ ಗುರುವಿನ ಸೇವೆ ಮಾಡಿದ್ನೋ ಅವನು ಕನ್ನಡ ನಾಡಿನಾದ್ಯಂತ ಮನೆ ಮನೆಯಲ್ಲೂ ಕೂಡ ಅವನ ದೇವಿ ಮಹಾತ್ಮೆ ಅವನ ಹೆಸರಿದೆ. ಇನ್ನು ಯಾವ ಶಿಷ್ಯರು ಈ ಮಟ್ಟಿನ ಸೇವೆಯನ್ನ ಮಾಡಲೇ ಇಲ್ವೋ ಆ ಶಿಷ್ಯರ ಹೆಸರೇ ಉಳ್ಕೊಂಡಿಲ್ಲ ಇವತ್ತು. ಆ ಶಿಷ್ಯರು ಯಾರೋ ಏನು ಎಂಬುದು ನಮಗೂ ನಿಮ್ಗೂ ಗೊತ್ತಾಗ್ತಾ ಇಲ್ಲ. ಆ ಮಟ್ಟಿನ ಶಿಷ್ಯರು ನಮ್ಮಲ್ಲಿದ್ದಾರೆ ಈಗ. ಅಂದ್ರೆ ಗುರುವಿನ ಕೆಲಸ ಎಲ್ಲ ಹೇಳಿದ್ದು ಮಾಡೇ ಮಾಡ್ತಾರೆ ಅಂತ ನಾವು ಅನ್ನಕ್ಕೆ ಆಗಲ್ಲ. ಇಂತಿಂತ ಗುರು ನಿಷ್ಠಾ ಸೇವಾಕರ್ತರು ಇರ್ತಾರೆ ಅನ್ನೋದಕ್ಕೆ ಇವರ ಒಂದು ಚರಿತ್ರೆ, ಇವರ ನಡವಳಿಕೆಯನ್ನ ನಾವು ಗಮನಿಸ್ಬೇಕಾಗ್ತದೆ. ಅದನ್ನೇ ಕೆಲವು ಬಾರಿ ತತ್ವ ಪದಗಳಲ್ಲಿ ಬರ್ಕೊಂಡಿದ್ದಾರೆ. ಅವರು ಗುರು ಸೇವೆ ಮಾಡ್ಬೇಕಂದ್ರೆ ಹೆಂಗಿರ್ಬೇಕು, ಆ ಶಿಷ್ಯನ ನಿಷ್ಠೆ ಹೇಗಿರ್ಬೇಕು ಅನ್ನೋದು ಆ ಅವರ ತತ್ವ ಪದಗಳು ಸುಮಾರು ಒಂದು 400-500 ತತ್ವ ಪದಗಳನ್ನ ಬರೆದಿದ್ದಾರೆ. ಆ ತತ್ವ ಪದಗಳು ಕೂಡ 18 ಹೆಡ್ಡಿಂಗ್ ಶೀರ್ಷಿಕೆಯಲ್ಲಿ ಬಂದಿದ್ದಾವೆ. ನಿಮಗೆ ಬ್ರಹ್ಮಾನುಭವ ಬೇಕಾದ್ರೆ ಬ್ರಹ್ಮಾನುಭವದ ತತ್ವಗಳೇ ಒಂದು 20 ಸಿಗ್ತವೆ, 25 ಸಿಗ್ತವೆ. ಅದು ರಾಗ ತಾಳ ಸಮೇತ. ಈ ಭಜನೆ ಪದವನ್ನ ಈ ರಾಗದಲ್ಲಿ ಈ ತಾಳದಲ್ಲಿ ಆಡಬೇಕು ಅಂತೇಳಿ ಬ್ರಹ್ಮಾನುಭವಕ್ಕೆ 25-30 ತತ್ವ ಬರ್ತಾರೆ. ಜ್ಞಾನೋಪದೇಶ ಅಂದ್ರೆ ಏನು ಅನ್ನೋದಕ್ಕೆ ಅದಕ್ಕೊಂದು 10-20 ತತ್ವ ಪದಗಳು. ಆರೂಢ ಅವಧೂತ ಅಂದ್ರೆ ಏನು ಅಂದ್ರೆ ಅದಕ್ಕೆ 10-20 ತತ್ವ ಪದಗಳು. ಹಠಯೋಗ ಅಂದ್ರೆ ಒಂದ್ 20 ತತ್ವ ಪದಗಳು. ರಾಜಯೋಗ ಅಂದ್ರೇನು ಅದಕ್ಕೊಂದು 20 ತತ್ವ ಪದಗಳು. ಸಂಸಾರ ಮಿಥ್ಯ ಅನ್ನೋದಕ್ಕೆ ಸಂಸಾರದ ಮೇಲೆ ಅನೇಕ ತತ್ವ ಪದಗಳು. ಎಲ್ಲವಕ್ಕೂ ರಾಗ ತಾಳ ಸಹಿತ. ಅಂದ್ರೆ ಅವರು ಈ ಸಾಮಾನ್ಯ ಜೀವನದಲ್ಲಿ ಏನೇನು ಘಟನೆಗಳು ದೃಷ್ಟಾಂತಗಳು ಕಾಣ್ತವೋ ಅದಕ್ಕೆ ಆಧ್ಯಾತ್ಮಿಕ ಲೇಪನ ಹಚ್ಚಿ ಅನೇಕ ತತ್ವ ಪದಗಳನ್ನ ಸ್ವಾಮಿಯರು 17 ಶೀರ್ಷಿಕೆ 18 ಶೀರ್ಷಿಕೆ ಅಡಿಗಳಲ್ಲಿ ಅದರ ಸೋಬಾನ ಪದ ಇದೆ, ಮಂಗಳಾರತಿ ಪದ ಇದೆ, ಜಯ ಸಂಶನೆ ಪದಗಳಿದಾವೆ. ದೇವಿ ದೇವಿ ಪುರಾಣ ನೀವೆಲ್ಲ ಓದ್ತಿದ್ದೀರಲ್ಲ, ಇದು ಸಿಕ್ಕರೆ ಎಲ್ಲಾದ್ರೂ ಚಿದಾನಂದರ ತತ್ವ ಪದಗಳು ಅನ್ನೋ ಪುಸ್ತಕ ಸಿಕ್ಕರೆ ಓದ್ರಿ. ದೇವಿ ಮಹಾತ್ಮೆಯ 18 ಅಧ್ಯಾಯಕ್ಕೂ ಒಂದೊಂದು ಅಧ್ಯಾಯ ಮುಗಿದಾಗ ಯಾವ್ಯಾವುದನ್ನ ಮಂಗಳಾರತಿ ಹಾಡಬೇಕು ಅಂತ ಅವರೇ ಬರ್ತಾರೆ. ಈಗ ಮಧುಕೈಟಭರ ವಧೆ ಆಯ್ತು ಅಂದ್ರೆ ಮಧುಕೈಟಭರ ವಧೆಗೆ ಒಂದು ಮಂಗಳಾರತಿ ಬರ್ತಾರೆ. ಅಥವಾ ಸುಗ್ರೀವನೆಂಬ ದೂತನ ಕತೆ ಬಂತು ಅಂದ್ರೆ ಆ ಸುಗ್ರೀವನ ಅಧ್ಯಾಯ ಮುಗಿದ ತಕ್ಷಣ ಅದಕ್ಕೊಂದು ಮಂಗಳಾರತಿ ಆಡ್ಬೇಕು ಅಧ್ಯಾಯಕ್ಕಂದ್ರೆ ಸುಗ್ರೀವಂದೇ ಒಂದು ಮಂಗಳಾರತಿ ಬರ್ದಿದ್ದಾರೆ. ಅಥವಾ ಚಂಡಾಮುಂಡರು ಸಂಹಾರ ಆಯ್ತು ಅಂದ್ರೆ ಆ ಅಧ್ಯಾಯ ಮುಗಿದ ತಕ್ಷಣ ಯಾವ ಮಂಗಳಾರತಿ ಆಡ್ಬೇಕು ಅಂತ ನಿಮಗೇನಾದ್ರೂ ಸಂಶಯ ಇದ್ರೆ ಚಿದಾನಂದರು ಇದ್ರಲ್ಲಿ ತತ್ವ ಬರ್ತಾರೆ. ಮಂಗಳಾರತಿ ಪದದಗೂ ಕೂಡ ಆ ಚಂಡಾಮುಂಡರ ಕಥೆನೇ ಬರುತ್ತೆ. ಹೀಗೆ 18 ಅಧ್ಯಾಯಕ್ಕೂ 18 ಮಂಗಳಾರತಿಗಳನ್ನ ಆಡಬೇಕು ಅಂತ ಹೇಳಿ ಅಧ್ಯಾಯಕ್ಕೂ ಒಂದೊಂದು ಮಂಗಳಾರತಿಯನ್ನ ಬರ್ದಿದ್ದಾರೆ ಈ ಪದ್ಯದಲ್ಲಿ. ಅಲ್ಲಿಗೆ ನಿಮಗೆ ಪುರಾಣದಲ್ಲೂ ಕೂಡ ಆ ಕಥೆನೇ ಸಿಗುತ್ತೆ. ಮಂಗಳಾರತಿ ಆಡುವಾಗಲೂ ಕೂಡ ಅವರವರಿಗೆ ಕತೆಗೆ ಸಂಬಂಧಪಟ್ಟ ಮಂಗಳಾರತಿ ಪದಗಳೇ ಸಿಗ್ತವೆ ಅಂತ ನನ್ನ ಆಶಯ. ಅದನ್ನು ನಿಮ್ಮ ಹತ್ರ ಹಂಚ್ಕೊಂಡಷ್ಟೇ. ಅಂಥವು ದೇವಿ ಕೀರ್ತನೆಗಳನ್ನು ಮಾಡಿದ್ದಾರೆ. ದೇವಿ ಕೀರ್ತನೆಗಳು ಸುಮಾರು 25 ದೇವಿಯ ಬಗ್ಗೆ ಪದ್ಯಗಳನ್ನು ಬರೆದಿದ್ದಾರೆ. ಆಕೆಯ ಬಗ್ಗೆ ಒಂದೇ ಒಂದು ಪದ್ಯ ಇಲ್ಲ. ಏನಾದ್ರೂ ಆಡ್ಬೇಕು ಅಂತಂದ್ರೆ ದೇವಿ ಮೇಲೆ ಎಷ್ಟು ಮಾತೃವಾತ್ಸಲ್ಯ ಇತ್ತು ಚಿದಾನಂದ್ರಿಗೆ ಅಂತ ಅವರೊಂದು ಪದ್ಯದಲ್ಲಿ ಬರೀತಾರೆ. ಬೆಕ್ಕ ಬುಕ್ಕ ಇಕ್ಕ ಬೇಕು ಅಂಬನ ಅಂದ್ರೆ ಈ ಸಣ್ಣ ಮಕ್ಳು ಬಂದು ಅವ್ರ ತಾಯಿನೇ ಹೆಂಗೆ ಮುಷ್ಟಿ ಮಾಡಿ ಬೆನ್ನು ಗುದ್ದುತ್ತಾರೋ
ಈ ಗುದ್ದದಿಕ್ಕೆ ರಾಯಚೂರ್ ಕಡೆ ಭಾಷೆಯಲ್ಲಿ ಬೆಕ್ಕ ಬಿಕ್ಕ ಇಕ್ಕಬೇಕು ಅಂಬನ, ಮನದ ಅಕ್ಕರವು ತೀರೋ ತನಕ ಅಂಬನ, ಕೊರಳಿಗೆ ಬೀಳಬೇಕು ಅಂಬನ, ಎದೆಯ ಸೆರಗು ಹಿಡಿದು ಎಳೆಯಬೇಕು ಅಂಬನ, ಕುರುಳನೀಗ ಪೀಕೋಬೇಕು ಅಂಬನ, ಉಟ್ಟ ನೆರಿಗೆ ಜಗ್ಗಿ ಎಳೆಯಬೇಕು ಅಂಬನ, ತೊಡೆಯ ಮೇಲೆ ಒರಳಬೇಕು ಅಂಬನ, ಹಿಡಿದ ಮುಸ್ಕು ಹಿಡಿದು ಎಳೆಯಬೇಕು ಅಂಬನ. ಕೊನೆಗೆ ಬರೀತಾರೆ, ಕಡಿಯಬೇಕು ಗಲ್ಲವನ್ನು ಅಂಬನ, ಹಿಡಿದು ಸ್ತನವ ಕುಡಿಯಬೇಕು ನಮ್ಮ ಅಂಬನ. ಎಂಥ ಮಾತೃವಾತ್ಸಲ್ಯದ ಪದ್ಯಗಳನ್ನ ಈ ಚಿದಾನಂದರು ಆಡ್ತಾ ಇದ್ದಾರೆ ಅಂದ್ರೆ, ಅವರ ತತ್ವ ಪದಗಳನ್ನ ಮೆಲುಕಾಕದೇ ಒಂದು ರೋಚಕವಾದ ಸಂಗತಿ ಆಗಿರುತ್ತೆ. ಅಷ್ಟರ ಮಟ್ಟಿಗೆ ಆ ಚಿದಾನಂದರು ಮಾತೃವಾತ್ಸಲ್ಯವನ್ನ ತತ್ವ ಪದಗಳಲ್ಲಿ ಅವರು ಬರೆದಿರೋದನ್ನು ನಾವು ಗಮನಿಸ್ತೀವಿ. ಇಂಥವು ಅನೇಕ ಪದ್ಯಗಳು. ಸಂಸಾರವೆಂಬುದು ಮೇಲ ಅಂತ ಒಂದು ಬರ್ತಾರೆ. ಸಂಸಾರವೆಂಬುದು ಕನಸಣ್ಣ, ನಾನು ಸಕಲರಿಗೂ ಹೇಳುವೆನಣ್ಣ ಅಂತ ಹೇಳಿ ಸಂಸಾರದ ಮೇಲೆ ಸುಮಾರು ಒಂದು 20 ಪದ್ಯಗಳು ಸಿಗ್ತವೆ. ಅದು ಮಿಥ್ಯ ಅನ್ನೋದು ಪ್ರೂವ್ ಮಾಡೋದಕ್ಕೆ. ಹೀಗೆ ತತ್ವ ಪದಗಳನ್ನ ಬಾಲ್ಯದಲ್ಲೇ ಆಡರಂತೆ. ಈ ಬಾಲ್ಯದಲ್ಲಿ ಅಯೋಧ್ಯೆಯಲ್ಲಿ ಒಂದು ಪಂಪಾಪತಿ ದೇವಸ್ಥಾನ ಇದೆ. ಅಲ್ಲಿ ತತ್ವ ಪದಗಳನ್ನು ಬರ್ಕೊಂಡು ಸಂಜೆ ಹೊತ್ತು ಅಲ್ಲಿ ಹೋಗಿ ಹಾಡರಂತೆ. ಅವ್ರ ಗುರುಗಳಿಗೆ ಅರ್ಪಣೆ ಮಾಡಾರಂತೆ. ಈ ಪದ್ಯ ಸರಿ ಇದೆಯೇ, ಇದು ಪ್ರಾಸ, ಯತಿ, ಗಣ, ಛಂದಸ್ಸು ಎಲ್ಲ ಸರಿಗಿದೆ ಅಂತೇಳಿ ಗುರುಗಳ ಅಂಕಿತ ಇಟ್ಟು ತತ್ವ ಪದಗಳನ್ನ ಅಲ್ಲಿ ಹಾಡರಂತೆ. ಬಹಳ ಸ್ಫುರದ್ರೂಪಿ ಮನುಷ್ಯ ಚಿದಾನಂದರು. ಆ ಹಾಡನ್ನ ಕೇಳಲಿಕ್ಕೆ ಇಡೀ ಊರ್ ಜನ ಬಂದು ಅಲ್ಲಿ ಸಂಜೆ ಹೊತ್ತು ಸೇರದಂತೆ. ಹಾಗೆ ಆ ಯುವತಿಯರು ಕೂಡ ಆ ಹಾಡು ಕೇಳಕ್ ಬರ್ತಿದ್ರಂತೆ. ಅನೇಕ ಯುವತಿಯರು ಹೂವಿನಾರ ತೆಗೆದುಕೊಂಡು ಅಂದ್ರೆ ಭಜನೆ ಮುಕ್ತಾಯ ಆದಮೇಲೆ ಚಿದಾನಂದರ ಕೊರಳಿಗೆ ಹೂವಿನಾರ ಹಾಕಕ್ ಹೋಗಿ ಮೇಲೇನೆ ಬೀಳರಂತೆ. ಅದನ್ನು ಕೂಡ ಅವ್ರ ಜೀವನ ಚರಿತ್ರೆಯಲ್ಲಿ ಅವ್ರು ಹೇಳ್ಕೊಂಡಿದ್ದಾರೆ. ಅವ್ರು ಯಾವುದೂ ಮುಚ್ಚಿಟ್ಟಿಲ್ಲ. ಹೀಗೆ ಅನೇಕ ಕನ್ಯೆಯರು ಬಂದು, ಯುವತಿಯರು ಬಂದು, ಪ್ರಾಯದ ಹೆಣ್ಮಕ್ಳು ನನಗೆ ಹೂವಿನಾರ ಹಾಕ್ನಿ ಅಂತ ಬಂದು ಮೇಲೆ ಬೀಳರು. ಇನ್ನು ಕೆಲವರು ನಾನು ಆ ಬೀದಿಗೆ ಓಡಾಡ್ಬೇಕಾದ್ರೆ, ಚಿದಾನಂದ ಸೀರೆ ಉಟ್ಕೊಳ್ಳೋ, ನಿನಗೇನು ಗೊತ್ತಾಗಲ್ಲೇನೋ, ನೀನು ಹಂಗಿದೀಯಾ ಹಿಂಗಿದೀಯಾ ಅಂತ ಹೇಳಿ ಅವರು ಛೇಡಿಸುವ ಮಾತುಗಳನ್ನೆಲ್ಲ ಅವ್ರು ದಾಖಲಾತಿ ಮಾಡಿದ್ದಾರೆ. ನಿನ್ನ ಲಂಗೋಟಿ ಕೀಳ್ತೀವಿ ಕಣೋ ನಾವು ಅಂತ ಅಂದಿದ್ದು ಕೂಡ. ಯಾಕೆಂದ್ರೆ ಅಂತ ಸುಂದರವಾದ ರೂಪ, ಅಂತ ಒಂದು ಮೈಬಣ್ಣ, ಅದ್ರ ಜೊತೆಗೆ ಪ್ರತಿಭೆ, ಪಾಂಡಿತ್ಯ, ಮೇಧಾಶಕ್ತಿ ಇತ್ತಲ್ಲ. ಆ ಕಾಲಕ್ಕೆ 16 ವರ್ಷಕ್ಕೆ ಭಜನೆ ಪದಗಳು, ತತ್ವ ಪದಗಳು, ಸೋಬಾನ ಪದಗಳು, ಮಂಗಳಾರತಿ ಪದಗಳು, ಕೋಲ್ ಪದಗಳೆಲ್ಲ ಬರೆದು ಆಡರಂತೆ. ಅವನ ಮೇಧಾಶಕ್ತಿಗೆ ಅವರೆಲ್ಲ ಮರುಳಾಗಿದ್ರಂತೆ. ಹೀಗೆ ಅವನು ಏನಾದ್ರೂ ಮಾಡಿ ನಾವು ಮದುವೆ ಆಗ್ಬೇಕು ಎಂಬ ಹಂಬಲ ಆ ಕನ್ಯಾಮಣಿಗಳಿಗಿತ್ತಂತೆ. ಈ ಊರಿನರು ಅಷ್ಟೇ ಅಲ್ಲ, ಸುತ್ತಮುತ್ತಲ ಇರ್ತಕ್ಕಂಥ 9 ಹಳ್ಳಿಯ ಜನ ಗಮನಿಸ್ಬೇಕು. 9 ಸುತ್ತಮುತ್ತ ಹಳ್ಳಿ, ತಾಮ್ರಹಳ್ಳಿ, ಹೊಸಪೇಟೆ, ಅಲ್ಲಿ ಬರ್ತಕ್ಕಂಥ ಹನುಮಸಾಗರ, ಹೀಗೆ 9 ಹಳ್ಳಿಯ ಜನ ಕೊಂಡಪ್ಪರಿರುವ ಆಶ್ರಮ ಏನಿತ್ತು ಅಯೋಧ್ಯಪುರಕ್ಕೆ ತಮ್ಮ ಕನ್ಯಾಮಣಿಗಳ ಸಮೇತ ಬಂದು ಮನೆ ಮಾಡ್ಕೊಂಡು ಚಿದಾನಂದ್ರ ಮುಂದೆ ಓಡಾಡ್ಸರಂತೆ. ಅವ್ರು ನೋಡ್ಲಿ, ಚಿದಾನಂದ್ರು ನೋಡ್ಲಿ ಅಂತ ಹೇಳಿ ಅವ್ರು ಎಲ್ಲಿಗೆ ಹೋಗ್ತಾರೋ, ಹೂ ಬಿಡ್ಸಕ್ ಹೋದ್ರೆ, ಅವ್ರು ನೀರ್ ತರಕ್ ಹೋದ್ರೆ, ಚಿದಾನಂದರ ದಾರಿಯಲ್ಲಿ ಹೆಣ್ಮಕ್ಳನ್ನು 9 ಜನ ಇಟ್ಕೊಂಡಿದ್ರಂತೆ. ಅಂದ್ರೆ ತಂದೆ ತಾಯಿಗಳು ಮತ್ತೆ ಅವ್ರ ಮಗಳು ಕನ್ಯಾಮಣಿಗಳು ಇಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡು ಚಿದಾನಂದರಿಗೆ ಮದುವೆ ಮಾಡಬೇಕು ಅಂತ ಅವರು ಮನಸ್ಸು ಮಾಡಿ ಬಂದು ಕೊಂಡಪ್ಪ ಗುರುಗಳ ಹತ್ರ ವಿಷಯ ಪ್ರಸ್ತಾಪ ಮಾಡ್ತಾರೆ. ಸ್ವಾಮೀಜಿ, ನೀವು ದಯಮಾಡಿ ನಿಮ್ಮ ಶಿಷ್ಯನಿಗೆ ಹೇಳ್ಬೇಕು, ನಮ್ಮಲ್ಲಿ 9 ಜನ ಹೆಣ್ಮಕ್ಳನ್ನ ನಾವು ನಮ್ಮ ಊರಿಂದ ಕರ್ಕೊಂಬಂದಿದೀವಿ. ಅಯೋಧ್ಯೆ ಗ್ರಾಮದಲ್ಲಿ ಮನೆ ಮಾಡ್ಕೊಂಡು ಇಟ್ಕೊಂಡಿದೀವಿ. ಇಲ್ಲಿಗೆ ಬಂದು 2 ತಿಂಗಳಾಯ್ತು, 3 ತಿಂಗಳಾಯ್ತು. ಆದ್ರೆ ನಿಮ್ ಚಿದಾನಂದ ಯಾವುದೇ ಒಲವನ್ನ ಯಾರ ಮೇಲೂ ತೋರಿಸ್ತಾ ಇಲ್ಲ, ಬರೀ ಅಧ್ಯಾತ್ಮದಲ್ಲಿದ್ದಾನೆ. ಹಾಗಾಗಿ ನೀವು ಅವನಿಗೆ ಸಹಮತ ಹೇಳ್ಬಿಟ್ಟು ಸಮಜಾಯಿಷಿ ಹೇಳಿ, ಇದ್ರಲ್ಲಿ 9 ಜನ ಹೆಣ್ಮಕ್ಳಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಮದುವೆ ಆಗ್ಲಿ, ನಮ್ಗೆ ಒಪ್ಪಿಗೆ ಇದೆ. ಗುರುಗಳೇ ನೀವು ಮನಸ್ಸು ಮಾಡ್ಬೇಕು, ನಿಮ್ ಶಿಷ್ಯನಿಗೆ ಹೇಳ್ಬೇಕು, ಈ ಜವಾಬ್ದಾರಿ ನಿಮ್ದು, ಇನ್ನೊಂದು ವಾರದೊಳಗೆ ಉತ್ತರ ಕೊಡ್ರಿ ಅಂತ ಹೇಳಿ ಆ 9 ಜನ ಹೆಣ್ಮಕ್ಳ ಪೋಷಕರು ಕೊಂಡಪ್ಪ ಆರ್ಯರ ಮೇಲೆ ಆ ವಿಷಯ ಪ್ರಸ್ತಾಪ ಮಾಡಿ ಮುಂದೆ ಹೋಗ್ಬಿಡ್ತಾರೆ. ನೋಡೋಣಪ್ಪ, ಆತನ ಕರೆದು ಹೇಳ್ತೀನಿ ಅಂತ ಹೇಳ್ತಾರೆ. ಹೀಗೆ ಒಂದ್ ದಿವಸ ಆರಾಮಾಗಿದ್ದಾಗ ಚಿದಾನಂದರನ್ ಕರೀತಾರೆ. ಚಿದಾನಂದ, ಬಾರೋ ಇಲ್ಲಿ, ನೀನು ಮದುವೆ ಆಗ್ಬೇಕಡ. ನಾನು ಮದುವೆ ಆಗಿದ್ದೀನಿ.
ನಾನಷ್ಟೇ ಅಲ್ಲ, ವಸಿಷ್ಠರು ಮದುವೆ ಆಗಿದ್ದಾರೆ, ಯಜ್ಞವಲ್ಕರು ಮದುವೆ ಆಗಿದ್ದಾರೆ, ಸತ್ಯ ಹರಿಶ್ಚಂದ್ರ, ಜನಕ ಮಹಾರಾಜ, ಆಧ್ಯಾತ್ಮ ಸಾಧನೆ ಮಾಡಿದವರು ಎಲ್ಲರೂ ಮದುವೆ ಆಗಿದ್ದಾರಯ್ಯ, ನೀನು ಸಂಸಾರಸ್ಥ ಆಗಿಬಿಡು ಅಂತ ಒಂದು ಪ್ರಸ್ತಾಪ ಇಡ್ತಾರೆ. ಆಗ ಚಿದಾನಂದರು ಉತ್ತರ ಕೊಡ್ತಾರೆ, ಸಂಸಾರ ಎಂಬುದು ಉರುಳು ಕಣೋ, ಅದನ್ನ ಕೊರಳಿಗಿಟ್ಟುಕೊಂಡು ಗೊರಗೊರೆಂಬುದು ಯಾತಕ ಕಣೋ ಅಂತ ಹೇಳಿ ನೀವೇ ನನಗೆ ಉಪದೇಶ ಮಾಡಿದ್ರಲ್ಲ ಸ್ವಾಮಿ. ತತ್ವದಲ್ಲಿ ಒಂದು ವಿಚಾರ ಬಂದಾಗ ಚಿಂತನ ಮಂಥನ ಮಾಡುವಾಗ ಸಂಸಾರ ಎಂಬುದು ಉರುಳು ಅಂತ ಹೇಳಿದ್ರೆ, ನೇಣು ಹಗ್ಗ ಅಂತ ಹೇಳಿದ್ರೆ ಅವತ್ತು. ಆದ್ರೆ ಇವತ್ತು ಅದೇ ನೇಣು ಹಗ್ಗಕ್ಕೆ ನಾನು ಯಾಕೆ ಬಲಿಯಾಗಬೇಕು, ಮತ್ತೆ ನೀನು ಮದುವೆ ಆಗು ಅಂತ ಹೇಳ್ತಾ ಇದ್ದಾರಲ್ಲ, ನಾನು ಅದನ್ನು ಒಪ್ಪಲ್ಲ, ನನಗೆ ಸಹಮತ ಇಲ್ಲ, ನಾನು ಬಂದಿರೋದೇ ನನಗಿಷ್ಟೇ ಸಾಕು, ಬಾಲಬ್ರಹ್ಮಚಾರಿ ಆಗಿರ್ಬಿಡ್ತೀನಿ. ಗುರುಗಳಿಗೆ ಉತ್ತರ ಹೇಳ್ತಾನೆ, ಶಂಕರಾಚಾರ್ಯರು ಮದುವೆ ಆಗಿಲ್ಲ, ಇನ್ನೊಬ್ರು ಅಂತರು ಬೇರೆ ಬೇರೆಯವರು ಮದುವೆ ಆಗಿಲ್ಲ, ಹಾಗಾಗಿ ನಾನು ಕೂಡ ಮದುವೆ ಆಗೋದಿಲ್ಲ ಅಂಥೇಳಿ ನಯವಾಗಿ ಮದುವೆ ಪ್ರಸ್ತಾಪವನ್ನು ತಿರಸ್ಕಾರ ಮಾಡ್ತಾರೆ. ಕೇಳುಗರು ಗಮನಿಸ್ರಿ, 9 ಊರಿಂದ 9 ಕನ್ಯಾಮಣಿಗಳು 3 ತಿಂಗಳ ಕಾಲ ಚಿದಾನಂದ್ರ ಮುಂದೆ ಓಡಾಡಿಸಿದ್ದಾರೆ. ಇಲ್ಲೇ ಚಿದಾನಂದ್ರ ಸ್ನೇಹಿತರಿಗೂ ಹೇಳಿದ್ದಾರೆ, ಚಿದಾನಂದ್ರ ಗುರುಗಳಿಗೆ ಹೇಳಿದ್ದಾರೆ, ಗುರುಗಳ ಮಡದಿಗೂ ಕೂಡ ಹೇಳಿದ್ದಾರೆ, ಯಾರಾದ್ರೂ ಅವನಿಗೆ ಒಪ್ಸಿ ಅಂತ. ಸಾಧ್ಯ ಆಗ್ಲಿಲ್ಲ. ಹೀಗೆ 3 ತಿಂಗಳು ಆದಮೇಲೆ ಆ ಪೋಷಕರು ಬಹಳ ಬೇಜಾರಾಗ್ಬಿಡ್ತಾರೆ. ಸತತವಾಗಿ ಪ್ರಯತ್ನ ಮಾಡ್ತಾ ಇದೀವಿ, ಚಿದಾನಂದ ಯಾರ ಮಾತು ಕೇಳೋದಿಲ್ಲ ಅಂತ ಒಂದು ಉಪಾಯ ಹುಡುಕ್ತಾರೆ. ಆ ಉಪಾಯ ಏನಪ್ಪಾ ಅಂತಂದ್ರೆ, ಒಂದು ಕೊಠಡಿಯ ಒಳಗೆ ಚಿದಾನಂದ ಹೋದ್ಮೇಲೆ ಆ ಕೊಠಡಿಯಲ್ಲಿ ಹೆಣ್ಮಕ್ಳು ಒಬ್ಳನ್ನ ಕಳಿಸ್ಬಿಟ್ಟು ಆ ಕೊಠಡಿಗೆ ಅಗ್ನಿ ಬೀಗ ಹಾಕಿಬಿಟ್ಟು ಬೆಳಗ್ಗೆ ಪಂಚಾಯತಿ ಮಾಡಿ ಲಗ್ನ ಮಾಡ್ಬಿಡ್ಬೇಕು ಅಂತ ಒಂದು ದುರಾಲೋಚನೆ ಬಂದ್ಬಿಡುತ್ತೆ ಪೋಷಕರಿಗೆ. ತಾಮ್ರಳ್ಳಿ ಲೇಪಾಕ್ಷಿ ಅನ್ನೋ ಆತನ ಹೆಸರು. ಈ ಚಿದಾನಂದರನ್ನ ರಾತ್ರಿ ಹೊತ್ತು ಒಂದು ಕೊಠಡಿಗೆ ಹೋಗಿ ಮಲಗ್ತಾನಲ್ಲ, ಆ ಕೊಠಡಿಗೆ ಹೆಣ್ಮಕ್ಳನ್ನ ಕನ್ಯಾಮಣಿ ದಬ್ಬಿಡೋದು, ದಬ್ಬಿಬಿಟ್ಟು ಚಿಲ್ಕ ಹಾಕಿ ಊರಲ್ಲೆಲ್ಲ ಬೊಬ್ಬೆ ಹೊಡೆದ್ಬಿಟ್ಟು ಪಂಚಾಯತಿ ಮಾಡಿ ಆ ಮೂಲಕ ಮದುವೆ ಮಾಡಿಬಿಡದೆ ಅಂಥೇಳಿ ಸಂಚನ್ನ ರೂಪಿಸ್ತಾರೆ. ಚಿದಾನಂದರು ಸಂಜೆ ಹೊತ್ತು ಈ ಪತ್ರೋಳಿ ಮತ್ತೆ ತೀರ್ಥ ಅದೇನೋ ಬಿಲ್ಪತ್ರ ತರಕ್ಕೆ ಹೋಗಿರ್ತಾರೆ ತುಂಗಭದ್ರಾ ನದಿ ದಡದಿಂದ. ಜೋಳಿಗೆನಲ್ಲಿ ಪತ್ರೆ ಎಲ್ಲ ತುಂಬಿಕೊಂಡು ಬೇಕಾದ ಅರ್ಚನೆ ಪೂಜೆಗೆ ಬೇಕಾದ ಸಾಮಾನೆಲ್ಲ ತಂದಿರ್ತಾರೆ. ಹಿಂಗೆ ಆಶ್ರಮದ ಬಾಗಿಲಿಗೆ ಕಾಂಪೌಂಡ್ನಾಗ ಎಂಟ್ರಿ ಆಗಬೇಕು. ಆ ಆಶ್ರಮದ ಎಂಟ್ರಿಗೇನೆ ಕೊಂಡಾರ್ಯರ ಮಗಳಿರ್ತಾಳೆ, ಆಕೆ ಹೆಸರು ಲಕ್ಷ್ಮಕ್ಕ ಅಂತೇಳಿ. ಅಣ್ಣ ಇವತ್ತು ನಿನಗೊಂದು ಗತಿ ಕಾಣಿಸ್ತಾರೆ, ನೀನು ಭಾಳ ಹುಷಾರಾಗಿರ್ಬೇಕು ಅಂಥೇಳಿ ಕೊಂಡಾರ್ಯರ ಮಗಳು ಚಿದಾನಂದರಿಗೆ ಎಚ್ಚರಿಕೆ ಕೊಡ್ತಾಳೆ. ತಂಗಿ ಏನಾಗಿದೆ, ಏನು ಹುಷಾರಾಗಿರ್ಬೇಕು, ಏನಿಲ್ಲ, ಈ 9 ಜನ ಕನ್ಯಾಮಣಿ ಕರ್ಕೊಂಬಂದು ಇಟ್ಕೊಂಡಿದ್ದಾರಲ್ಲ, ಅವ್ರು ಇವತ್ತು ರಾತ್ರಿ ನಿನ್ನೊಂದು ಕೊಠಡಿ ಒಳಗೆ ಕೂಡಾಕಿ ಯಾವ್ದಾದ್ರು ಒಂದು ಹೆಣ್ಣನ್ನ ಮದುವೆ ಮಾಡ್ಬೇಕು ಅಂತ ಅವರು ಪ್ಲಾನ್ ಮಾಡಿ ಉಪಾಯ ಮಾಡಿದ್ದಾರೆ. ಅದು ನಡೀತದೆ ಇವತ್ತು ರಾತ್ರಿ. ಇದು ಒಂದು ಸ್ವಲ್ಪ ಹಗರಣ ರೂಪದಲ್ಲಿ ಕಂಡು ಬರುತ್ತೆ. ಇದೆಲ್ಲ ಬೊಬ್ಬೆ ಹೊಡೆದು ಪಂಚಾಯತಿ ಮೂಲಕನಾದ್ರೂ ಮದುವೆ ಮಾಡ್ತಾರೆ ಅಂತ ಅಯ್ಯಮ್ಮ ಬಾಯ್ಬಿಟ್ಟು ಹೇಳ್ಬಿಡ್ತಾಳೆ. ಅದು ಕಿವಿಗೆ ಬಂದಿದ್ದೇ ತಡ, ಕಾಂಪೌಂಡ್ ಒಳಕ್ಕೆ ಹೋಗ್ಲಿಲ್ಲ ಚಿದಾನಂದರು. ತಂಗಿ ಇದನ್ನೆಲ್ಲ ಒಳಗಿಟ್ಬಿಡು, ಇದು ಚಿದಾನಂದರು ಸಾಯಂಕಾಲ ಪೂಜೆ ಮಾಡಕ್ ಬೇಕಲ್ಲ, ಬಿಲ್ಪತ್ರೆ, ಹೂವು, ತೀರ್ಥ, ಕುಂಭ ಇದೆಲ್ಲ ಒಳಗೆ ತಗೊಂಡು ಹೋಗಿಡು ಪೂಜಾ ರೂಮ್ನಲ್ಲಿ, ನಾನು ಬರ್ತೀನಿ, ಒಂದು ಸ್ವಲ್ಪ ಕೆಲಸ ಐತೆ ಅಂಥೇಳಿ ಗುರುವಿಗೆ ಹೇಳಲ್ಲ, ಸಹಪಾಠಿಗೂ ಹೇಳಲ್ಲ, ಇನ್ನೊಬ್ಬರಿಗೆ ಹೇಳಲ್ಲ. ಜಿನಿ ಮಳೆ ಹಿಡ್ಕೊಂಡಿರುತ್ತೆ. ಆ ಮಳೆಯಲ್ಲಿ ರಾತ್ರಿನೇ ಹೊರಗೆ ಬಿದ್ದ್ಬಿಡ್ತಾನೆ. ಹೊರಗೆ ಬಿದ್ದವನು ಇಡೀ ರಾತ್ರಿ ಎಲ್ಲ ಪ್ರಯಾಣ ಮಾಡ್ತಾನೆ. ಬಳಗಾನೂರು, ರೌಡ್ಕುಂದ, ಹೀಗೆ ರಾಯಚೂರು, ಕೂಡ್ಲೂರು ಅಂತೇಳಿ ಆಂಧ್ರದವರೆಗೂ ಹೋಗ್ಬಿಡ್ತಾರೆ. ಆಗ ಬೆಳಗ್ಗೆ ಆದಮೇಲೆ ಚಿದಾನಂದರಿಗೆ ಕೊಂಡಪ್ಪ ಗುರುಗಳಿಗೆ ಚಿದಾನಂದ ಯಾಕೆ ಇವತ್ತು ಬರ್ಲಿಲ್ಲಲ್ಲ ಕರೀರಿ ಅಂದಾಗ, ಆಗ ಚಿದಾನಂದರು ಹೀಗೆ ರಾತ್ರಿನೇ ನಾಪತ್ತೆ ಆಗಿದ್ದಾರೆ, ಅವರ ಆಶ್ರಮದಾಗಿಲ್ಲ, ಅವನು ಎಲ್ಲಿಗೆ ಹೋದ್ನೋ ಗೊತ್ತಿಲ್ಲ ಅಂತ. ಯಾಕೆ ಎಲ್ಲಿಗೆ ಓಡೋದ ಅಂತ ಕೇಳಿದಾಗ, ಇಲ್ಲ ಇವರು 9 ಜನ ಹೆಣ್ಮಕ್ಳನ್ನ ಕರ್ಕೊಂಬಂದು ಯಾವ್ದನ್ನ ಒಮ್ಮನ್ನು ಕೂಡಿ ಬೀಗ ಹಾಕಿ ಮದುವೆ ಮಾಡ್ಬೇಕು ಅಂತ ಸಂಚು ಮಾಡಿದ್ರು, ಇದು ಅವನಿಗೆ ವಿಷಯ ಕಿವಿಗೆ ಬಿತ್ತು, ಹಾಗಾಗಿ ಈ ಆಶ್ರಮದಾಗ ಇರೋದು ಬೇಡ ಅಂತ ಓಡೋಗ್ಬಿಟ್ಟ ಅಂದಾಗ ಅವ್ರ ಗುರುಗಳು ಕೊಂಡಾರ್ಯರು ಬಹಳ ಸಂಕಟ ಪಟ್ಕೊಳ್ತಾರೆ. ನನ್ನ ಪ್ರಾಣ ಇದ್ದಂಗಿದ್ದ, ನನ್ನ ಮುಖ್ಯ ಪ್ರಾಣವೇ ಅವನಾಗಿದ್ದ, ನನ್ನ ಪ್ರಾಣನೇ ತೆಗೆದಂಗಾತಲ್ಲೋ, ಅವನ್ ಯಾಕಂಗೆ ಹಿಂಸೆ ಕೊಡೋಕೆ ಹೋದ್ರಿ, ಅವನಿಗೆ ಯಾಕೋ ಇಷ್ಟ ಇರಲಿಲ್ಲ ಮದುವೆ ಆಗೋದು, ಆದರೆ ನೀವೆಲ್ಲ ಬಲವಂತವಾಗಿ ಕೂಡಿ ಮದುವೆ ಮಾಡ್ತೀವಿ ಅಂತ ಅಂದಿದ್ದಕ್ಕೆ ಓಡೋಗಿದ್ದಾನೆ, ಇನ್ನು ನಾನು ಅವನ ದರ್ಶನ ಮಾಡ್ತಾನೋ ಇಲ್ವೋ, ಅವನು ನನಗೆ ಸಿಗ್ತಾನೋ ಇಲ್ವೋ ಅಂಥೇಳಿ ಕೊಂಡಾರ್ಯರ ದೊಡ್ಡಪ್ಪನ ಮಗ ಸತ್ತೋಗಲು ಹತ್ತಿರ್ಲಿಲ್ಲ ಅಂತ ಅಷ್ಟು ಅಳ್ತಾರಂತ. ಚಿದಾನಂದರು ಮನೆ ಬಿಟ್ಟು ಹೋದ, ಆಶ್ರಮ ಬಿಟ್ಟು ಹೋದ ಅಂದಿದ್ದಕ್ಕೆ ಈ ಕೊಂಡಾರ್ಯರ ಅಷ್ಟು
ಶೋಕತಪ್ತರಾಗ್ಬಿಡ್ತಾರೆ. ಹೀಗೆ ಹೊರಟಂತ ಅವತ್ತು ಅಯೋಧ್ಯೆ ಆಶ್ರಮ ಬಿಟ್ಟು ಹೊರಟಂತ ಚಿದಾನಂದರು ಎಷ್ಟೋ ದಿನಗಳ ಪ್ರಯಾಣ ಮಾಡಿ ಕಾಶಿ ಯಾತ್ರೆಯನ್ನ ಮಾಡ್ತಾರೆ. ಆ ಕಾಶಿ ಯಾತ್ರೆ ಮುಂತಾದ ವಿಚಾರಗಳನ್ನೆಲ್ಲ ಮತ್ತೆ ಕಾಶಿ ಯಾತ್ರೆ ಅವರ ಸಾಧನೆಗಳೇನಿದೆ, ಸಾಧನೆ, ಹಠಯೋಗ ಸಾಧನೆ, ರಾಜಯೋಗ ಸಾಧನೆ, ಮತ್ತೆ ಅವರ ಲೀಲೆಗಳೇನಿದೆ, ಅದನ್ನು ಮುಂದಿನ ಶನಿವಾರದಲ್ಲೋ ಅಥವಾ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ. ಏಕೆಂದರೆ ಈಗ 1 ಗಂಟೆಗಳ ಕಾಲ ಆಗೋಯ್ತು. ಇನ್ನೂ ಅನೇಕರಲ್ಲಿ ಪ್ರಶ್ನೆ ಕೇಳೋದು ಇರ್ಬೋದು, ಅಥವಾ ಇನ್ನೇ ಯಾವುದೇ ಸಂವಾದ ನಡೆಸೋರು ಇರ್ಬೋದು. ಹಾಗಾಗಿ ಸಾಧನಾ ಜೀವನವನ್ನ, ಲೀಲಾ ಜೀವನವನ್ನ ಇನ್ನು ಮುಂದಿನ ದಿನಗಳಲ್ಲಿ ನಾವು ಚರ್ಚೆ ಮಾಡೋಣ. ಆ ಹಠಯೋಗ ರಾಜಯೋಗ ಒಂದು ಹೇಳ್ಬೇಕು. ಅದಾದ ಮೇಲೆ ಅವರ ಸಾಹಿತ್ಯ ಜೀವನ ಏನೈತೆ, ಆ ಸಾಹಿತ್ಯ ಜೀವನ ಒಂದಿನ ಇರ್ತದೆ. ಸಾಧನಾ ಜೀವನ, ಸಾಹಿತ್ಯ ಜೀವನ, ಈ ಎರಡನ್ನ ನಾವು ತಿಳ್ಕೊಂಡ್ರೆ ಅಲ್ಲಿಗೆ ಒಂದು ಲೆವೆಲ್ಗೆ ಚಿದಾನಂದರ ಸಮಗ್ರವಲ್ದಿದ್ರು ಒಂದು ತಕ್ಕ ಮಟ್ಟಿನ ಮಾಹಿತಿಯನ್ನು ನಾವು ಪಡ್ಕೊಂಡಂಗೆ ಆಗುತ್ತೆ ಅಂಥೇಳಿ, ಚಿದಾನಂದರ ಗುರುಗಳಾದ ಕೊಂಡಾರ್ಯರು ಶಿಷ್ಯನನ್ನ ಎಷ್ಟು ಬಗೆಯಲ್ಲಿ ಪರೀಕ್ಷೆ ಮಾಡಿದ್ರು, ಎಷ್ಟು ತರಹದ ಸೇವೆಗಳನ್ನ ಗುರುವಿಗೆ ಅವರು ಸಲ್ಲಿಸಿದ್ರು. ಕೊನೆಗೆ ಅವರಿಗೆ ಇಲ್ಲಿ ಪಂಪಾ ಸರೋವರ ಅಂತ ಬರುತ್ತೆ ಅಂಜನಾದ್ರಿ ಬೆಟ್ಟದಲ್ಲಿ, ಅಲ್ಲಿ ಅವರಿಗೆ ಗುರು ಉಪದೇಶ ಆಗುತ್ತೆ. ಅಲ್ಲಿ ಕಪಿಲ ಮುನಿ ಆಶ್ರಮವೂ ಕೂಡ ಇದೆ. ಹೋದ ಜನ್ಮದಲ್ಲಿ ಯಾವ ಕಪಿಲ ಮುನಿ ಆಶ್ರಮ ಇತ್ತೋ ಅಂಥದೇ ಆಶ್ರಮ ಇಲ್ಲಿದೆ ಪಂಪಾ ಸರೋವರದಲ್ಲಿ. ಆ ಕಪಿಲ ಮುನಿ ಆಶ್ರಮದಲ್ಲಿ ಪಂಪಾ ಸರೋವರದಲ್ಲಿ ಅವ್ರಿಗೆ ಗುರು ಉಪದೇಶ ಆಗುತ್ತೆ ಅನ್ನೋದನ್ನ ಒಂದೆಲ್ಲ ವಿಚಾರಗಳನ್ನ ಅದರಲ್ಲಿ ಅವರು ಪ್ರಸ್ತಾಪ ಮಾಡ್ತಾರೆ ಚರಿತ್ರೆನಲ್ಲಿ. ಹೀಗೆ ನನಗೇನೇನು ತಿಳಿದಿದೆಯೋ, ಎಷ್ಟು ಸಂಕ್ಷಿಪ್ತ ಮಾಡೋಕ್ಕಾಗಿದೆಯೋ ಅಷ್ಟು ವಿಚಾರಗಳನ್ನ, ದೊಡ್ಡವರ ವಿಚಾರ ಎಲ್ಲವನ್ನೂ ಕೂಡ ನಾನು ಹೇಳೋಕ್ಕಾಗಲ್ಲ. ನನ್ನ ಬಾಯಿಗೆ ನಾಲ್ಗೆ ಮೇಲೆ ಏನೇನು ಬರುತ್ತೋ, ಯಾವುದು ನೆನಪಾಗುತ್ತೋ ಅಷ್ಟು ಮಾತ್ರ ಹಂಚ್ಕೊಂಡಿದ್ದೀನಿ. ತಾವು ದಯಮಾಡಿ ಅವರ ಜೀವನ ಚರಿತ್ರೆ ಸಿಕ್ಕುತ್ತೆ ಹಂಪೆ ಯೂನಿವರ್ಸಿಟಿನಲ್ಲಿ. ಜ್ಞಾನ ಸಿಂಧು ಅಂತ ಒಂದು ಕೃತಿನೇ ಇದೆ ಅವ್ರದ್ದು. ಈ ಜ್ಞಾನ ಸಿಂಧು, ದೇವಿ ಮಹಾತ್ಮೆ, ಚಿದಾನಂದರ ಜೀವನ ಚರಿತ್ರೆ, ಈ ಕೃತಿಗಳನ್ನು ಓದಿದ್ರೆ ನಾನು ಹೇಳೋದಕ್ಕಿಂತ ಹೆಚ್ಚಿನ ಮಾಹಿತಿಗಳು ಗ್ರಂಥಗಳಲ್ಲಿ ಸಿಗ್ತವೆ. ತಾವು ಆ ಗ್ರಂಥಗಳನ್ನು ದಯಮಾಡಿ ಸಾಧ್ಯವಾದ ತರಿಸ್ಕೊಂಡು ಓದ್ರಿ. ನಾನು ಏನೋ ಅಲ್ಪ ಸ್ವಲ್ಪ ಹೇಳಿದ್ದೀನಿ ಅಂಥೇಳಿ ಈ 1 ಗಂಟೆಗಳ ಕಾಲ ನಿಮ್ಮ ಜೊತೆಗೆ ಇರೋದಕ್ಕೆ, ನಿಮ್ಮ ಜೊತೆ ಸತ್ಸಂಗ ಮಾಡೋದಕ್ಕೆ ನನಗೆ ತಾವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ 2 ಮಾತನ್ನು ಹಂಚ್ಕೊಂಡಿದ್ದೀನಿ. ಕೇಳಿದಂಥ ಎಲ್ಲ ಮಹಾತ್ಮರಿಗೆ, ಶರಣರಿಗೆ, ತಾಯರಿಗೆ ನನ್ನ ಶರಣಾರ್ಥಿಗಳನ್ನು ಹೇಳಿ ನನ್ನ ಮಾತಿಗೆ ಇತಿಶ್ರೀ ಆಡ್ತೀನಿ. ಇನ್ನು ಮುಂದೆ ನಿರೂಪಕರು ಏನಾದರೂ ಇದ್ದರೆ ಹೇಳ್ಬೋದು, ಅಥವಾ ಪ್ರಶ್ನೆ ಇದ್ದರೆ ಕೇಳ್ಬೋದು. ಮೇಡಮ್, ಅವರು ಎಂಥ ಸೇವೆ ಮಾಡಿದ್ದಾರೆ ಅಂದ್ರೆ, ಬರೀ ಗುರುಗಳ ಸೇವೆ ಅಷ್ಟೇ ಅಲ್ಲ ಮೇಡಮ್ ಅವ್ರು ಮಾಡಿರೋದು. ಗುರುಗಳನ್ನ ಇಷ್ಟಪಟ್ಟು ಬಂದಂತ ಭಕ್ತರು ಇರ್ತಿದ್ರಲ್ಲ, ಕಷ್ಟ ಸುಖ ಕೇಳೋದಕ್ಕೆ, ಆ ಭಕ್ತರು ಸೇವೆ ಮಾಡಿದ್ದಾರೆ. ಆಮೇಲೆ ಗುರುಗಳು ಮನೆಯಲ್ಲಿ ಇದ್ದಂತ ಕುಟುಂಬದವರ ಸೇವೆಯನ್ನು ಮಾಡಿದ್ದಾರೆ. ಬರೀ ಸೇವೆ ಅಂದ್ರೆ ಬರೀ ಇಷ್ಟೇ ಅಲ್ಲ ಮೇಡಮ್. ನಾನು ಆ ಶಬ್ದಗಳನ್ನ, ನಾವೇನು ಶೌಚಾಲಯ ಅಂತ ಹೋಗ್ತೀವಿ, ಆಗ ಶೌಚಾಲಯ ಇಲ್ಲಿದ್ರಿಂದ ಅವೆಲ್ಲ ಪುಟ್ಟಿ ಮೇಲೆ, ತಲೆ ಮೇಲೆ ಹೊತ್ಕೊಂಡು ಹೋಗಿ ತೊಳ್ಕೊಂಬರಂತೆ.
ಅಂದ್ರೆ ಅದು ಭಕ್ತರದಾಗ್ಲಿ, ಭಕ್ತರ ಮಕ್ಕಳದಾಗ್ಲಿ, ಶಿಷ್ಯರದಾಗಿರ್ಲಿ, ಅಥವಾ ದನ ಕರುಗಳದಾಗಿರ್ಲಿ, ಇನ್ನೊಂದ್ ಏನೇ ಇರ್ಲಿ, ಇಡೀ ಆಶ್ರಮವನ್ನ ಸ್ವಚ್ಛವಾಗಿಡ್ತಕ್ಕಂತ ಕೆಲಸ ಚಿದಾನಂದ್ರಿಗೆ ಇತ್ತಂತೆ ಮೇಡಮ್. ಹಾಗಾಗಿ ಅದನ್ನೆಲ್ಲ ತಲೆ ಮೇಲೆ ಒತ್ತು ಮಾಡ್ತಕ್ಕಂತ ಆ ತನುವಿನ ಒಂದು ಒಗ್ಗಿಸಿಕೊಳ್ಳುವಿಕೆ ಇದೆಯಲ್ಲ, ನಿಜಕ್ಕೂ ಈ ಆಧುನಿಕ ಕಾಲದಲ್ಲಿ ಅಂತ ಗುರುಗಳು ಸಿಗೋದು ಕಷ್ಟನೇ. ಆ ಮಟ್ಟಿನ ಶಿಷ್ಯರು ಸೇವೆ ಮಾಡೋದು ಕಷ್ಟ ಅಂತ ನನ್ಗನ್ಸುತ್ತೆ ಮೇಡಮ್. ಅದರಲ್ಲಿ ಎರಡು ಮಾತಿಲ್ಲ. ನೀವು ಕರೆಕ್ಟ್ ಆಗಿ ಎಕ್ಸ್‌ಪ್ರೆಸ್ ಮಾಡಿದಿರಿ. ಇವತ್ತಿನ ಆಧುನಿಕ ಕಾಲಕ್ಕೆ ಈ ಪರಿ ಸೇವೆಯನ್ನು ಮಾಡೋದು ಕಠಿಣ ಮೇಡಮ್. ನಾನು ಅನ್ಕೊಂಡೆ ಅದರಲ್ಲಿ 100% ಅಲ್ಲಿ 1% ನಮ್ ಕೈಲಿ ಸೇವೆ ಮಾಡಕ್ಕಾಗಲ್ಲ. ಆ ಮಟ್ಟಿನ ಅವ್ರು ಮಾಡಿರೋದು ನೆನೆಸ್ಕೊಂಡ್ರೆ. ಥ್ಯಾಂಕ್ ಯು ಮೇಡಮ್. ಇಲ್ಲ ಮೇಡಮ್, ನಮಗೇನು ನಮಸ್ಕಾರ ಮೇಡಮ್. ಇಲ್ಲಿ ಹೇಳಿದಾರೆ ನೋಡ್ರಿ, ಭಗವದ್ಗೀತೆನಲ್ಲಿ 17ನೇ ಅಧ್ಯಾಯದಲ್ಲಿ 4ನೇ ಶ್ಲೋಕ ಇದೆ. ಯಾರಿಗೆ ಸಾತ್ವಿಕ ಬುದ್ಧಿ ಬರುತ್ತೆ, ಸಾತ್ವಿಕ ನಿಷ್ಠೆ ಬಂದಿರುತ್ತೆ, ಅವನ ಬದುಕೆ ವೇದಾಂತವಾಗಿರುತ್ತೆ. ಅವನ ಬದುಕೆ ಶಾಸ್ತ್ರ ಆಗಮ ಆಗಿರುತ್ತೆ. ಅವನ ನಡೆಯನ್ನ ಅವನ ಮಾರ್ಗವನ್ನ ಅನುಸರಿಸಿದ್ರೆ ಸಾಕು, ನಾವು ಪಾವನರಾಗ್ತೀವಿ ಅನ್ನೋದನ್ನ ಜ್ಞಾನದೇವರು, ಮಹಾರಾಷ್ಟ್ರದ ಜ್ಞಾನದೇವರು ಇದಕ್ಕೆ ಭಗವದ್ಗೀತೆಗೆ ಭಾಷ್ಯ ಟೀಕೆ ಬರೆದಾರಲ್ಲ, 17 ಅಧ್ಯಾಯದ 4ನೇ ಶ್ಲೋಕವನ್ನು ನೋಡ್ರಿ, ಅಷ್ಟು ಚೆನ್ನಾಗಿ ಹೇಳಿದ್ದಾರೆ. ಒಬ್ಬ ಮಹಾತ್ಮರ ಆದರ್ಶ ಜೀವನ ಏನಿದೆ ಅದು ನಮಗೆ ದಾರಿ ದೀಪ ಆಗುತ್ತೆ ಅಂತ ಅವ್ರು ಹೇಳಿರೋದನ್ನ ಇನ್ನೊಂದ್ಸರಿ ನಿಮ್ ಮುಂದೆ ನಾನು ಪ್ರಸ್ತಾಪ ಮಾಡಿದೆ ಮೇಡಮ್. ಹಂಚ್ಕೋಬಹುದು. ಹ್ಮ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನೀವೆಲ್ಲ ಕಣ್ಣಿಗೆ ಕಟ್ಟಿರೋ ಹಾಗಿತ್ತು. ಎಲ್ಲ ನಮ್ ಕಣ್ಣು ಮುಂದೆ ನಡೀತಿದ್ಯೇನೋ ಪ್ರಸಂಗಗಳು ಅವೆಲ್ಲ ಅನ್ನೋ ತರ ಇತ್ತು. ಮನಸ್ಸನ್ನಂತೂ ಎಲ್ಲಿಗೋ ಕರ್ಕೊಂಡು ಹೊರಟೋಯ್ತು ಅಂತ ಇಟ್ಕೊಳ್ಳಿ. ಎಷ್ಟೋ ಕಥೆಗಳು ಜ್ಞಾಪಕ ಬಂದ್ವು. ಹಿಂದೆ ರಾಮದಾಸರ ಜೀವನ ಚರಿತ್ರೆಯಲ್ಲೂ ಬರುತ್ತೆ, ಅವ್ರ ಕಾಲಿಗೆ ಒಂದು ಹುಣ್ಣಾಗ್ಬಿಡುತ್ತೆ. ಆ ಹುಣ್ಣನ್ನ ಹೇಗೆ ಪರಿಹಾರ ಮಾಡ್ಬೇಕು ಅಂದ್ರೆ, ಶಿಷ್ಯರೊಬ್ರು ಬಾಯಿ ಹಾಕಿ ಆ ಕಿವನ್ನ ತೆಗಿಬೇಕು ಅಂತ ಇರುತ್ತೆ. ಅವ್ರು ತಮ್ಮ ಶಿಷ್ಯನ್ ಕರೆದು ಹೇಳ್ತಾರೆ, ನೋಡು ಬಾಯಿ ಹಾಕಿ ತೆಗಿ ಅಂತ. ಅವ್ ಇದೇ ತರ ಚಿದಾನಂದರ ತರನೇ ಅವ್ನ್ ಬಾಯಿ ಹಾಕ್ತಾನೆ, ನೋಡಿದ್ರೆ ಅದು ಮಾವಿನ ಹಣ್ಣು ಇರುತ್ತೆ. ಈ ತರ ಪರೀಕ್ಷೆಗಳು ಅನ್ನೋದನ್ನ ಹೇಗೆ ಒಡ್ಡಿರ್ತಾರೆ, ಏನೇನ್ ಮಾಡ್ತಿರ್ತಾರೆ, ಹೇಗೆ ಕಾಪಾಡ್ತಿರ್ತಾರೆ. ಆ ಇಡೀ ಏನು ಪ್ರಸಂಗಗಳಿವೆಯಲ್ಲ, ಆ ಜಗತ್ತೇ ಒಂದು ವಿಸ್ಮಯಕಾರಿಯಾದ ಜಗತ್ತು. ಅದರಲ್ಲಿ ಎಷ್ಟು ಅಮೃತ ಇದೆಯೋ, ಆ ಗುರು ಶಿಷ್ಯರ ಬಾಂಧವ್ಯ ಅನ್ನೋದು ಹೇಗಿರುತ್ತೆ ಅನ್ನೋದು, ಒಟ್ನಲ್ಲಿ ಇವೆಲ್ಲ ನಮ್ಮಗಳಿಗೆಲ್ಲ ಒಂದು ಪಾಠ. ಗುರು ಸೇವೆ ಅನ್ನೋದು ಹೇಗೆ ಮಾಡೋದು, ಆ ಎತ್ತರದ ಗುರು ಸೇವೆ ಅನ್ನೋದು ಮನಸ್ಸಿನಲ್ಲೂ ಸಾಧ್ಯ ಇಲ್ಲ. ಅದ್ರ ಬಗ್ಗೆ ಒಂದು ಭಾವನೆ ತಳೆದು ಗುರುವೇ ಕೊಡುವಂತ ಬುದ್ಧಿಯಿಂದ ಎಷ್ಟು ಆಗತ್ತೋ ಅಷ್ಟು ಗುರು ಸೇವೆ ಮಾಡಬೇಕು, ಚಾಚು ತಪ್ಪದೆ ಅತ್ಯಂತ ಶ್ರದ್ಧೆಯಿಂದ ಮಾಡಬೇಕು ಅನ್ನೋದೇ ಒಂದು ಮನಸ್ಸಿಗೆ ಅನ್ನಿಸ್ತಾ ಇರೋದು ಈ ಕ್ಷಣದಲ್ಲಿ. ನಿಮಗ್ ತುಂಬಾ ಧನ್ಯವಾದಗಳು. ಅದ್ಭುತವಾಗಿ ನಡೀತಾ ಇದೆ. ಹೀಗೆ ಅವರು ಕಾಶಿ ಯಾತ್ರೆ ಮುಗಿಸಿದ್ದು, ಮುಂದಿನ ಲೀಲೆಗಳು, ಅವರ ಸಾಧನೆ ಎಲ್ಲವೂ ನಿಮ್ಮ ಮುಖ ಕಮಲದಿಂದ ಬರ್ಲಿ ಅನ್ನೋ ಒಂದು ಹಂಬಲ, ಹೇಳೋದೇ ಒಂದು ಪುಣ್ಯ ಇದು. ಹಾಗಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು. ಸುನೀತಾ ಮೇಡಮ್, ಧನ್ಯವಾದ ಹೇಳಿ ಮೇಡಮ್. ಸುನೀತಾ ಮೇಡಮ್ಗೆ
ಆಮೇಲೆ ಕೆಂಚಪ್ಪನವರಿಗೆ, ಸುನೀತಾ ಮೇಡಮ್ಗೆ ಧನ್ಯವಾದಗಳು. ನಮಗಿದರ ಅಷ್ಟು ಕತೆ ಕೇಳ್ಬೇಕು ಅನ್ನೋ ಆಸೆ ಇದೆ. ದಯವಿಟ್ಟು ಎಲ್ಲದನ್ನು ಕೇಳಿಸ್ರಿ, ಅಷ್ಟೇ ಕೇಳೋದು. ಇಲ್ಲ, ಹೌದ್ರಿ, ನೀವು ಮಾಡ್ಕೊಂಡ್ರಿ. ನಮಗೆ ಇದನ್ನ ಕೇಳ್ತಾ ಇದ್ರೆ ಬಿಟ್ಟು ಹೋಗಕ್ಕೆ ಮನಸ್ಸು ಬರಲ್ಲ, ಅಷ್ಟು ಚೆನ್ನಾಗಿ ಹೇಳಿದ್ರಿ ಇವತ್ತು. ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ನಮಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆಯ್ತು, ಪ್ರಯತ್ನ ಮಾಡೋಣ. ಎಲ್ಲದೂ ತಿಳಿಸ್ಕೊಡ್ರಿ, ಅಷ್ಟೇ ಕೇಳೋದು. ಪ್ರಯತ್ನ ಮಾಡೋಣ ಮೇಡಮ್, ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು ಸರ್. ಜೈಶಂಕರ್ ಲಿಂಗ. ಹಲೋ, ಹೇಳಿ ಸರ್. ಹೇಳಿ ಸರ್. ಕೆಂಚಪ್ಪನವರು ನಮಸ್ತೆ. ನಮಸ್ತೆ. ನಮಸ್ಕಾರ. ತುಂಬಾ ಚೆನ್ನಾಗಿತ್ತು ನೀವು ಹೇಳಿದ್ದು. ಅಂಥ ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ. ಆ ಮಟ್ಟದ ಗುರುಸೇವೆಯನ್ನು ಮಾಡೋದು ಬಹಳ ಕಷ್ಟ. ನಮಗೆ ಕೇಳಕ್ಕೆ ಆಗ್ತಾ ಇಲ್ಲ ಅವ್ರು ಹಂಗೆ ಮಾಡಿದ್ರು ಅಂತ ಹೇಳಿ. ನಮಗೆ ದುಃಖನೇ ಆಗ್ತಾ ಇದೆ. ಅಂಥದ್ದು ಮಾಡೋದು ಇನ್ನೇಲ್ ಬಂತು. ಅದರಿಂದ ಅಂಥ ಒಂದು ಮಹತ್ ಸಾಧನೆಯನ್ನ ಅಷ್ಟು ಸಮಾಧಾನದಿಂದ ಮಾಡಿದಂಥ ಒಂದು ಕಥೆಯನ್ನ ನೀವು ಅದ್ಭುತವಾಗಿ ಹೇಳಿದ್ರಿ. ಅದಕ್ಕೆ ನಿಮಗೆ ಧನ್ಯವಾದಗಳು. ಹೌದು ಸರ್, ಇಷ್ಟು ಗುರುಸೇವೆ ಮಾಡಿ ಗುರುವಿಂದ ಗಳಿಸ್ಬೇಕಾದಂತ ಜ್ಞಾನವನ್ನ ಗಳಿಸಿ ಆ ಸಾಧನೆಯಿಂದ ತಾನೇ ಅವ್ರಿಗೆ ದೇವಿ ಪ್ರತ್ಯಕ್ಷ ಆಗಿರೋದು. ಆ ಮಟ್ಟಿಗೆ ಅವ್ರ ಮನಸ್ಸು ಹಣ್ಣಾಗಿದ್ದಕ್ಕೆ ತಾನೇ ಆ ಸಾಕ್ಷಾತ್ಕಾರ ಆಗಿರೋದು. ಅವರ ಸಾಕ್ಷಾತ್ಕಾರ ಬಲದಿಂದ ಅವರು ತಿಳಿಸ್ಕೊಟ್ಟಿದ್ದ ದೇವಿ ಮಹಾತ್ಮೆ ತಾನೇ ನಾವು ಇವತ್ತು ಓದ್ತಾ ಇರೋದು. ಆ ದೇವಿ ಮಹಾತ್ಮೆ ಓದಬಲ್ಲೆವು ಅಷ್ಟೇ ನಾವು. ಆದ್ರೆ ದೇವಿ ಮಹಾತ್ಮೆ ಹಿಂದೆ ಚಿದಾನಂದರು ಏನೇನು ಸೇವೆಗಳನ್ನ ಮಾಡಿದ್ದಾರೆ ಸರ್. ಅವರಿಗೆ 8 ಪರೀಕ್ಷೆಗಳನ್ನ ಮಾಡ್ತಾರೆ, 18 ತರದ ಗುರುಸೇವೆ ಮಾಡ್ತಾರೆ, 18 ತರದ ಗುರುಸೇವೆ ಮಾಡ್ತಾರೆ. ಅವಷ್ಟು ಇಲ್ಲಿ ಹೇಳಕ್ಕಾಗಿಲ್ಲ, ಆಯ್ಕೆ ಮಾಡ್ಕೊಂಡೆ. 18 ತರದ ಗುರುಸೇವೆ, 8 ಪರೀಕ್ಷೆಗಳು, ಇವೆಲ್ಲ ಮುಗಿದಾದ ಮೇಲೆ ಕೊನೆಗೆ ಅವರು ಗುರು ಉಪದೇಶ ಕೊಡೋದು. ಈಗ ನಂಗೆ ಇದನ್ನ ಸೇವೆ ಹೇಳಿದ್ರು ಗುರು. ಅದಕ್ಕೆ ಅಂತ ಒಂದ್ ಪ್ರಶ್ನೆ ನೀವು ಕೇಳಿದ್ ಒಳ್ಳೇದಾಯ್ತು ನೋಡಿ. ಸಾಧನಾ ಚತುಷ್ಟಯ ಸಂಪನ್ನ ಆಗ್ಬೇಕು ಗುರು ಉಪದೇಶ ಆಗೋದಕ್ಕಿಂತ ಮುಂಚೆ. ಅಂದ್ರೆ ವೈರಾಗ್ಯ ಇರಬೇಕು, ವಿವೇಕ ಇರಬೇಕು, ಜೊತೆಗೆ ಮುಮುಕ್ಷುತ್ವ ಇರಬೇಕು, ಮತ್ತೆ ಸೆಟ್ ಸಂಪತ್ತಿ ಅಂತ ಹೇಳ್ತಾರೆ. ತಾಳ್ಮೆ, ಸಮಾಧಾನ, ಶಮೆ, ದಮೆ, ಇಂಥವೆಲ್ಲ ಸೆಟ್ ಸಂಪತ್ತಿ. ಈ ತಾಳ್ಮೆ, ಶಮೆ, ಧಮೆ, ಸಮಾಧಾನ ಇವಷ್ಟು ಒಬ್ಬ ಶಿಷ್ಯನಲ್ಲಿ ಇದವೋ ಇಲ್ವೋ? ಯಾಕೆಂದ್ರೆ ಅಂತ ಸಾಧನಾ ಚತುಷ್ಟಯ ಸಂಪನ್ನನಾದವನಿಗೆ ಆ ಜ್ಞಾನದ ಬೀಜವನ್ನ ಬಿತ್ತಬೇಕಾಗಿರುತ್ತೆ, ಅದು ಫಲ ಕೊಡುತ್ತೆ ಅಂತ ವೇದಾಂತ ಹೇಳುತ್ತೆ. ಅದನ್ನ ಅವರು ಚಾಚು ತಪ್ಪದೆ ಗುರುಗಳು ಪರೀಕ್ಷೆ ಮಾಡಿದ್ದಾರೆ. ಬಹಳ ಕಷ್ಟ, ಸುಲಭ ಇಲ್ಲ. ನಮಸ್ತೆ, ಕೇಳಿಸ್ತಿದ್ಯಮ್ಮ? ನಮಸ್ತೆ. ನಮಸ್ತೆ ಸರ್, ಕೆಂಚಪ್ಪ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ತುಂಬಾ ಹೃದಯದ ಧನ್ಯವಾದಗಳು. ನೀವು ಪ್ರಸ್ತುತಪಡಿಸಿದ ರೀತಿ ಹೇಗಿತ್ತಂದ್ರೆ ಯಾವುದೋ ಒಂದು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಹೋಗಿ ಬಂದಂಗಾಯ್ತು ನಮ್ಗೆ. ಸರಳವಾಗಿ, ಅತ್ಯುತ್ತಮವಾಗಿ, ಮತ್ತೆ ಆ ಕಥೆಯಲ್ಲಿ ಬರತಕ್ಕಂಥ, ನೀವು ಹೇಳ್ತಕ್ಕಂಥ ಚರಿತ್ರೆಯಲ್ಲಿ ಬರತಕ್ಕಂಥ ಒಂದೊಂದು ಘಟನೆಗಳು ಕಣ್ಣು ಮುಂದೆ ಒಂದ್ಸರ ಈ ಫಿಲಂ ನೋಡ್ದಂಗ ಆಯ್ತು, ಅಷ್ಟು ಚೆನ್ನಾಗಿತ್ತು. ಬಟ್ ಈ ಮಾಯಾ ಪ್ರಪಂಚದಲ್ಲಿ 1 ಗಂಟೆ ನಮಗೆಲ್ಲೋ ಒಂದು ಸ್ವರ್ಗದ ಲೋಕ ಕರ್ಕೊಂಡಂಗಾಯ್ತು, ಆಧ್ಯಾತ್ಮಿಕ ಸ್ವರ್ಗದ ಕರ್ಕೊಂಡಂಗಾಯ್ತು. ಚಿದಾನಂದ ಅವಧೂತರು, ಅವರ ಗುರುಗಳು, ಶಿಷ್ಯರಲ್ಲಿ ಅವ್ರದ್ದು ಮಾತೆ ಮತ್ತು ಶಿಷ್ಯರೆಲ್ಲರೂ ಕಷ್ಟ ಕೊಟ್ಟು 2 ತಿಂಗಳ ಕಾಲ ಆಹಾರಗಳಿಗೆ ತುಂಬಾ ಕಷ್ಟಪಟ್ಟಾಗ ಅದನ್ನ ಕೇಳ್ತಿ ಗುರುಗಳು ಅದನ್ನ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ತಮ್ಮ ಜೊತೆಗೆ ಬಂದು ಊಟ ಮಾಡಿ ಅಂತ ಹೇಳಿ ಕೂರ್ಸ್ಕೊಂಡು ಊಟ ಮಾಡಿಸ್ತಾರಲ್ಲ, ಅವ್ರ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಗ್ರೇಟ್ ಸರ್, ಗ್ರೇಟ್. ಖಂಡಿತ. ಯಾಕಂದ್ರೆ ಒಂದ್ ಕಡೆ ಒಂದ್ ಮಾತು ಹೇಳ್ತಾರೆ, ಗುರು ಸಿಗುವುದು ದುರ್ಲಭ, ಗುರು ಸಿಕ್ಕರು ನಾಮ ಸಿಗುವುದು ದುರ್ಲಭ, ನಾಮ ಸಿಕ್ಕರು ಪ್ರಕಟವಾಗೋದು ಮತ್ತೂ ದುರ್ಲಭ, ಅಲ್ಲಿಯೂ ಗುರು ದೇವರ ಕೃಪೆ ಬೇಕು ಕಾಣು ಅಂತ ಹೇಳಿದ್ದಾರೆ. ಎಸ್ ಸರ್, ಕರೆಕ್ಟ್ ಆಗಿ ಹೇಳಿದ್ರಿ, ಕರೆಕ್ಟ್ ಆಗಿ ಹೇಳಿದ್ರಿ. ಆ ಗುರುಗಳು ಸಿಗ್ಬೇಕಂದ್ರೆ ಅವ್ರು ಪುಣ್ಯ ಮಾಡಿದ್ದಾರೆ, ಮತ್ತು ಆ ನಾಮ ಸಿಗ್ಬೇಕಂದ್ರು ಪುಣ್ಯ ಮಾಡಿದ್ರೆ, ಮತ್ತೆ ಅದು ಪ್ರಕಟವಾಗ್ಬೇಕಂದ್ರೆ ಅವರ ಕೊಂಡಾರಿಯರ ಆಶೀರ್ವಾದ ಇರೋದ್ರಿಂದ ಪ್ರಕಟವಾಗಿರೋದು. ಅಲ್ವಾ ಸರ್? ಹೌದು.
ಇಲ್ಲ, ಕೊಂಡಾರ್ಯರ ಆಶೀರ್ವಾದ ಇಲ್ಲದೆ ಇದ್ರೆ ಅವ್ರು ಹೋಗಿ ಹುಲಿ ಕಿವಿ ಹಿಡಿಯಕ್ ಸಾಧ್ಯ ಆಗ್ತಿರ್ಲಿಲ್ಲ. ಆಗ್ತಿರ್ಲಿಲ್ಲ. ಮತ್ತೆ ಆವಿನ ಜೊತೆ ಹೋರಾಡಕ್ ಸಾಧ್ಯ ಆಗ್ತಿರ್ಲಿಲ್ಲ. ಸಾಧ್ಯ ಆಗ್ತಿರ್ಲಿಲ್ಲ. ಮರ್ಮೇಳಿಂದ ಬೀಳಕ್ ಸಾಧ್ಯ ಆಗ್ತಿರ್ಲಿಲ್ಲ. ಸಾಧ್ಯ ಆಗ್ತಿರ್ಲಿಲ್ಲ, ಬದುಕಿ ಬರ್ತಿರ್ಲಿಲ್ಲ. ಬರ್ತಿರ್ಲಿಲ್ಲ. ಅದೇ ಸರ್, ಶಿಷ್ಯನ ರಕ್ಷಣೆ ಭಾರವನ್ನ ಗುರುವೇ ಹೊತ್ಕೊಂಡಿದ್ದಾನಲ್ಲ ಸರ್ ಅಲ್ಲಿ ಈ ಹೌದು, ಹೌದು, ಕಥೆಯಲ್ಲಿ. ಹೌದು, ಹೌದು. ಅವ್ರಿಗೆ ಎಷ್ಟು ಹೌದು. ಸಿದ್ಧಿಗಳಿರ್ಬೇಕು. ಆ ಹುಲಿಗೂ ಕೂಡ ಬಾಯಿ ಕೊಡದ ಹಂಗೆ ಅದು ಸಣ್ಣ ಸಾಕು ನಾಯಿ ಇದ್ದಂಗೆ ಇರ್ಬೇಕು ಅಂತಂದ್ರೆ ಗುರುವಿನ ಅಗಾಧ ಶಕ್ತಿ ಹೆಂಗಿರ್ಬೇಕು ಅಂತ ನಾನ್ ಗಮನಿಸ್ತಾ ಇದ್ದೀನಿ ಸರ್. ಖಂಡಿತ, ಖಂಡಿತ ಸರ್. ಮತ್ತೆ ಅಷ್ಟು ಜನ ನೋಡಿ, ಇವತ್ತು ಎಷ್ಟೋ ಜನ ಪ್ರಪಂಚದ ತುಂಬಾ ಜನಕ್ಕೆ ಗುರುಗಳು ಗೊತ್ತಿರೋರೆಲ್ಲರೂ ಗುರುವಿನ ಬಳಿಗೆ ಹೋಗಕ್ಕಾಗಲ್ಲ. ಬಳಿಗೆ ಹೋಗಿರೋರೆಲ್ಲರೂ ದೀಕ್ಷೆ ತಗೊಳಕ್ಕಾಗಲ್ಲ. ದೀಕ್ಷೆ ತಗೊಳ್ಳೋರೆಲ್ಲರೂ ಸಾಧನೆ ಮಾಡಕ್ಕಾಗಲ್ಲ. ಆಗಲ್ಲ ನೋಡಿ. ಅವ್ರು ಎಂತ ಪುಣ್ಯ ಮಾಡಿದ್ರು. ಕೊಂಡಾರ್ಯರಿಗೆ 300 ಜನ ಶಿಷ್ಯರಲ್ಲಿ ಇವತ್ತು ಹೆಸರು ಉಳಿದಿರೋದು ಚಿದಾನಂದ ಒಬ್ಬರದೇ. ಇನ್ನು ಉಳಿದವರು ಯಾರ್ಯಾರೋ ಗೊತ್ತಿಲ್ಲ ಸರ್, ನನಗೂ ಗೊತ್ತಿಲ್ಲ. ಹೌದು, ಖಂಡಿತ ಸರ್. ತುಂಬಾ ಅದ್ಭುತವಾಗಿತ್ತು. ಈ ತರದ ಒಂದೊಂದು ವಾರಕ್ಕೆ ಒಂದೊಂದು ಕ್ಲಾಸು. ಇವತ್ತಿನ ದಿನ ಈ ಜಂಜಾಟದಲ್ಲಿ ಮುಳುಗಿರ್ತಕ್ಕಂಥ ಪ್ರತಿಯೊಬ್ಬರ ಮನಸ್ಸಿಗೆ ಇವತ್ತು ಏನು ಅಟೆಂಡ್ ಆಗಿದಾರೋ ಅವ್ರು ಇವತ್ತು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ಏನೋ ಒಂದು ಅವೇರ್ನೆಸ್ ಅವರಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಅಂತರಂಗದಲ್ಲಿ. ಮಾನಸಿಕವಾಗಿ ಏನೋ ಒಂದು ಎಂತ ಒಂದು ಪುಣ್ಯದ ಕಥೆನ ಕೇಳಿದ ಪ್ರಕಾರ ಇದನ್ನು ಕುತ್ಕೊಂಡು ಓದೋಷ್ಟು ಪೇಷನ್ಸ್ ಯಾರು ಇಲ್ಲ. ಸೊ ಆದ್ರೆ ನೀವು ಪ್ರಸ್ತುತ ಪಡಿಸುವ ರೀತಿ, ನಿಮ್ಮಲ್ಲಿ ಆ ಜಗನ್ಮಾತಿನೇ ಆ ರೀತಿ ಮಾಡಿಸ್ತಿದ್ದಾರೆ. ದೊಡ್ಡ ಮಾತು ಸರ್. ಖಂಡಿತ. ಈಗ ನೀವು ಕೆಂಚಪ್ಪ ಸರ್ ಹೇಳ್ತಿಲ್ಲ, ನಮ್ಗೆ ಆ ಜಗನ್ಮಾತೆನೇ, ಆ ದೇವಿನೇ ನಿಮ್ಮಲ್ಲಿ ಕೂತು ಆ ಮಾತನ್ನ ಆಡಿಸ್ತಿದ್ದಾರೆ. ಯಾಕಂದ್ರೆ ಎಲ್ಲರಿಗೂ ಹೇಳಕ್ ಬರಲ್ಲ. ಅದನ್ನ ಎಲ್ಲರಿಗೂ ಆಲ್ಸಕೋತ ನೋಡಿ. ಯಾರಿಗೂ ಇವತ್ತು ಯಾರ್ಯಾರು ಅಟೆಂಡ್ ಆಗಿದ್ರೆ ಅವ್ರೆಲ್ಲರೂ ಅದೃಷ್ಟವಂತರು ಹೇಳ್ಬೇಕಂದ್ರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಒಂದ್ ನಿಮಿಷ ಸರ್. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ತುಂಬಾ ಚೆನ್ನಾಗಿ ಪ್ರಸ್ತುತ ಪಡಿಸಿದ್ದೀರಿ ಸರ್. ಅದು ಗುರು ಸೇವೆ ಅನ್ನೋದು ಸದಾ ಸ್ಮರಣೆಯಲ್ಲಿ ಉಳಿಬೇಕು ನಮಗೆ. ಆಗಿತ್ತು ನಿಮ್ಮ ಪ್ರಸ್ತುತಿ. ಅವ್ರ ಸೇವೆ ಕೂಡ ಅಷ್ಟು ಕಠಿಣವಾಗಿತ್ತು. ಆಮೇಲೆ ಇಲ್ಲಿ ಏನು ಒಂದು ಅನಾಲಿಸಿಸ್ ಮಾಡ್ಕೊಂಡ್ರೆ ಇಲ್ಲಿ ಗುರು ಅದನ್ನು ಅಷ್ಟು ಕಠಿಣ ಪರೀಕ್ಷೆಗಳು ಒಳಪಟ್ರು ಅವರು ಚಿದಾನಂದ ಅವಧೂತರು. ಅವರು ಅಷ್ಟು ಒಂದು 4-5 ಪರೀಕ್ಷೆನಲ್ಲೇ ಗುರು ಶಿಷ್ಯನ ಮೇಲೆ ನಂಬಿಕೆ ಇದೆ, ಇವನ್ ಮಾಡಬಲ್ಲ ಅಂತ. ಅದೇ ತರ ಅವ್ರಿಗೂ ಗುರುವಿನ ಮೇಲೆ ನಂಬಿಕೆ ಇತ್ತು, ಕಾಪಾಡಬಲ್ಲ ಅಂತ. ಅಷ್ಟು ನಂಬಿಕೆ ಇದ್ರೂ ಸಹ ಗುರು ಅಷ್ಟೊಂದು ಪರೀಕ್ಷೆಗೆ ಯಾಕೆ ಒಳಪಡಿಸ್ದ ಅವ್ರನ್ನ ಅನ್ನೋದು ಒಂದು ಅನಾಲಿಸಿಸ್ ಅನ್ಸುತ್ತೆ ಸರ್. ಯಾಕೆ ಇರ್ಬೋದು ಅಂತ. ಮೇಡಮ್, ಅದೇ ಏನಾಗುತ್ತೆ ಅಂದ್ರೆ ಗುರುವನ್ನ ನೋಡಿ, ಒಂದು ಚಿದಾನಂದರು ಒಂದು ತತ್ವ ಪಡೆದಾರೆ. ಅರಿತ ಗುರುವಿನ ಪಾದ ಹುಡುಕಿ ಮರ್ತ ಗುರುವಿನ ಪಾದ ಸೇರಬೇಡೋ ಇಂದು ಅಂತ. ಅರಿತ ಗುರುವಿನ ಪಾದವನ್ನೇ ಹುಡುಕಿ ಅಂತ ಯಾಕೆ ಬರೆದಾರಂದ್ರೆ, ಕಲ್ಲಿಗೆ ಕಲ್ಲು ಕಟ್ಟಲು ಅಲ್ಲೇ ಮುಳುಗುವುದು ಅಂದ್ರೆ ಇದು ಕಲ್ಲು ಅದು ಕಲ್ಲು ಆಗ್ಬಿಟ್ಟು, ಅಂದ್ರೆ ಗುರುವನು ಕಲ್ಲು ಶಿಷ್ಯನು ಕಲ್ಲು ಆದ್ರೆ ಅದು ನದಿಯಲ್ಲಿ ಮುಳುಗೋಗ್ಬಿಡ್ತದೆ. ಆದ್ರೆ ಒಳ್ಳೆ ನಾವೆಯೊಳು ಅಂದ್ರೆ ದೋಣಿಯಲ್ಲಿ ಒಂದ್ ಕಲ್ಲು ಹಾಕಿದ್ರೆ ಆ ದೋಣಿಯ ಬಲದಿಂದ ಕಲ್ಲು ಸಹ ತೇಲ್ಕೊಂಡು ಆ ಕಡೆ ದಡಕ್ಕೆ ಹೋಗುತ್ತೆ. ಅಂದ್ರೆ ಇಲ್ಲಿ ದೋಣಿ ಅಂದ್ರೆ ಗುರುವು, ಕಲ್ಲು ಅಂದ್ರೆ ಶಿಷ್ಯ ಅಂದ್ರೆ ಸಂಸಾರಸ್ಥ, ಗೃಹಸ್ಥ, ಅಜ್ಞಾನಿ. ದೋಣಿ ಗುರುವಾಗಿ ಅರಿವಿನ ದೋಣಿ ಇರಬೇಕು. ಅಂತ ಅರಿವಿನ ದೋಣಿ ಗುರು ಪಾದವನ್ನ ಹಿಡೀರಪ್ಪ, ಇನ್ನು ಬೇರೆ ಬೇರೆ ಗುರುಗಳ ಪಾದವನ್ನ ಹಿಡಿಬೇಡ್ರಿ ಅಂತ ಚಿದಾನಂದರು ಒಂದು ಭಜನೆ ಪದ ಬರ್ತಾರೆ ಮೇಡಮ್. ಅದ್ ನೀವ್ ಹೇಳಿದ್ದು ವಿಷಯ ಕರೆಕ್ಟ್ ಆಗಿದೆ. ಆ ಶಿಷ್ಯನಿಗೆ ಯಾಕೆ ಅಂಜಿಕೆ ಬರ್ಲಿಲ್ಲ? ಗುರುವಿನ ಮೇಲೆ ಅಗಾಧವಾದ ಪ್ರೀತಿ ಹೆಂಗಿತ್ತು, ನಂಬಿಕೆ ಹೆಂಗಿತ್ತು, ಅಷ್ಟ್ರ ಮಟ್ಟಿಗೆ ತನ್ನ ತನು ಮನ ಧನವನ್ನ ಮೂರನ್ನು ಅವರಿಗೆ ಪಾದಕ್ಕೆ ಸಮರ್ಪಣೆ ಮಾಡಿದಾರಲ್ಲ ಚಿದಾನಂದರು. ಇದು ಯಾರ್ಯಾರು ದೇವಿ ಮಾತ್ಮೆ ಓದ್ತಾರೋ ಅವ್ರು ಚಿದಾನಂದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಂಡ್ಬಿಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಮೇಡಮ್. ದೇವಿ ಮಾತ್ಮೆ ಓದುಗರಿಗೆ ಬಹಳ ಸಂತೋಷ. ಒಳ್ಳೆ ಮಾತು ಕೇಳಿದ್ರಿ ಮೇಡಮ್. ನಮಸ್ತೆ. ನಮಸ್ತೆ ಸರ್. ಧನ್ಯವಾದಗಳು ಸರ್ ತಮ್ಗೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಕೆಂಚಪ್ಪ ಸರ್ ನಮಸ್ತೆ. ನಮಸ್ತೆ. ತುಂಬಾ ಅದ್ಭುತವಾಗಿತ್ತು ಸರ್. ಇವತ್ತು ತುಂಬಾನೇ ಚೆನ್ನಾಗಿತ್ತು. ನಮ್ಗೆ ದೇವಿ ಮಹಾತ್ಮೆ ವರ್ಷ ಕೇಳ್ತಾ ಇದ್ವಿ, ಆದ್ರೆ ಚಿದಾನಂದ ಅವಧೂತರ ಬಗ್ಗೆ ತಿಳ್ಕೊಳಕ್ಕೆ ಯೋಗ ಬಂದಿರ್ಲಿಲ್ಲ. ಈಗ ನಿಮ್ಮ ಮೂಲಕವಾಗಿ ನಾವು ಬಹಳ ಚೆನ್ನಾಗಿ ತಿಳಿಸಿದೀರಾ. ಒಂದ್ ನಿಮಿಷ ಮೇಡಮ್. ನಾನು ಕೇವಲ ಮೈಕು, ನೀವು ಮೈಕಿಗೆ ಇಷ್ಟೊಂದು ಹೊಗಳಿದ್ರೆ ಹೆಂಗೆ? ಅಲ್ಲಿದ್ದಾರೆ ಸೇವೆ ಮಾಡಿದವರು, ಸೇವೆ ಮಾಡಿಸ್ಕೊಂಡಿರೋರು ಅವರಿಬ್ರು ಅಲ್ಲಿದ್ದಾರೆ. ಇದು ಒಂದು ಸಾಧನ, ಎಲೆಕ್ಟ್ರಾನಿಕ್ ಮೈಕ್ ಇದೆಯಲ್ಲ, ಹಂಗೆ ಕೆಂಚಪ್ಪಣ್ಣನು ಒಂದು ಬಾಯಿ ಮೈಕ್ ಇದೆ ಅಷ್ಟೇ. ಇದೇನ್ ಮಾಡುತ್ತೆ? ಜಡ ವಸ್ತು ಮಾಡಿದಾರೆ ನೋಡ್ರಿ ಸೇವೆ. ಎಷ್ಟು
ಅವರು ನಿಷ್ಠಾವಂತರಾಗಿ ಸೇವೆ ಮಾಡಿದಾರಲ್ಲ ಮೇಡಮ್, ಆ ಕೀರ್ತಿ ಎಲ್ಲ ಅವರಿಗೆ ಸೇರ್ಬೇಕು ಮೇಡಮ್. ಈ ಮೈಕಿಗೆ ಯಾತಕ್ಕೆ ಹೊಗಳ್ತೀರಿ ಮೇಡಮ್? ಈ ಏನೋ ಎರಡು ಮಾತಾಡ್ತೀವಿ ಅಷ್ಟೇ. ತುಂಬಾ ಥ್ಯಾಂಕ್ಸ್ ಹಾಗಲ್ಲ ಮೇಡಮ್. ಸರ್, ಆ ಚಿದಾನಂದ ಅವಧೂತ್ರೆ ನಿಮ್ಮನ್ನ ಮೈಕ್ ಮಾಡಿ ನಮಗ್ ನಿಮಿತ್ತ ಮಾತ್ರ ನಮಗ್ ತಿಳಿಸ್ಕೊಟ್ಟಿದ್ದಾರೆ, ಅದು ಬಹಳ ಹೆಚ್ಚಿಂದು. ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಆಯ್ತು ಮೇಡಮ್, ಥ್ಯಾಂಕ್ ಯು ಮೇಡಮ್. ಆ ಆಯ್ತು, ಒಂದು ಅನಿಸ್ತು ನನಗೆ, ಅವ್ರ ಒಳ್ಳೆ. ಅಣ್ಣ ಅವ್ರ ಮಗು ಬಿಟ್ಟು ಹೋದ್ರು ಅಂತೀರಲ್ಲ, ಅದು ಯಾಕೆ ಅಷ್ಟು ಸಣ್ಣ ಮಗುನ ಒಂದನ್ನ ಹ್ಯಾಕ್ ಬಿಟ್ಟು ಹೋಗ್ಬಿಟ್ರು ಅವರು ಅಂತ ಒಂದು ಹಾ, ಪ್ರಶ್ನೆ ಬಂತು ನನಗೆ. ಒಳ್ಳೇದು ಮೇಡಮ್. ಈಗ ನೋಡಿ, ಅವರು ಬಂದಿದ್ದು ಒಟ್ಟು 5 ಜನ ಬರ್ತಾರೆ ಹೆಬ್ಬಾಳಿಗೆ, ಹುಟ್ಟಿದೂರನ್ನ ಬಿಟ್ಟು. ಹಾ ಇಲ್ಲಿ ಬಂದ್ಮೇಲೆ ಒಂದು ಸ್ವಲ್ಪ ವರ್ಷದಲ್ಲೇ ತಂದೆ ತಾಯಿಗಳು ಅವರು ಅಗಲಿ ಬಿಡ್ತಾರೆ. ಆಗ ಹ್ಮ್ ಉಳಿದವರು 3, ಯಾರು? ಚಿದಾನಂದ್ರು, ಅವ್ರ ಅಣ್ಣರಿಬ್ರು. ಹಾ ಅವ್ರ ಅಣ್ಣರಿಬ್ರು ಗೃಹಸ್ಥರಾಗಿದ್ದರಿಂದ ನಾವು ಹ್ಮ್ ಸ್ವಂತೂರಿಗೆ ಹೋಗೋದು ಒಳ್ಳೇದು ಅಂತ ಹೇಳಿ ಅವರು ಸ್ವಂತೂರಿಗೆ ಹೋಗ್ಬಿಡ್ತಾರೆ. ಆದ್ರೆ ಹ್ಮ್ ಈತ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ, ಅದು ಡೌಟ್ ಒಂದು. ಹ್ಮ್ ಆಮೇಲೆ ಈತ ಸ್ವಲ್ಪ ಇನ್ನು ಈ ಆಧ್ಯಾತ್ಮದ ಕಡೆ ವಾಲಿದ್ರಿಂದ ಈ ಹ್ಮ್ ಸಂಸಾರ ಜೀವನ ನಡೆಸ್ಬೇಕು, ಪ್ರಾಪಂಚಿಕ ಹೊಲ ಮನೆ ಮಾಡ್ಬೇಕು, ಕಸುಬು ಮಾಡ್ಬೇಕು ಅನ್ನೋದು ಚಿದಾನಂದರಿಗೆ ಬಂದಿಲ್ಲ. ಹಾಗಾಗಿ ಹ್ಮ್ ಅವರು ಈ ಪಂಪಕ್ಕ ಲಕ್ಷ್ಮಕ್ಕನ ಜೊತೆಗಿದ್ದಾನೆ, ಇವನು ಇಲ್ಲೇ ಇದ್ ಬಿಡ್ಲಿ ಅಂತ ಹೇಳಿ ಚೂಡಣ್ಣ ಓ ನರಸಿಂಹಣ್ಣ ಬಿಟ್ಟು ಅಲ್ಲಿಗೆ ಹೋಗ್ತಾರೆ ಸರಿ. ಮೇಡಮ್. ಇನ್ನೊಂದು ವಿಷಯ, ಹ್ಮ್ ಅಲ್ಲಿಗೆ ಹೋಗಿದಾರಲ್ಲ, ಈಗ ಅವ್ರ ಪೀಳಿಗೆ ಬೆಳೆದು ಈಗ 11ನೇ ಪೀಳಿಗೆ ಈಗಲೂ ಆ ಮನೆಯಾಗಿದೆ. ಓ ಹೋ ಹೋ ಹೋ. ಓ 11ನೇ ಇದಾರ ಸರ್. ಪೀಳಿಗೆ ಕಂಟಿನ್ಯೂ ಆಗಿದೆ, ಈಗಲೂ ಕಂಟಿನ್ಯೂ ಆಗಿದೆ. ಓ ಚಿದಾನಂದರು ಬಾಲ್ಯದಲ್ಲಿ ದೇವಿ ಬಗಳ ಮಂತ್ರ ಮತ್ತೆ ಬಗಳ ವಿಗ್ರಹ ಏನಿದೆ ಪಂಚಲೋಕದ್ದು, ಹಾ ಹಾ ಆ ಕಾಲದ್ದು ಈಗಲೂ ಇದೆ. ಅವ್ರ ಓ ಮನೆಯಲ್ಲಿ ಅವ್ರು ಅದನ್ನ ಪೂಜೆ ಮಾಡ್ತಾರೆ ಮೇಡಮ್. ಅದನ್ನ ಹೋದಾಗ ನೀವು ಕೇಳಿದ್ರೆ ತೋರಿಸ್ತಾರೆ ಅವ್ರ ಮಂತ್ರದವರು. 11ನೇ ಹೌದಾ? ಪೀಳಿಗೆ ಕಂಟಿನ್ಯೂ ಆಗಿದೆ, ಚಿದಾನಂದರ ಹಣ್ಣುಗಳದ್ದು ಪೀಳಿಗೆ ಕಂಟಿನ್ಯೂ ಆಗಿದೆ. ಓ ಹೋ ಹೋ, ಸರಿ ಸರ್. ಚಿದಾನಂದ ಅವಧೂತರ ಒಂದು ನಂಬಿಕೆ ಬಹಳ ದೊಡ್ಡದು ಗುರುವಿನ ಮೇಲೆ. ಏನಾರ ಆಗ್ಲಿ ನಂದೇನ ಅವ್ನ್ ಇದಾನಲ್ಲ ಅನ್ನೋ ಒಂದ್ ನಂಬಿಕೆ, ಹೌದು. ಆ ನಂಬಿಕೆ ನಮ್ಗಳಿಗ್ ಬರಕ್ ಬಹಳ ಇದು ಬೇಕು, ಸಾಧನೆ ಬೇಕು ಅನ್ಸುತ್ತೆ. ಎಷ್ಟು ಸರಿ ನಂಬಿಕೆ ತಗೊಂಡ್ರುನು ಮತ್ತು ಏನೋ ಒಂದು ಇದು ಆಗುತ್ತೆ. ಅದರಿಂದ ನಂಬಿಕೆ ಬಹಳ ದೊಡ್ಡದು ಅಂತ ನನಗಂತೂ ಅನ್ಸುತ್ತೆ. ಮೇಡಮ್, ಅವರೊಬ್ರು ಬ್ರಾಹ್ಮಣರಾಗಿ, ಹಾ ಹಾ ಇಲ್ಲ, ಅವರೊಬ್ರು ಬ್ರಾಹ್ಮಣ ಜಾತಿಯಲ್ಲಿದ್ದು ಕೊಂಡಪ್ಪ ಗುರುಗಳು ಬಂದು ಅಲ್ಲಿ ಭಕ್ತರು ಏತಂತ ಏಲ್ ಬಾಸೋದು, ಅವರು ಉಚ್ಚೆ ಬಾಸೋದು, ಅವ್ರದ್ದು ಸೂಲ್ಗಿತ್ತಿ ಕೆಲಸ ಮಾಡೋದು. ಆಮೇಲೆ ಈ ಆತ ಭಿಕ್ಷೆ ಎತ್ಕೊಂಬರಂತೆ ಹಳ್ಳಿಗೂ. ಇದು ಭಿಕ್ಷಾನ್ನ ಸೇವಿಸ ಮಧುಕರ ಅಂತ ಕರೀತಾರಲ್ಲ, ಹಾ ದತ್ತಾತ್ರೇಯ ಮಧುಕರಿ. ಪರಂಪರೆಯಲ್ಲಿ ಹಾ ಮಧುಕರಿ ಕೆಲಸವನ್ನ ಮಾಡಾರಂತೆ. ಎಲ್ಲಿ? ಅಯೋಧ್ಯೆ ಊರಲ್ಲಿ 5 ಮನೆಗೆ ಹೋಗಿ ಭಿಕ್ಷೆ ಬೇಡಿ ತಿನ್ನೋರಂತೆ ಚಿದಾನಂದರು. ಹ್ಮ್ ಆದ್ರೆ ಅವರು ಸೇವೆ ಮಾಡಿದ್ದೆಲ್ಲ, ನೀವು ಕೇವಲ ಗುರುಗಳಿಗೆ ಅಷ್ಟೇ ಸೇವೆ ಮಾಡಲಿಲ್ಲ, ಗುರುವಿನ ಸಾಲ ವಸೂಲಿ ಮಾಡಕ್ ಬಂದ್ರಲ್ಲ ಅವ್ರು ಸೇವೆ ಮಾಡಿದ್ರು, ಗುರು ಭಕ್ತರು ಓಕೆ. ಸೇವೆ ಮಾಡಿದ್ರು, ಗುರು ಮನೆಯಲ್ಲಿದ್ದಂತ ಇನ್ನ ಸೀನಿಯರ್ ಶಿಷ್ಯರಿದ್ರಲ್ಲ, ಸೀನಿಯರ್ ಶಿಷ್ಯರದು ಸೇವೆ ಮಾಡಿದ್ದಾರೆ. ಹಾ 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 ಗಮನಿಸ್ಬೇಕಾದ್ದು. ಹೌದು ಹೌದು, ಬಹಳ ಥ್ಯಾಂಕ್ ಯು ಮೇಡಮ್. ಹೆಚ್ಚಿಂದು ಸರ್. ನೀವು ಹೌದು. ಅದೇನು ಎಷ್ಟಿದೆಯೋ ಅಷ್ಟನ್ನು ತಿಳಿಸ್ಕೊಡಿ ಸರ್. ಎಷ್ಟು ವಾರ ಪರವಾಗಿಲ್ಲ, ಅದ್ರ ಬಗ್ಗೆ ಹೆಚ್ಚಿನ ಮಟ್ಟದಲ್ಲಿ ತಿಳ್ಕೊಳ್ಳೋಣ ಅಂತ ನಮಗೂ ತುಂಬಾ ಆಸಕ್ತಿ ಇದೆ. ಆದ್ರಿಂದ ತಾವು ದಯವಿಟ್ಟು ಆಗ್ಲಿ ಮೇಡಮ್. ತಿಳಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆಯ್ತು ಮೇಡಮ್, ಧನ್ಯವಾದ. ಪ್ರಯತ್ನ ಮಾಡೋಣ. ಓಕೆ ಮೇಡಮ್, ಇನ್ನೇನಾದ್ರೂ ಇದೆ ಮೇಡಮ್? ಸರ್ ಸರ್, ಹೆಚ್ಚಿನ ವಿಷಯ ತಿಳಿಲಿ ಅನ್ನೋದು ಚಿದಾನಂದ ಅವರು ಕೊಡ್ತಿರೋ ಒಂದ್ ಪ್ರೇರಣೆ ಅಂತ ತಿಳ್ಕೊಬಿಡಿ ಸರ್, ನಿಮ್ ಮೂಲಕ ದಯವಿಟ್ಟು ಆಗ್ಲಿ. ತಿಳಿಸ್ಕೊಡಿ. ಆಯ್ತು, ಧನ್ಯವಾದ. ತಪ್ಪೇನಿಲ್ಲ ಮೇಡಮ್. ಒಳ್ಳೇದು ಒಳ್ಳೇದು ಒಳ್ಳೇದು, ತುಂಬಾ ಒಳ್ಳೇದು. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಮೇಡಮ್, ಸುನೀತಾ ಮೇಡಮ್. ಹಾ 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 ತಿಳಿಬೇಕು ಮೇಡಮ್. ಹೇಳಿ ಮೇಡಮ್.
ಸುನಿತಾ ಅದ್ಭುತ. ಒಂದ್ ನಿಮಿಷ, ಸುನಿತಾ ಒಂದ್ ನಿಮಿಷ. ಸರ್ ಅಷ್ಟೊಂದ್ ಪರೀಕ್ಷೆ ಬೇಕಿತ್ತ, ಅವ್ನ್ ಮಾಡ್ತಾನೆ ಅಂತ ಗೊತ್ತಿತ್ತಲ್ಲ ಸರ್, ಇವ್ನ್ ಮುಂದೆ ಈ ತರ ಆಗ್ತಾನೆ ಅಂತ, ಇಷ್ಟೊಂದು ಕಠಿಣ ಪರೀಕ್ಷೆ ಅವ್ರಿಗೆ ಬೇಕಿತ್ತ ಅನ್ನೋದೊಂದ್ ಪ್ರಶ್ನೆ ಉದ್ಭವಿಸುತ್ತೆ. ಹೌದಲ್ವಾ? ಒಳ್ಳೆ ಪ್ರಶ್ನೆ. ಈಗ ಅವರಷ್ಟು ಸೇವೆ ಮಾಡದೇ ಇದ್ದಿದ್ರೆ ನಾನ್ ನಿಮಗೆ ಕತೆ ರೂಪದಲ್ಲಿ ಹೇಳಕ್ಕೆ ಸಿಕ್ತಿರ್ಲಿಲ್ಲಲ್ಲ. ಅಲ್ಲ ಅದು ಸರಿ. ಅಂದ್ರೆ ಮುಂದಿನ ಜನಕ್ಕೆ ತೋರಿಸ್ಬೇಕಲ್ಲ ಗುರು ಸೇವೆ ಅನ್ನೋದು ಹೆಂಗಿರುತ್ತೆ, ಗುರುವಿನ ಗುಲಾಮ ಆಗೋದು ಹೆಂಗಿರುತ್ತೆ, ಗುರುವನ್ನ ಅಚಲವಾಗಿ ನಂಬಬೇಕು ಅಂತ ಒಂದು ವಾಕ್ಯ ಬಂದಿದೆ ಅಂತಂದ್ರೆ ಆ ಆ ವಾಕ್ಯಕ್ಕೆ ಒಂದು ದೃಷ್ಟಾಂತ ಕೊಡಬೇಕು ಅಂದ್ರೆ ಗುರು ಸೇವೆ ಈ ಮಟ್ಟಿಗೂ ಇರುತ್ತಪ್ಪ, ತನು ಮನ ಧನ ಅರ್ಪಣೆ ಮಾಡಿ ಸೇವೆ ಮಾಡೋರು ಒಬ್ರು ಇದ್ರು ಅನ್ನೋದಕ್ಕೆ ದೃಷ್ಟಾಂತ ನಮಗೆ ಸಿಗ್ಬೇಕಲ್ಲ. ಹೌದು, ಬರೀ ಅದನ್ನ ನಿಜ. ಶಾಸ್ತ್ರವನ್ನ ವೇದಾಂತದಲ್ಲಿ ಹೇಳ್ಬಿಡ್ತೀವಿ, ಗುರು ದೊಡ್ಡನು, ಗುರುವಿಗಿಂತ ಅದಕ್ಕೆ ಯಾರ್ಯಾರಿಲ್ಲ ಅಂತ ಹೇಳ್ತೀವಿ. ಆದ್ರೆ ಯಾಕೆ ಅಷ್ಟ್ರ ಮಟ್ಟಿಗೆ ಆ ಗುರುವನ್ನ ಒಲಿಸ್ಬೇಕು, ಅವ್ರ ಕೃಪೆ ಪಡಿಬೇಕು, ಅಷ್ಟ್ರ ಮಟ್ಟಿಗೆ ಸೇವೆ ಅವ್ರಿಗೆ ಯಾಕೆ ಸಲ್ಲಿಸ್ಬೇಕು ಅನ್ನೋದಕ್ಕೆ, ಅದ್ರ ಮುಂದಿನ ಫಲ ಏನು ಅನ್ನೋದಕ್ಕೆ ದೇವಿ ಸಾಕ್ಷಾತ್ಕಾರ, ಅದು ಬೇರೆ ವಿಚಾರ. ಆದ್ರೆ ಅದಕ್ಕಿಂತ ಹಿಂದೆ ದುಡಿಮೆ ಇರ್ಬೇಕಲ್ಲ, ನಾವು ಸಾಧನೆ ಮಾಡ್ಬೇಕಲ್ಲ. ಅದಕ್ಕೆ ಗುರು ಒಲವನ್ನ ಗಳಿಸೋದಕ್ಕೆ ಇಷ್ಟೆಲ್ಲ ಸೇವೆ ಮಾಡಬೇಕು. ಅಲ್ಲಿಗೆ ನೋಡ ಮೇಡಮ್, ಶಾಸ್ತ್ರದಲ್ಲಿ ಹೇಳೋದು ಒಂದು ಮಾತು ಬರುತ್ತೆ, ನಮ್ಮಲ್ಲಿ ಅಹಂಕಾರ ಇರುತ್ತಲ್ಲ, ದೇಹಾಭಿಮಾನ, ನಾನು ನನ್ನದು ಅಂತ ಅಭಿಮಾನ ಇರುತ್ತಲ್ಲ, ಈ ದೇಹಾಭಿಮಾನ ಹೊರಟೋಗ್ಬೇಕು ಅಂದ್ರೆ ಈ ದೇಹವನ್ನ ಇನ್ನೊಬ್ಬರು ಸೇವೆಗೆ ಅರ್ಪಣೆ ಮಾಡ್ಕೊಂಡಾಗ ನಮಗೆ ದೇಹಾಭಿಮಾನ ಬಿಟ್ಟೋಗುತ್ತೆ. ಯಾವಾಗ ನಾವು ಶೌಚಾಲಯ ಎಲ್ಲ ತೊಳಿತೀವೋ ಅಥವಾ ಬೇದಿ ಎಲ್ಲ ತೊಳಿತೀವೋ, ನನಗೆ ಅವಾಗ ನಾನು ಶ್ರೇಷ್ಠ, ಅವ್ರ ಕನಿಷ್ಠ, ಪವಿತ್ರ, ಮಡಿ ಮೈಲಿಗೆ, ಈ ಕಲ್ಪನೆಗಳು, ಮನದ ಕಲ್ಪನೆಗಳು ಸಂಪೂರ್ಣ ತ್ಯಾಗ ಆಗ್ಬೇಕಂದ್ರೆ ಈ ಮಟ್ಟದ ಸೇವೆ ಮಾಡ್ಬೇಕಾಗತ್ತೆ. ಮನಸ್ಸಿನೊಳಗೆ ಅದು ಬರ್ಲಿಲ್ಲ, ಅದಿತ್ತು ಅಂತಂದ್ರೆ, ಒಂದು ಸ್ವಲ್ಪ ದೇಹಾಭಿಮಾನ ಇತ್ತು ಅಂದ್ರೆ ನಮಗೆ ಮೋಕ್ಷ ಆಗಲ್ಲ ಅಂತ ಶಾಸ್ತ್ರ ಹೇಳ್ತವೆ. ಅದನ್ನ ಅವ್ರು ತೋರಿಸ್ತಾ ಇದ್ದಾರೆ ಕಥೆಯ ಮೂಲಕ. ಸೇವೆ ಮಾಡೋದು ಹೆಂಗೆ ಅಂತ ಕಥೆಯ ಮೂಲಕ ತೋರಿಸ್ತಿದ್ದಾರೆ. ನಮ್ಗದೆಲ್ಲ ದಾರಿದೀಪ, ಪಾಠ ಅಂತ ನಾನು ಭಾವಿಸ್ತೀನಿ ಮೇಡಮ್. ಹೌದು, ನಿಜ ಸರ್, ಕರೆಕ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಈಗ ಮೇಡಮ್ ಕೇಳಿದ್ರೆ ಅದು ಏನಕ್ಕೋಸ್ಕರ ಅಷ್ಟು ಪರೀಕ್ಷೆ ಅಂದಾಗ ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಒಂದ್ ಈರುಳ್ಳಿಗೆ ಒಬ್ಬ ಗುರು ಸಿಗ್ತಾನಂತೆ, ಆದ್ರೆ ಒಬ್ಬ ಶ್ರೇಷ್ಠವಾದ ಶಿಷ್ಯ ಸಿಗೋದು ಬಹಳ ಕಷ್ಟ ಐತಂತೆ ಇವತ್ತು. ಕೇಳಿಸ್ತಿದೆ ಸರ್? ಹೌದು ಹೌದು, ಕೇಳ್ತಾ ಇದೆ, ಹೇಳಿ ಹೇಳಿ, ಕೇಳ್ತಾ ಇದೆ. ಹಾಗೆ ಒಬ್ಬ ಶ್ರೇಷ್ಠ ಶಿಷ್ಯ ಅಂದ್ರೆ ಹೆಂಗಿರ್ತಾನೆ ಅನ್ನೋದು ಜಗತ್ತಿಗೆ ತೋರ್ಸಕ್ಕೋಸ್ಕರ ಅಷ್ಟು ಪರೀಕ್ಷೆಗಳು ಮಾಡ್ತಾರೆ. ಹೌದು ಹೌದು. ಮತ್ತೀಗ ಮಾಮೂಲು ಶಿಷ್ಯರಿಗೂ ಈ ಶಿಷ್ಯರಿಗೂ ಏನ್ ವ್ಯತ್ಯಾಸ ಆಯ್ತು? ನೋಡ್ರಿ, ಕರೆಕ್ಟ್ ನೋಡಿ, ಅಲ್ಲೇ ಉದಾಹರಣೆ ಸಿಗುತ್ತೆ. ಮತ್ತೆ ಸಾಧನೆಯಿಂದ ಅವಧೂತ ಆಗಬೇಕು, ಆದ್ರೆ ಕೇವಲ ಪೇಪರ್ ಅಲ್ಲಿ ಘೋಷಣೆಯಿಂದ ಅವಧೂತ ಆದ್ರೆ ಪ್ರಯೋಜನಕ್ಕೆ ಬರಲ್ಲ ಸರ್. ಖಂಡಿತ ಸರ್, ಖಂಡಿತ. ನಮಸ್ತೆ ಸರ್, ನಮಸ್ತೆ. ಬಹಳ ಥ್ಯಾಂಕ್ ಯು ಸರ್, ನಮಸ್ತೆ ಸರ್, ನಮಸ್ತೆ. ನಮಸ್ತೆ. ಹೇಳಿ ಮೇಡಮ್. ನಮಸ್ತೆ ಮೇಡಮ್. ಸುನೀತಾ, ಕಂಟಿನ್ಯೂ ಮಾಡಿ. ಹಲೋ ಸುನೀತಾ. ಮೇಡಮ್, ಈಗ ಎಲ್ಲರಿಗೂ ಹೇಳ್ಬಿಡ್ತೀರಾ ಅಥವಾ ಇನ್ನ ಏನಾದ್ರು ಇದೆಯಾ ಕೇಳೋದು? ಮುಂದಿನ ಸೆಷನ್ ಅಲ್ಲಿ ಮಾತಾಡ್ಬೋದು. ಓಕೆ ಮೇಡಮ್. ಶಾಂತಿ ಮಂತ್ರ ಹೇಳಿ. ಆಯ್ತು ಮೇಡಮ್. ನಮಸ್ತೆ.